की जय। हरे कृष्ण महामंत्र की जय। ओम नमो भगवते वासुदेवाय। ओम नमो भगवते वासुदेवाय। ओम नमो भगवते वासुदेवाय। नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयामुदीरये। नष्टप्रायेषु अभद्रेषु नित्यं भागवतसेवया भगवती उत्तमश्लोके भक्तिर्भवती नैष्ठिकी। ಹರೇ ಕೃಷ್ಣ. ಈ ಡಿಸೆಂಬರ್ ತಿಂಗಳಲ್ಲಿ ಬುಕ್ ಮ್ಯಾರಥಾನ್ ಮತ್ತು ಗೀತಾ ಜಯಂತಿ ಇರುವ ಪ್ರಯುಕ್ತ 4 ವಾರಗಳು ಭಾನುವಾರ ಭಗವದ್ಗೀತೆಯ ಕುರಿತು ವಿಶೇಷವಾದಂತಹ ಪ್ರವಚನ ನಡೆಸ್ತಾ ಇದ್ದೇವೆ. ಒಟ್ಟು 18 ಅಧ್ಯಾಯ ಇದೆ. ಕಳೆದ ವಾರ ಪ್ರಭುಗಳು ಇಂಟ್ರೊಡಕ್ಷನ್ ಮತ್ತು ಏನು ಅಗತ್ಯತೆ ಇದೆ ಅನ್ನೋದ್ರ ಬಗ್ಗೆ ಎಸ್ ಜಗನ್ನಾಥ್ ಪ್ರಭು ಎಲ್ಲ ತುಂಬ ಚೆನ್ನಾಗಿ ಮಾತನಾಡಿದ್ದಾರೆ. ಇನ್ನು 3 ವಾರ ಸಾಧ್ಯವಾದಷ್ಟು ಅಂದರೆ 18 ಅಧ್ಯಾಯ ಇದ್ದರೆ ಸಾರಾಂಶವಾಗಿ, ಅಂದರೆ ಈಗ 2 ಥರನೂ ಹೇಳ್ಬೋದು. ಒಂದು ಶ್ಲೋಕನ ಇಡೀ ಜೀವನ ಪೂರ್ತಿನೂ ಅರ್ಥ ಮಾಡೋಕ್ಕಾಗಲ್ಲ. 18 ಅಧ್ಯಾಯ ಒಂದು ಪ್ರಯತ್ನನೂ ಮಾಡ್ಬೋದು, ಅಂದರೆ 2 ಥರನೂ ಹೇಳ್ಬೋದು. ಅದೇ ಒಂದು ಪ್ರಯತ್ನ ಸಾರಾಂಶ ರೂಪದಲ್ಲಿ ಮೊದಲ 6 ಅಧ್ಯಾಯ, ನಂತರದ 6 ಅಧ್ಯಾಯ, ನಂತರದ ಇನ್ನು ಉಳಿದ 3 ವಾರದಲ್ಲಿ ಅದರ ಬಗ್ಗೆ ಸ್ವಲ್ಪ ಒಂದು ಪಕ್ಷಿ ನೋಟ ಮಾಡಲಿಕ್ಕೆ ಪ್ರಯತ್ನ ಮಾಡ್ಬೋದು. ಅದರಿಂದ ಎಲ್ಲ ತಿಳಿದುಕೊಂಡ್ಬಿಟ್ವಿ ಅಂತ ಅಲ್ಲ, ಅದು ಮನೆಯಲ್ಲಿ ಕುಳಿತು ಮತ್ತೆ ಭಗವದ್ಗೀತೆನ ಓದೋದಕ್ಕೆ ಒಂದು ಪ್ರೇರೇಪಣೆ ಆಗಬಹುದು. ಈ ಥರ ವಿಷಯ ಇದೆಯಾ ಅಂತ ಪ್ರೇರೇಪಣೆ ಆಗ್ಬೋದು. ನೀವು ಓದಿ ಇನ್ನೂ ಹೆಚ್ಚಿನ ಅರ್ಥ ಮಾಡ್ಕೊಳ್ಳೋದಕ್ಕೆ ಅದರಿಂದ ಅವಕಾಶ ಆಗ್ಬೋದು. ಸೊ ಗೀತಾ ಮಾಸ, ಗೀತಾ ಜಯಂತಿ ಇರೋ ಪ್ರಯುಕ್ತ ಇದನ್ನು ಈ ಸೇವೆಯನ್ನು ಮಾಡಲಿಕ್ಕೆ ಪ್ರಯತ್ನ ಮಾಡೋಣ. ಇವತ್ತಿನ ಶ್ಲೋಕ 4ನೇ ಅಧ್ಯಾಯದಿದು 22ನೇ ಶ್ಲೋಕ. 4ನೇ ಅಧ್ಯಾಯ ದಿವ್ಯ ಜ್ಞಾನ ಅಂತ. ಭಗವದ್ಗೀತೆಯಲ್ಲಿ 4 ಯೋಗದ ಬಗ್ಗೆ ಮಾತಾಡ್ತಾರೆ. ಯಾರಾದರೂ ಹೇಳ್ಬೋದಾ ಯಾವುದಂತ? ಜೋರಾಗಿ ಹೇಳಿ ಮಹಾರಾಜಿ. ಕರ್ಮಯೋಗ, ಜ್ಞಾನಯೋಗ, ಭಕ್ತಿ ಯೋಗ, ಧ್ಯಾನ ಯೋಗ. 4 ಯೋಗ: ಕರ್ಮ, ಜ್ಞಾನ, ಭಕ್ತಿ, ಧ್ಯಾನ. ಇದರ ಬಗ್ಗೆ ಹೇಳ್ತಾರೆ. ಮೊದಲನೇ ಕೆಲವು ಅಧ್ಯಾಯಗಳು ಹೆಚ್ಚಿನದಾಗಿ ಕರ್ಮಯೋಗದ ಬಗ್ಗೆ ಮೊದಲು ಮಾತಾಡ್ತಾರೆ. ಮುಂದೆ ಹೋಗ್ತಾ ಹೋಗ್ತಾ ಜ್ಞಾನ ಮತ್ತು ಧ್ಯಾನ ಯೋಗ ಮತ್ತು ಭಕ್ತಿ ಯೋಗ ಇದರ ಬಗ್ಗೆ ಮಾತಾಡ್ತಾರೆ. ಇವತ್ತಿನ ಶ್ಲೋಕ ಒಂದ್ಸರಿ ಹೇಳೋಣ. ಯದೃಚ್ಛಾಲಾಭ ಸಂತುಷ್ಟೋ ದ್ವಂದ್ವಾತೀತೋ ವಿಮತ್ಸರಃ ಸಮಃ ಸಿದ್ಧಾವಸಿದ್ಧೌ ಚ ಕೃತ್ವಾಪಿ ನ ನಿಬಧ್ಯತೆ. ಯದೃಚ್ಛಾಲಾಭ ಸಂತುಷ್ಟೋ ದ್ವಂದ್ವಾತೀತೋ ವಿಮತ್ಸರಃ ಸಮಃ ಸಿದ್ಧಾವಸಿದ್ಧೌ ಚ ಕೃತ್ವಾಪಿ ನ ನಿಬಧ್ಯತೆ. ಯಾರಾದರೂ ಪ್ರಭು ಹೇಳಿ ಪ್ರಯತ್ನ ಮಾಡಿ. ಯದೃಚ್ಛಾಲಾಭ ಸಂತುಷ್ಟೋ ದ್ವಂದ್ವಾತೀತೋ ವಿಮತ್ಸರಃ ಸಮಃ ಸಿದ್ಧಾವಸಿದ್ಧೌ ಚ ಕೃತ್ವಾಪಿ ನ ನಿಬಧ್ಯತೆ. ಯದೃಚ್ಛಾಲಾಭ ಸಂತುಷ್ಟೋ ದ್ವಂದ್ವಾತೀತೋ ವಿಮತ್ಸರಃ ಸಮಃ ಸಿದ್ಧಾವಸಿದ್ಧೌ ಚ ಕೃತ್ವಾಪಿ ನ ನಿಬಧ್ಯತೆ. ಯದೃಚ್ಛಾಲಾಭ ಸಂತುಷ್ಟೋ ದ್ವಂದ್ವಾತೀತೋ ವಿಮತ್ಸರಃ ಸಮಃ ಸಿದ್ಧಾವಸಿದ್ಧೌ ಚ ಸಮಃ ಸಿದ್ಧಾವಸಿದ್ಧೌ ಚ
कृत्वापि न निबध्यते ಕೃತ್ವಾಪಿ ನ ನಿಬಧ್ಯತೆ. ಅನುವಾದ ಈ ಥರ ಇದೆ. ತಾನಾಗಿ ಬಂದುದರಲ್ಲಿ ತೃಪ್ತಿ ಇರುವವನು, ದ್ವಂದ್ವಾತೀತನು, ಅಸೂಯೆ ಇಲ್ಲದವನು, ಗೆಲುವು ಸೋಲುಗಳಲ್ಲಿ ಒಂದೇ ರೀತಿ ಇರುವವನು ಆದ ಮನುಷ್ಯನು ಕೆಲಸ ಮಾಡಿದರೂ ಬಂಧನಕ್ಕೆ ಸಿಲುಕುವುದಿಲ್ಲ. ಅಂದರೆ ಪ್ರಮುಖವಾಗಿ ಕರ್ಮಯೋಗದ ಬಗ್ಗೆ ಪ್ರಾರಂಭದ ಅಧ್ಯಾಯಗಳಲ್ಲಿ ಮತ್ತು ಆತ್ಮಜ್ಞಾನದ ಬಗ್ಗೆ ಪ್ರಾರಂಭದ ಅಧ್ಯಾಯಗಳಲ್ಲಿ ಕೃಷ್ಣ ಹೇಳೋದ್ರಿಂದ ಈ ಶ್ಲೋಕ ಸ್ವಲ್ಪ ಅಂದರೆ ಅವೆಲ್ಲದಕ್ಕೆ ಸಾರಾಂಶವಾಗಿ ಆಯ್ಕೆ ಮಾಡಿಕೊಂಡು ಹೇಳ್ತಿದ್ದೇನೆ. ಪ್ರೇಯರ್ಸ್ ಮಾಡ್ತಾ ಪ್ರಾರಂಭ ಮಾಡೋಣ. ಓಂ ಅಜ್ಞಾನಾತಿಮಿರಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮಿಲಿತಂ ಯೇನ ತಸ್ಮೈ ಶ್ರೀಗುರುವೇ ನಮಃ. ಶ್ರೀಚೈತನ್ಯಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೆ ಸ್ವಯಂ ರೂಪಾ ಪದಾ ಮಹ್ಯಂ ದದಾತಿ ಸ್ವಪದಾಂತಿಕಂ. ವಂದೇಹಂ ಶ್ರೀಗುರುನ್ ಶ್ರೀಯುತಾಪದಕಮಲಂ ಶ್ರೀಗುರುನ್ ವೈಷ್ಣವಾಂಶ್ಚ ಶ್ರೀರೂಪಂ ಸಾಗ್ರಜಾತಂ ಸಹಗಣಾ ರಘುನಾಥಾನ್ವಿತಂ ತಂ ಸಜೀವಂ ಸಾದ್ವೈತಂ ಸಾವಧೂತಂ ಹರಿಜನಾಸಹಿತಂ ಕೃಷ್ಣಚೈತನ್ಯದೇವಂ ಶ್ರೀರಾಧಾಕೃಷ್ಣಪಾದಾನ್ ಸಹಗಣಾಲಲಿತ ಶ್ರೀವಿಶಾಖಾನ್ವಿತಾಂಶ್ಚ. ಹೇ ಕೃಷ್ಣ ಕರುಣಾ ಸಿಂಧು ದೀನಬಂಧೋ ಜಗತ್ಪತೆ ಗೋಪೇಶ ಗೋಪಿಕಾ ಕಾಂತ ರಾಧಾಕಾಂತ ನಮೋಸ್ತುತೆ. ತಪ್ತಕಾಂಚನ ಗೌರಾಂಗೇ ರಾಧೆ ವೃಂದಾವನೇಶ್ವರಿ ವೃಷಭಾನುಸುತೆ ದೇವಿ ಪ್ರಣಮಾಮಿ ಹರಿಪ್ರಿಯೆ. ನಮೋ ಮಹಾವದನ್ಯಾಯ ಕೃಷ್ಣ ಪ್ರೇಮ ಪ್ರದಾಯತೆ ಕೃಷ್ಣಾಯ ಕೃಷ್ಣ ಚೈತನ್ಯ ನಾಮ್ನೇ ಗೌರದ್ವಿಷೇ ನಮೋ ನಮಃ. ವಾಂಛಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಜೈ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರಭಕ್ತವೃಂದ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಮೂಕಾಂ ಕರೋತಿ ವಾಚಾಲಂ ಪಂಗುಂ ಲಂಘಯತೆ ಗಿರಿಂ ಯತ್ಕೃಪಾತಮಹಂ ವಂದೇ ಶ್ರೀಗುರುಂ ದಿನತಾರಿಣಂ ಪರಮಾನಂದಮಾಧವಂ ಶ್ರೀ ಚೈತನ್ಯ ಈಶ್ವರ. ಹರೇ ಕೃಷ್ಣ. ಭಗವದ್ಗೀತೆಯನ್ನು ಜೀವನದಲ್ಲಿ ಪ್ರತಿಯೊಬ್ಬರೂ ಓದಲೇಬೇಕಾದಂತಹ ಗ್ರಂಥ. ಎರಡು ರೀತಿಯಾದಂತಹ ಜನ ನೋಡಬಹುದು. ಒಂದು ಆಸ್ತಿಕರು, ಇನ್ನೊಬ್ಬರು ನಾಸ್ತಿಕರು. ಭಕ್ತಿ ಇರೋರು, ಭಕ್ತಿ ಇಲ್ಲದೆ ಇರೋರು. ಭಕ್ತಿ ಇರೋರು ಭಗವದ್ಗೀತೆ ಬಹಳ ಶ್ರೇಷ್ಠ, ಉತ್ತಮ ಅಂತ ದೇವ್ರ ಮನೇಲಿಟ್ಟು ಪೂಜೆ ಮಾಡಿದ್ರು, ಚೆನ್ನಾಗಿ ಪೂಜೆ ಮಾಡಿದ್ರು. ಭಕ್ತಿ ಇಲ್ಲದವರು ನನಗೆ ಅದ್ರ ಬಗ್ಗೆ ನಂಬಿಕೆ ಇಲ್ಲ ಅಂತ ಬಿಟ್ಬಿಟ್ರು. ಭಕ್ತಿ ಇದ್ದವರು ಓದಲಿಲ್ಲ, ಭಕ್ತಿ ಇಲ್ಲದವರು ಓದಲಿಲ್ಲ. ಭಕ್ತಿ ಇದ್ದವ್ರು ಪೂಜೆ ಮಾಡಿದ್ರು, ಭಕ್ತಿ ಇಲ್ಲದವರು ಬಿಟ್ಬಿಟ್ರು. ಆದರೆ ಓದಿದವರು ಕಡಿಮೆ ಆಗಿಬಿಟ್ರು. ಆದ್ದರಿಂದ ಅಂದರೆ ನಾವು ಸುಮ್ಮನೆ ಭಕ್ತಿ ಇದೆ ಅಂದ್ಕೊಂಡು ಓದದೇ ಇದ್ದರೆ ಕೆಲವೊಂದು ಸರಿ ಅದು ಸರಿ ಇಲ್ಲ, ಅಥವಾ ಅದು ಕೆಲವರು ಅದನ್ನು ಏನಂತಾರೆ ತಿರಸ್ಕಾರ ಮಾಡ್ತಾರಲ್ಲ, ಸರಿ ಇಲ್ಲ ಅನ್ನೋದಕ್ಕಾರ ಓದಬೇಕಲ್ವ, ಏನೇನು ಸರಿ ಇಲ್ಲ ಅಂತ ಒಂದು ಸರಿ ನೋಡೋದಕ್ಕೆ. ಇದು ಸರಿ ಇಲ್ಲ, ಹೀಗೆ ಸರಿ ಇಲ್ಲ ಅಂತ ನೋಡೋದಕ್ಕಾರ ಒಂದು ಸರಿ ಓದಬೇಕಲ್ಲ. ಓದದೇ ಸರಿ ಇಲ್ಲ ಅಂತ ಹೇಳೋಕ್ಕಾಗಲ್ಲ. ಇವತ್ತು ಅಂದರೆ ಸ್ವಲ್ಪ ನಾನು ಭಗವದ್ಗೀತೆಯ ಪ್ರಸ್ತುತತೆ ಅಂತ ಅದು ಶೀರ್ಷಿಕೆಯನ್ನು ಯೋಚನೆ ಮಾಡಿದ್ದೇವೆ. ಅಂದರೆ ಇವತ್ತಿಗೆ ಅದು ರಿಲೆವೆಂಟ್ ಆಗಿದೆಯಾ ಇಲ್ವಾ ಅನ್ನೋದನ್ನು ನಾವು ಯೋಚನೆ ಮಾಡಬೇಕು. ಯಾಕೆಂದರೆ ಸಾಕಷ್ಟು ಜನಕ್ಕೆ ಏನು ಅನ್ಸುತ್ತೆ ಅಂದರೆ ಅದು ಇವತ್ತಿಗೆ ರಿಲೆವೆಂಟ್ ಆಗಿದೆಯೋ ಇಲ್ವೋ, ಇವತ್ತಿಗೆ ಅದು ಪ್ರಸ್ತುತವಾಗಿದೆಯೋ ಇಲ್ವೋ, ಅದು ಓದೋದ್ರಿಂದ ಪ್ರಯೋಜನ ಏನಿದೆ. ಈಗ ನಮ್ಮ ಕಷ್ಟನೇ ಸಾವಿರಾರಿದೆ, ಇದನ್ನು ಸರಿ ಮಾಡ್ಕೊಳ್ಳೋದೇ ತುಂಬ ಕಷ್ಟ ಆಗ್ತಾಯಿದೆ. ಒಬ್ಬೊಬ್ರಿಗೆ ಒಂಥರ ಸಮಸ್ಯೆ ಇದೆ. ಈಗ ಇದನ್ನು ಬೇರೆ ಓದೋದ್ರಿಂದ ಏನು ಪ್ರಯೋಜನ ಐತೆ, ಸಾಕಷ್ಟೆಲ್ಲ ಓದಿದ್ದೀವಲ್ಲ ಅಂತ ಅನಿಸುತ್ತೆ. ಆದ್ದರಿಂದ ಅದರ ಪ್ರಸ್ತುತತೆಯ ಬಗ್ಗೆಯೂ ಸಹ ನಾವು ಸ್ವಲ್ಪ ಯೋಚನೆ ಮಾಡ್ತಾ ಮೊದಲ 6 ಅಧ್ಯಾಯಗಳ ಒಂದು ಸಾರಾಂಶವಾಗಿ ಪ್ರಮುಖವಾಗಿ ಭಗವಂತ ಏನು ಹೇಳಿದ್ದಾರೆ.
ಅದ್ರ ಬಗ್ಗೆನೂ ಸಹ ಚರ್ಚೆ ಮಾಡ್ಬೋದು. ಅಟ್ಲೀಸ್ಟ್ ಈಗ ಓದಲಿಲ್ಲ ಅಂದರೂ ಪ್ರವಚನಕ್ಕೆ ಬಂದು ಸ್ವಲ್ಪ ಕೇಳೋದಾರೂ ಸ್ವಲ್ಪ ಇನ್ನೂ ರೂಢಿ ಇಟ್ಕೊಂಡಿರೋದು, ಅಟ್ಲೀಸ್ಟ್ ಪ್ರವಚನ ಮಾಡ್ತಾ ಇದ್ದಾರಲ್ಲ ಅವರ ಒಂದು ಅದೃಷ್ಟ. ಯಾಕಂದರೆ ಕೇಳೋರು ಯಾರಾದರೂ ಕೆಲವರು ಇದ್ದಾರೆ ಅಂತ ಅಂದ್ಕೊಳ್ಬೇಕಾದ್ರೆ ಕೇಳೋದನ್ನು ನಾವು ರೂಢಿ ಮಾಡ್ಕೊಳ್ಬೇಕು. ಕೆಲವರು ಅಂದರೆ ಅನೇಕ ಕಾರಣಗಳಿಂದ ಬರಲ್ಲ, ಆದರೆ ಸುಮ್ಮನೆ ಬಂದು ಕೂತ್ಕೊಳ್ಬೇಕು. ಯಾಕೆ ಅಂತಂದರೆ ಸುಮ್ಮನೆ ಬಂದು ಕೂರೋದ್ರಿಂದ ಅಂದರೆ ಸುಮ್ಮನೆ ಎಲ್ಲರಿಗೊಂದು ಅಂದರೆ ಒಂದು ವಿಷಯ ಹೇಳ್ತಿದ್ದೀನಿ ಅಷ್ಟೇ. ಈ ಥರ ಉತ್ತರ ಭಾರತದಲ್ಲಿ ಭಾಗವತ ಸಪ್ತಾಹ, ಭಗವದ್ಗೀತಾ ಸಪ್ತಾಹ ಅಂತ ಮಾಡ್ತಾರೆ 7 ದಿನ. ಒಬ್ಬ ಬಹಳ ಶ್ರೀಮಂತ ಯಾವಾಗಲೂ ಬಂದು ಕೂತ್ಕೊಳ್ತಿದ್ದ. ಮನೇಲಿ ನಿದ್ದೆ ಬರ್ತಿರಲಿಲ್ಲ ಅವನಿಗೆ, ಅದರಿಂದ ಬಂದು ಕೂತ್ಕೊಳ್ತಿದ್ದ. ಪ್ರವಚನ ಮಾಡೋದು ತುಂಬ ಆಸಕ್ತಿಯಿಂದ ಪ್ರವಚನ ಮಾಡ್ತಿದ್ರು. ಕೂತ್ಕೊಂಡ ತಕ್ಷಣ ನಿದ್ದೆ ಎಲ್ಲ ಆದಮೇಲೆ ನಿತಾಯಿಗೌರ್ ಪ್ರೇಮಾನಂದಿ ಹರಿ ಹರಿ ಅಂದರೆ ಎದ್ದೆ ಮನೆ ಅವರು ಪ್ರವಚನ ಮಾಡೋರು ನೋಡ್ತಾಯಿದ್ರು. ಮೊದಲನೇ ದಿನ 2ನೇ ದಿನ ಯಾವಾಗಾದ್ರು ಒಂಚೂರು ಅಡ್ಜಸ್ಟ್ ಆಗಿದ್ದಾನೆ, ಹೊಂದ್ಕೊಳ್ತಾನೆ ಅಂತ. ಏನಿಲ್ಲ, ಬಂದರೆ ಅವರು ಕೇಳೋರು ಬಂದ ತಕ್ಷಣ ಅಂದರೆ 1-2 ಮಾತಾಡ್ಸೋಣ ಅಂತ. ಬಂದಿಯಪ್ಪ ಅಂತ ಬಂದ ತಕ್ಷಣ ಬಂದಿಯಪ್ಪ ಅಂತ ಕೇಳೋರು. ಒಂದು ಸ್ವಲ್ಪ ಹೊತ್ತು ಆದಮೇಲೆ ಎಲ್ಲರೂ ಒಂದು ಕಡೆ ಸೀಟ್ ಅಡ್ಜಸ್ಟ್ ಮಾಡ್ಕೊಳ್ತಿದ್ದ. ಲಾಸ್ಟಲ್ಲಿ ಎಲ್ಲರೂ ಕುಂತ್ಕೊಂಡೇನಪ್ಪ ಅಂತ ಹೇಳ್ತಿದ್ರು. ಎಲ್ಲ ನಿದ್ದೆ ಎಲ್ಲ ಮುಗಿದ್ಮೇಲೆ ಹೊರಡಕ್ಕೆ ಸಿದ್ಧ ಆದೇನಪ್ಪ ಅಂತ ಹೇಳೋದು. ಈ 3 ಅವ್ನಿಗೆ ನೆನಪಿರೋದು. ಅವ್ರು ಏನೇನೋ ಹೇಳಿದ್ರು ಪ್ರವಚನದಲ್ಲಾರೆ ಅವ್ನಿಗೆ ಇಷ್ಟೇ, ಬಂದ್ಯಪ್ಪ, ಕುತ್ಕೊಂಡೇನಪ್ಪ, ಹೊರಡಕ್ಕೆ ಸಿದ್ಧ ಆದೇನಪ್ಪ ಅಂತ. ಅವ್ನಿಗೆ 7 ದಿವಸ ಅಷ್ಟಾರು ಕೇಳಿಸಿ ಮನಸ್ಸಲ್ಲಿ ಅದೇ ಅವನಿಗೆ ನೆನಪಾಗ್ತಾಯಿತ್ತು. ಶ್ರೀಮಂತ ಅಂತ ಹೇಳಿದ್ನಲ್ಲ, ಅಂದರೆ ನಡೆದಿರೋ ಸಂಗತಿನೇ. ಇದನ್ನು ಸುಮ್ಮನೆ ಸ್ವಲ್ಪ ಅದು ಬೆರೆಸಿ ಹೇಳ್ತಿದ್ದೀನಿ ಅಷ್ಟೇ, ಆದರೆ ಪ್ರಯೋಜನ ಬರ್ಬೋದೇನೋ ಅಂತ. ರಾತ್ರಿ ಮಲಗಿದ್ದ ಅವನಿಗೆ ಇದೇ ಮಲಗೋದ್ರಲ್ಲೂ ಅದೇ ಚಿಂತೆ ಅವನಿಗೆ ಜಾಸ್ತಿ. ಮನೆಗೆ ಕಳ್ಳ ಬಂದ್ಬಿಟ್ಟ. ಇವನು ಮಲಗವನು, ಅವ್ನು ಪಾಡು ದೀರ್ಘವಾದ ನಿದ್ದೆಲ್ಲ ಅವನು. ಯಾರು ಈ 3 ನೆನಪಿತ್ತಲ್ಲ, ಕಳ್ಳ ಬಂದ ತಕ್ಷಣ ಇವನು ಬಂದ್ಯಾಪ್ಪ ಅಂತಾನೆ. ಅವ್ನಿಗೆ ಇದೇನಪ್ಪ, ಇವನು ಇಷ್ಟೊಂದು ಗಾಢವಾಗಿ ಮಲಗೋನೆ, ಇವನಿಗೇನೋ ದಿವ್ಯ ಶಕ್ತಿ ಇರಬೇಕು ಇವನ ಹತ್ರ, ಏನೋ ಒಂಥರ ಶಕ್ತಿ ಇರುವಂಥವನು, ಸಾಧಕ ಇರಬೇಕು ಅಂತ. ಯಾರು ಕಷ್ಟಪಟ್ಟು ಅಲ್ಲಿ ಇಲ್ಲಿ ಏನಾದ್ರು ಮಾಡಿ ಹುಡ್ಕೋಣ ಅಂತ ಅಲ್ಲಿ ಸಂಧಿಯಲ್ಲಿ ಕೂತ್ಕೊಳ್ಳೋಕೆ ಸ್ಟಾರ್ಟ್ ಮಾಡ್ತಿದ್ದ. ಕೂತ್ಕೊಂಡಿಯಪ್ಪ ಅಂತ ಅಂದ ತಿರ್ಗ. ಹಾಗೂ ಹಿಂಗೆ ಏನೋ ಮಾಡಿ ಪ್ರಯತ್ನ ಮಾಡಿ ಒಂದು ಸ್ವಲ್ಪ ಅದು ಇದು ಗಂಟೆ ಹಾಕೊಂಡು ಓಡೋಗ್ಬಿಡೋಣ ಅನ್ನೋ ಹೊತ್ತಿಗೆ ಹೊರಡಕ್ಕೆ ಸಿದ್ಧ ಆದ್ಯೇನಪ್ಪ ಅಂತ ಅಂದ್ಬಿಟ್ಟು ಅವನಿಗೆ ಫುಲ್ಲು ಗೊತ್ತಾಗೋಯ್ತು. ಈಗ ಪೊಲೀಸ್ ಹಿಡಿಸ್ತಾನೆ ಇವನು, ಬಂದೇ ನಾನು ಸಿಗೋದ್ರಿಂದ ಎಲ್ಲ ಅಲ್ಲಿ ಬಿಟ್ಬಿಟ್ಟು ಓಡೋಗ್ಬಿಟ್ಟ. ಅಟ್ಲೀಸ್ಟ್ ಇಷ್ಟಾದ್ರೂ ಪ್ರಯೋಜನ ಇರುತ್ತಲ್ಲ ಕ್ಲಾಸಿಗೆ ಬಂದು ನಿದ್ದೆ ಮಾಡಿದ್ರೆ. ಆದ್ದರಿಂದ ಏನಾದ್ರು ಅಂದರೆ ಅಟ್ಲೀಸ್ಟ್ ಒಂದು ಸ್ವಲ್ಪ ಹತ್ತಿರ ಇದ್ದರೆ, ಪ್ರವಚನಕ್ಕೆ ಬಂದು ಭಕ್ತರ ಸಹವಾಸ ಮಾಡಿದ್ರೆ ಏನಾದರೂ ಸ್ವಲ್ಪ ಪ್ರಯೋಜನ ಹಾಗೇ ಆಗುತ್ತೆ. ಸೊ ಭಗವದ್ಗೀತೆಯ ಪ್ರಸ್ತುತ ಬಗ್ಗೆ ಮತ್ತು ಕೆಲವು ಅದರ ಬಗ್ಗೆ ಅಂದರೆ ತುಂಬ ಅಂದರೆ ಏನಂತಾರೆ, ಈ ಕಾಲದಲ್ಲಿ ಬುದ್ಧಿಜೀವಿಗಳು ಅಂತ ಅಂದ್ಕೊಂಡಿರೋರೆಲ್ಲ ಕೆಲವು ಪ್ರಶ್ನೆ ಮಾಡಿದ್ದಾರೆ ಅದ್ರ ಬಗ್ಗೆನೂ ಒಂದು ಸ್ವಲ್ಪ ನಾವು ಚರ್ಚೆ ಮಾಡಬಹುದು. ಆದರೆ ಮುಖ್ಯವಾಗಿ ಏನು ಅಂತಂದರೆ, ಅವಕಾಶ ಬರೀ 700 ಶ್ಲೋಕ ಅಷ್ಟೇ. ಒಂದು ಕೆಲವು 700-800 ಪುಟ ಇದೆ ಅಂತ ಅನಿಸುತ್ತೆ, ಅಥವಾ ಒಂದು 500-600 ಪುಟ ಇರ್ಬೋದೇನೋ, 800 ಪುಟ ಇದೆ. ಸ್ವಲ್ಪ ದಿವಸ ಅಂದರೆ ದಿನ ಒಂದು 10 ಪುಟ ಓದಿದ್ರೂ ಆವಾಗವಾಗ 1-2-3 ತಿಂಗಳಲ್ಲಿ ಓದಿ ಒಂದು ಮೊದಲನೇ ಅಧ್ಯಯನ ಮಾಡಬಹುದು. ಯಾಕೆ ಅಂತಂದರೆ ಯಾವುದಕ್ಕಾದ್ರೂ ಇದನ್ನು ಓದಲೇ ನಾವು ಜೀವನದಲ್ಲಿ ಯಾವುದೇ ಹಂತದಲ್ಲಿರಲಿ, ಅಂದರೆ ಮಕ್ಕಳಾಗಿರಲಿ, ವಯಸ್ಸಾದವರಾಗಿರಲಿ, ಗೃಹಸ್ಥರಾಗಿರಲಿ, ವಯಸ್ಸಾದವರಾಗಿರಲಿ, ಅಥವಾ ಅದರದ್ದು ಡೈವರ್ಸಿಟಿ ತುಂಬ, ಅಂದರೆ ವೈವಿಧ್ಯತೆ ತುಂಬ ಇದೆ ಭಗವದ್ಗೀತೆದು. ಏನಂತಂದರೆ ಎಲ್ಲ ವಯಸ್ಸಿನವರಿಗೂ ಮತ್ತು ಎಲ್ಲ ಕ್ಷೇತ್ರದಲ್ಲಿ ಇರುವಂಥವರಿಗೂ, ಅಂದರೆ ಅವರು ಏನಂತಾರೆ, ಯಾವುದೇ ಕೆಲಸವನ್ನು ಮಾಡ್ತಾ ಇರಲಿ, ಅವರು ಶಿಕ್ಷಕರಾಗಿರಲಿ, ರಾಜಕೀಯದಲ್ಲಿ ನಾಯಕರಾಗಿರಲಿ, ಅವರು ಪೊಲೀಸರಾಗಿರಲಿ, ಅವರು ವೈದ್ಯರಾಗಿರಲಿ, ಎಲ್ಲರೂ ಸಹ ಓದಬೇಕು. ಯಾಕಂದರೆ ಸುಮ್ಮನೆ ವೈದ್ಯರಾಗಿರಲಿ ಅನ್ನೋಕ್ಕೆ ನೆನಪಾಯಿತು. ಮತ್ತು ನಾನು ಅಂದರೆ
ಸಾಧ್ಯವಾದಷ್ಟು ಇವತ್ತಿನ ಪ್ರವಚನದಲ್ಲಿ ವಾಸ್ತವವಾಗಿ ಏನು ನೋಡಿದ್ದೀನೋ ಅದನ್ನೇ ಸ್ವಲ್ಪ ಮಾತಾಡ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಅನೇಕ ಸಾರಿ ಹೇಳಿದುಂಟು ಮತ್ತು ನಾನು ಹೆಚ್ಚು ಪ್ರವಚನ ಕೇಳೋಕ್ರೆ ಗುರುಗಳು ಹೇಳಿದುಂಟು. ನಮಗೇನು ಸುಮ್ಮನೆ ಕತೆ ಹೇಳಬೇಕು ಅಂತ ಅನಿಸಲ್ಲ. ಯಾವುದ್ಯಾವುದೋ ಇಲ್ಲದಿರೋದನ್ನ ಹೇಳಿ ಎಲ್ಲರನ್ನ ಎಷ್ಟು ದಿವಸ ಅಂತ ಅಟ್ರ್ಯಾಕ್ಟ್ ಮಾಡೋಕ್ಕಾಗತ್ತೆ. ಬರೀ ಕತೆಗಳನ್ನ ಹೇಳಿ ಇಲ್ಲದೇ ಇರೋದನ್ನು ಹೇಳಿ, ಅದರಿಂದ ಇರೋದನ್ನು ಮತ್ತು ವಾಸ್ತವವನ್ನು ಒಂದು ಸ್ವಲ್ಪ ಚರ್ಚೆ ಮಾಡಲಿಕ್ಕೆ ಪ್ರಯತ್ನ ಮಾಡೋಣ. ಮತ್ತು ಭಗವಂತನ ದಯದಿಂದ ಅಂದರೆ ನಾನು ಸ್ವಲ್ಪ ಸಾರ್ವಜನಿಕ ಜೀವನದಲ್ಲಿ ಹೆಚ್ಚಿಗೆ ಕೆಲಸ ಮಾಡ್ತಾಯಿದ್ದೀನಿ. ಅಂದರೆ ಅನೇಕ ರೀತಿಯ ಜನದ ಜೊತೆ ಮತ್ತು ಅನೇಕ ಮತಗಳ ಧರ್ಮಗಳ ಜನರ ಜೊತೆ ಮತ್ತು ಅನೇಕ ವೈವಿಧ್ಯತೆ ಇರುವಂತಹ ಶ್ರೀಮಂತರು, ಬಡವರು, ಈ ಥರ ವಕೀಲರು, ರಾಜಕೀಯರು ಎಲ್ಲರ ಜೊತೆ ಒಂದು ಒಡನಾಟ ಇರುವಂತಹ ಸಾರ್ವಜನಿಕ ಜೀವನದಲ್ಲಿರೋದ್ರಿಂದ ಸ್ವಲ್ಪ ನನಗೆ ಅಂದರೆ ಏನಂತಾರೆ ನನಗೆ ಅನಿಸಿದ್ದು ಆ ಸ್ಕೋಪ್ ಜಾಸ್ತಿ ಅಂದರೆ ವ್ಯಾಪ್ತಿ ಜಾಸ್ತಿ ಇರೋದ್ರಿಂದ ಎಲ್ಲ ನೋಡಿದ್ರಿಂದ ಅದಕ್ಕೆ ಕಂಪ್ಯಾರಿಸನ್ ಮಾಡಿನೂ ಸಹ ನಾವು ಹೋಲಿಸ್ಕೊಂಡು ಪ್ರಸ್ತುತತೆಯ ಬಗ್ಗೆ ನಾವು ಮಾತಾಡಬಹುದು. ಸೊ ಆ ವೈದ್ಯರಿಗೂ ಅಂದರೆ ಜಸ್ಟ್ ಹೇಳಿದ್ದಂದರೆ ವಾಸ್ತವ ಏನಿದೆಯೋ ಅದರ ಬಗ್ಗೆನೇ ಹೆಚ್ಚು ಮಾತಾಡ್ಲಿಕ್ಕೆ ಪ್ರಯತ್ನ ಮಾಡೋಣ ಅಂತ. ಅಮೇರಿಕಾದಲ್ಲಿ ಮತ್ತು ಅನೇಕ ದೇಶಗಳಲ್ಲೂ ಸಹ ಎಲ್ಲ ಮನೋವಿಜ್ಞಾನಿಗಳು ಸಹ ಅಂದರೆ ಸೈಕಾಲಜಿಸ್ಟ್ ಅಂತ ಅವರ ಎಲ್ಲ ಕೊಠಡಿಯಲ್ಲೂ ಅಂದರೆ ಕೆಲವರು ಪ್ರಶ್ನೆ ಮಾಡಿದ್ದು ನಾನು ಈ ಥರ ನೋಡಿದ್ದೇನೆ. ಕೊಠಡಿಯಲ್ಲಿ ಕೃಷ್ಣಾರ್ಜುನರ ಭಾವಚಿತ್ರ ಇಟ್ಟಿದ್ರು. ಒಬ್ಬರು ಕೇಳಿದ್ರು, ಅಂದರೆ ಯಾಕೆಂದರೆ ನಮ್ಮ ದೇಶದಿಂದ ಹೋದವ್ರಿಗೆ ಕುತೂಹಲ ಇರುತ್ತಲ್ಲ, ಕೇಳಿದ್ರು ಇವರು ನಿಮ್ಮ ದೇವರಲ್ಲ, ಎಲ್ಲ ಯಾಕೆ ಇಟ್ಟಿದ್ದೀರ ಇವರ ಒಂದು ಭಾವಚಿತ್ರವನ್ನು? ಅವರು ಹೇಳಿದ್ರು, ಯಾರಿಗಾರು ಒಬ್ಬನಿಗೆ ತಲೆ ಕೆಟ್ಟಿದರೆ ಅಥವಾ ಅವ್ನಿಗೆ ಏನು ಮಾಡಬೇಕು ಅಂತ ಗೊತ್ತಾಗಿಲ್ಲ ಅಂತಂದರೆ ಸ್ವಲ್ಪ ಸರಿಯಾದ ಒಳ್ಳೆ ಮಾತುಗಳನ್ನು ಹೇಳೋದ್ರಿಂದ ಅವನ ತಲೆ ಸರಿ ಮಾಡ್ಬೋದು ಅಂತ ಮೊದಲನೇದಾಗಿ ಹೇಳಿಕೊಟ್ಟದ್ದು ಕೃಷ್ಣನೇ. ಈ ವ್ಯಕ್ತಿ ಇಲ್ಲಿದಾರಲ್ಲ, ಈ ಮೊದಲನೇ ವ್ಯಕ್ತಿನೇ. ಅವ್ನಿಗೆ ಏನು ಮಾಡಬೇಕು ಏನು ಮಾಡಬಾರ್ದು ಅಂತ ಸ್ವಲ್ಪ ಸರಿಯಾಗಿ ತಿಳುವಳಿಕೆ ಹೇಳಿದ್ರೆ ಅವನು ಸರಿ ಹೋಗ್ತಾನೆ. ಅವನಿಗೆ ಸೈಕೋಥೆರಪಿ ಅಂತ ಕರೀತಾರೆ. ಅದಕ್ಕೆ ಅನೇಕ ಥೆರಪಿ ಮಾಡ್ತಾರಲ್ಲ, ಅಂದರೆ ಅದನಿಗೆ ಆ ಮಾನಸಿಕವಾದಂತಹ ಶಿಕ್ಷಣವನ್ನು ಕೊಟ್ಟರೆ ಅವನು ಸರಿ ಹೋಗ್ತಾನೆ ಅಂತ ಮೊದಲು ಇದನ್ನು ಈ ಒಂದು ಡಿಪಾರ್ಟ್ಮೆಂಟನ್ನು ಕಂಡಿಡ್ದಿದ್ದೇ ಇವರಪ್ಪ. ಇವರಿಬ್ಬರಿದಲ್ಲ, ಇವ್ರು ಹೇಳಿದ್ರು, ಅವ್ರು ಕೇಳಿಸ್ಕೊಂಡ್ರು, ಹಾಗೆ ನಾವು ಮುಂದುವರ್ಕೊಳ್ತಾ ಬಂದ್ವಿ ಅಷ್ಟೇ ಈ ಡಿಪಾರ್ಟ್ಮೆಂಟಲ್ಲಿ ಅಂತ ಅವರೆಲ್ಲ ಇಟ್ಕೊಂಡಿದ್ದಾರೆ. ನಾವು ಅದೇ ಸಬ್ಜೆಕ್ಟ್ ಓದ್ತೀವಿ, ಅದೇ ವಿಷಯಗಳನ್ನೇ ಓದ್ತೀವಿ, ಆದರೆ ಅವ್ರನ್ನ ಮಾತ್ರ ಇಡಲ್ಲ. ಯಾಕೆಂದರೆ ಕೆಲವರು ಅವ್ರ ಫೋಟೋ ಇಟ್ಬಿಟ್ರೆ ಕೆಲವರು ನಮ್ಮ ಹತ್ರ ಸೈಕಾಲಜಿ ಟ್ರೀಟ್ಮೆಂಟ್ ತೊಗೊಳಕ್ಕೆ ಬರೋದಿಲ್ಲ ಅಲ್ಲ, ಇವರು ಆ ಜನಕ್ಕೆ ಮರ ಸೇರಿದವರು ಅಂತ. ಆದರೆ ಹೇಳೋದೆಲ್ಲ ಅದೇ ವಿಷಯನೇ. ಆದರೆ ಬೇರೆಯವರೆಲ್ಲ ಇಟ್ಕೊಂಡು ಪಾಪ ಇದ್ದಿದ್ದಂಗೆ ಹೇಳ್ತಿದ್ದಾರೆ. ಇವರೇ ಮೊದಲನೇ ಸೈಕಾಲಜಿ ಟ್ರೀಟ್ಮೆಂಟ್ ಕೊಟ್ಟವರು. ತಲೆ ಕೆಟ್ಟಾಗ ಏನನ್ನು ಹೇಳಿದ್ರೆ ಒಬ್ಬ ವ್ಯಕ್ತಿ ಅರ್ಥ ಮಾಡ್ಕೊಳ್ತಾನೆ ಅಂತ ಹೇಳಿದ್ರು. ಅದಕ್ಕೆ ನಾವು ಹಾಗೇ ಅವರಿಂದನೇ ಜೀವನ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದೀವಿ ಅಂತ ವಾಸ್ತವವಾಗಿ ಹೇಳಿದ್ದು. ಈ ರೀತಿಯಾಗಿ ಮತ್ತು ಲಾಜಿಕ್ ಇದೆಯಲ್ಲ, ಅಂದರೆ ಭಗವದ್ಗೀತೆ ಅರ್ಥ ಮಾಡ್ಕೊಳ್ಬೇಕಾದ್ರೆ ಲಾಜಿಕ್ ಯೂಸ್ ಮಾಡಬೇಕು. ನಮ್ಮ ಎಲ್ಲರ ತಲೆಯಲ್ಲಿ ಎರಡು ರೀತಿಯ ಬ್ರೈನ್ ಇದೆ. ಒಂದು ಏನಂದರೆ ಒಂದು ಪೋರ್ಷನ್ನು ತುಂಬ ಲಾಜಿಕ್ ಯೋಚನೆ ಮಾಡುತ್ತೆ, ಲಾಜಿಕಲ್. ಇನ್ನೊಂದು ತುಂಬ ಎಮೋಷ್ನಲ್. ಎರಡು ಪೋರ್ಷನ್ ಇದೆ. ಸಾಮಾನ್ಯವಾಗಿ ತುಂಬ ಮೃದು ಸ್ವಭಾವ ಇರೋರಿಗೆ ಒಂದು ಪೋರ್ಷನ್ ಜಾಸ್ತಿ ವರ್ಕ್ ಆಗುತ್ತೆ, ಅಂದರೆ ಎಮೋಷ್ನಲ್ ಪೋರ್ಷನ್ ಜಾಸ್ತಿ ವರ್ಕ್ ಆಗುತ್ತೆ. ಇನ್ನೊಂದು ಸ್ವಭಾವ ಇರೋರಿಗೆ ಬರೀ ಅವ್ರಿಗೆ ವಾಕ್ಯಾರ್ಥನೇ, ಬರೀ ವಾದನೇ ಜಾಸ್ತಿ ಮಾಡ್ತಾ ಇರ್ತಾರೆ ಅವರು. ಅದು ಬಿಟ್ಟರೆ ಏನಂತಾರೆ, ಎಮೋಷನ್ ಆಗಿ ಅಥವಾ ಒಂದು ಭಾವನೆಗಳಿಂದ ಯೋಚನೆ ಮಾಡಲ್ಲ. ಆದರೆ ಎರಡನ್ನೂ ಸಹ ನಾವು ಒಂದು ಸಮತೋಲನಕ್ಕೆ ತರಬೇಕಾಗುತ್ತೆ. ಕೆಲವೊಂದು ಸರಿ ಲಾಜಿಕ್ ವರ್ಕ್ ಆಗುತ್ತೆ, ಕೆಲವೊಂದು ಸರಿ ಎಮೋಷನ್ಸ್ ವರ್ಕ್ ಆಗುತ್ತೆ. ಭಾವನೆಗಳು ಮತ್ತು ಈ ಒಂದು ತತ್ವ ಇವೆರಡರ ಸಮ್ಮಿಶ್ರತೆ ಇರಬೇಕು. ಆದ್ದರಿಂದ ಯಾಕೆ ಇದನ್ನು ಹೇಳಿದೆ ಅಂತಂದರೆ, ಭಗವದ್ಗೀತೆ ಅರ್ಥ ಮಾಡ್ಕೊಳ್ಳೋದಕ್ಕೆ ಲಾಜಿಕ್ ಬೇಕಿಲ್ಲ ಅಂತ. ಯಾಕೆ ಅಂತ ಅಂದರೆ ಲಾಜಿಕಲಿ ಯೋಚನೆ ಮಾಡಬೇಕು. ಆದರೆ ತುಂಬ ನಂಬಿಕೆ ಇರೋನಿಗೆ ತುಂಬ ಲಾಜಿಕ್ ಹೇಳೋ ಅಗತ್ಯ ಇಲ್ಲ, ಹೌದಲ್ವಾ? ತುಂಬ ನಂಬಿಕೆ ಇರೋನಿಗೆ ಜಾಸ್ತಿ ಲಾಜಿಕ್ ಹೇಳೋ ಅಗತ್ಯ ಇಲ್ಲ, ಅವ್ನು ನಂಬ್ತಾನೆ. ನಂಬದೇ ಇರೋನಿಗೆ ಎಷ್ಟು ಲಾಜಿಕ್ ಹೇಳಿದ್ರೂ ಪ್ರಯೋಜನ ಇಲ್ಲ, ಅವ್ನು ನಂಬಲ್ಲ. ನಂಬದೇ ಇರೋನಿಗೆ ನೀವು ಎಷ್ಟಾರು ಲಾಜಿಕ್ ಹೇಳಿ ಅದಕ್ಕೆ ಇನ್ನೊಂದು ಲಾಜಿಕ್ ಅವ್ನು ಹುಡುಕ್ತಾನೆ. ನಂಬದೇ ಇರೋದಕ್ಕೂ ದೇವರಿಲ್ಲ ಅನ್ನೋದಕ್ಕೂ ತುಂಬ ಲಾಜಿಕ್ ಇದೆ. ಈ ಪ್ರಪಂಚದಲ್ಲಿ ದೇವರಿಲ್ಲ ಅಂತ ಹೇಳೋದಕ್ಕೂ ತುಂಬ ಲಾಜಿಕ್ ಇದೆ. ಆದ್ದರಿಂದ ಬರೀ ಲಾಜಿಕ್ಕಿಂದ ನಮ್ಮ ಚಿಂತನಾ ವಿಧಾನದಿಂದನೇ ಎಲ್ಲ ಅರ್ಥ ಮಾಡ್ಕೊಬಿಡೋಕ್ಕಾಗಲ್ಲ. ಒಂದು ಹಂತದಲ್ಲಿ ನಾವೆಲ್ಲರೂ ಒಂದು ಸ್ವಲ್ಪ ಅದನ್ನು ಗ್ರಹಿಸೋದಕ್ಕೆ ಯೋಚನೆ ಮಾಡಬೇಕು. ನಿತ್ಯ ಜೀವನದಲ್ಲಿ ಏನಾಗ್ತಾ ಇದೆ, ಸಮಾಜದಲ್ಲಿ ಏನಾಗ್ತಾ ಇದೆ, ಅಲ್ಲಿ ಹೇಳಿರೋದು ಏನಿದೆ,
ಏನಾದ್ರು ಸ್ವಲ್ಪ ಸಂಬಂಧಿತವಾಗಿದೆಯಾ, ರಿಲೇಟಿವ್ ಆಗಿದೆಯಾ, ರಿಲೆವೆನ್ಸ್ ಇದೆಯಾ ಅನ್ನೋದನ್ನು ನಾವು ಒಂದು ಹಂತದಲ್ಲಿ ಯೋಚನೆ ಮಾಡಬೇಕು. ಸುಮ್ಮನೆ ತರ್ಕನೇ ಮಾಡೋದು, ತುಂಬ ಎಮೋಷ್ನಲ್ ಆಗೂ ಮಾಡೋದು. ತುಂಬ ಎಮೋಷ್ನಲ್ ಮಾಡಿದವ್ರು ಏನು ಮಾಡಿದ್ರು ಹೇಳಿ, ಭಗವದ್ಗೀತೆ ಚೆನ್ನಾಗಿ ಪೂಜೆ ಮಾಡಿ ಅದಕ್ಕೆ ಅಭಿಷೇಕ ಮಾಡಿ ಏನೋ ಮಾಡಿಬಿಟ್ರು. ತುಂಬ ಎಮೋಷ್ನಲ್ ಆಗಿರೋದಕ್ಕೆ ತುಂಬ ತರ್ಕ ಮಾಡೋದ್ರಲ್ಲೂ ಅರ್ಥ ಇಲ್ಲ. ಎರಡನ್ನು ನಾವು ಸಮತೋಲನ ಮಾಡಿ ಒಂದು ಹಂತಕ್ಕೆ ಗ್ರಹಿಸಬೇಕು. ಬರೀ ಲಾಜಿಕೆ ತರ್ಕ ಮಾಡೋಕ್ಕಾಗಲ್ಲ, ಗ್ರಹಿಸಬೇಕು. ಮತ್ತೊಂದು ಸರಿ ಹೇಳ್ತಾ ಇದ್ದೀನಿ, ಜೀವನದಲ್ಲಿ ಏನು ನಡೀತಾ ಇದೆ, ಸಮಾಜದಲ್ಲಿ ಏನು ನಡೀತಾ ಇದೆ, ವಾಸ್ತವವಾಗಿ ಏನಿದೆ, ಅದರಲ್ಲಿ ಏನು ಹೇಳಿದ್ದಾರೆ, ಅದಕ್ಕೆ ನಮಗೆ ಸಂಬಂಧ ಇದೆಯಾ ಅಂತ ಸ್ವಲ್ಪ ನಾವು ಯೋಚನೆ ಮಾಡಬೇಕು. ಸೊ ಈ ಎಲ್ಲದರ ಒಂದು ಹಿನ್ನೆಲೆಯಲ್ಲಿ ನಾವು ಇವತ್ತಿನ ಚರ್ಚೆಯನ್ನು ಪ್ರಾರಂಭ ಮಾಡೋಣ. ನಾನು ಸಾಕಷ್ಟು ಹೇಳಿದೆ ಅಂದರೆ ಎಲ್ಲ ಕ್ಷೇತ್ರದವರಿಗೂ ಸಹ ಭಗವದ್ಗೀತೆ ಅನ್ವಯವಾಗುತ್ತೆ, ಎಲ್ಲ ಹಂತದ ಜೀವನದಲ್ಲಿರೋರಿಗೂ ಸಹ ಭಗವದ್ಗೀತೆ ಅನ್ವಯವಾಗುತ್ತೆ. ಆಮೇಲೆ ಒಬ್ಬನಿಗೆ ತುಂಬ ಗಟ್ಟಿಯಾದಂತಹ ಮನಸ್ಥಿತಿ ಇರಬೇಕು ಅಂದ್ರೂ ಸಹ, ಅವನಿಗೆ ಸೈಕೋ ಟ್ರೀಟ್ಮೆಂಟ್ ಕೊಡಬೇಕು ಅಂದರೂ ಸಹ ಇದರ ಅಗತ್ಯ ಇದೆ ಅಂತ. ಯಾಕೆಂದರೆ ನಾನು ತುಂಬ ಜನ ನೋಡಿದ್ದೀನಿ, ಇದನ್ನು ವಾಸ್ತವವಾಗಿ ಹೇಳಿದ್ದಾರೆ. ಅದರ ಹೋದರೆ ಯಾಕೋ ಇಷ್ಟು ಬೇಗ ಓಡೋಗ್ತಾ ಇದ್ದಾರೆ, ನಮ್ಮ ಬಾಸ್ ದೊಡ್ಡ ಸೈಕೋ, ಆ ಥರ ಒಂಚೂರು ಲೇಟ್ ಆದರೆ ಹಿಂಗೆ ಮಾಡ್ತಾನೆ ಹಂಗೆ ಮಾಡ್ತಾನೆ ಅಂತ ತುಂಬ ಜನ ಹೇಳ್ತಾರೆ. ಮನಸ್ಸು ಯಾರಿಗೂ ಗಟ್ಟಿಯಾಗಿರಲ್ಲ. ಅದಾಗಬೇಕಂದ್ರೂ ಮನಸ್ಸು ಗಟ್ಟಿ ಇರಬೇಕು ಅಂತಂದರೆ ಅವ್ರಿಗೆ ತಿಳುವಳಿಕೆ ಇರಬೇಕು ಅನ್ನೋದ್ರ ಬಗ್ಗೆ ಹೇಳ್ತಾರೆ. ನಮಗೆ ತಿಳುವಳಿಕೆ, ಜ್ಞಾನ, ತುಂಬ ಕ್ಲಾರಿಟಿ ಇರಬೇಕು ಜ್ಞಾನದಲ್ಲಿ. ಇದನ್ನು ಸಹ ನಾನು ನೋಡಿದ್ದೀನಿ, ದಯವಿಟ್ಟು ಅನ್ಯತಾ ಭಾವಿಸ್ಬೇಡಿ. ಅಂದರೆ ಕೆಲವರು ಭಾಷಣ ಮಾಡೋದ್ರೆ ನಾನು ನೋಡಿದ್ದೀನಿ, ಸ್ಟೇಜ್ ಮೇಲೆ ಬಂದು ಕುಂತ್ಕೊಂಡು, ಅಂದರೆ ಅದು ಪೋಡಿಯಮ್ ಇರ್ತದೆ, ಅದು ಬಂದು ನಿಂತ್ಕೊಂಡು, ಅಂದರೆ ಒಂದು 5-6 ಡಿಗ್ರಿ ಇರುತ್ತೆ ಅವ್ರಿಗೆ, ಈ ಕಡೆ ನೋಡಿ ಆ ಕಡೆ ನೋಡಿ ನಿಧಾನಕ್ಕೆ ಯೋಚನೆ ಮಾಡಿ, ಇಂಡಿಯಾ ಈಸ್ ಅವರ್ ಕಂಟ್ರಿ ಅಂದರೆ ಇಷ್ಟು ಇವಾಗ ಗೊತ್ತಾಯ್ತಾ ಅಂತ ನಾವು ಅನ್ಕೋಬೇಕು. ಇವಾಗ ಅರ್ಥ ಆಯ್ತಾ? ಅಷ್ಟೊಂದು ಯೋಚನೆ ಮಾಡಿ 5-6 ಡಿಗ್ರಿ ತಗೊಂಡು ಒಂದು ಮಾತಾಡೋ ಹೊತ್ತಿಗೆ ಅಷ್ಟೊಂದು ಯೋಚನೆ ಮಾಡ್ತಾ ಇರ್ತಾರೆ ಅವರು. ತುಂಬ ಡಿಗ್ರಿ ತಗೊಂಡಿರ್ತಾರೆ. ಯಾಕೆ ಅದನ್ನು ಹೇಳಿದೆ ಅಂದರೆ ಜ್ಞಾನ ತುಂಬ ಗಟ್ಟಿ ಇರಬೇಕು. ಯಾಕೆ ಯಾರು ಹೇಳ್ತಾರಲ್ಲ ಅಂದರೆ ಇದನ್ನು ಬೇರೆಯವರಿಂದ ಹೇಳಿದ್ದನ್ನು ಹಂಗೆ ವಾಪಸ್ ಹೇಳ್ತಾ ಇದ್ದೀನಿ. ಮಾತು ಹೆಂಗೆ ಅಂದರೆ ಕೊಳಾಯಿ ತಿರುಗಿಸ್ರೆ ಹಂಗೆ ನೀರು ದರ ಬರುತ್ತಲ್ಲ, ಹಂಗೆ ಮಾತು ಬರಬೇಕು ಅಂತ. ಆದರೆ ಕೊಳಾಯಿ ತಿರುಗಿಸಿದ ತಕ್ಷಣ ನೀರು ದರ ಬರಬೇಕು ಅಂದರೆ ಓವರ್ ಹೆಡ್ ಟ್ಯಾಂಕಲ್ಲಿ ಏನಾರು ಇರಬೇಕು. ಓವರ್ ಹೆಡ್ ಟ್ಯಾಂಕಲ್ಲಿ ತುಂಬಿಲ್ಲ ಅಂದರೆ ಬರಲ್ಲ. ಆದ್ದರಿಂದ ಯಾಕಿದನ್ನು ಹೇಳಿದ್ರೆ ಮನಸ್ಸು ತುಂಬ ಗಟ್ಟಿ ಇರಬೇಕು. ನಾವು ಒಂದು ಯಾವುದಾದ್ರು ಒಂದು ತತ್ವಕ್ಕೆ, ವ್ಯವಸ್ಥೆಗೆ ಅಂಟಿಕೊಂಡಿರಬೇಕು ಅಂದ್ರೂ ಮನಸ್ಸು ತುಂಬ ಗಟ್ಟಿ ಇರಬೇಕು. ಸುಮ್ಮನೆ ಎಲ್ಲ ಇದು ಆಗಲ್ಲ. ಯಾಕಿದನ್ನು ಹೇಳಿದೆ ಅಂತಂದರೆ, ಸುಮ್ಮನೆ ಮತ್ತೊಂದು ಉದಾಹರಣೆ. ಒಬ್ಬರು ರಾಷ್ಟ್ರಾಧ್ಯಕ್ಷರು ಕೆಲವು ದೇಶ ಅಥವಾ ಕೆಲವು ವ್ಯಕ್ತಿಗಳ ಹೆಸರನ್ನು ಹೇಳೋದು. ಯಾಕಂದರೆ ನಾವು ಏನಂತಾರೆ, ಜಾತ್ಯತೀತವಾಗಿ ಧರ್ಮಾತೀತವಾಗಿ ಇರಬೇಕಾದಂತಹ ಒಂದು ಸಂಸ್ಥೆಯಲ್ಲಿ ನಾವಿದ್ದೇವೆ. ಯಾಕಂದರೆ ಎಲ್ಲ ಧರ್ಮದವರನ್ನು ಎಲ್ಲರನ್ನೂ ಸಹ ನಾವು ಗೌರವಿಸಬೇಕಾಗಿದೆ. ಅಂದರೆ ಎಲ್ಲರಿಗೂ ಸಹ, ಈಗ ನಮ್ಮದು ಸೌತ್ ಆಫ್ರಿಕಾದಲ್ಲೂ ಸಹ ಇಸ್ಕಾನ್ ಇದೆ. ಸೌತ್ ಆಫ್ರಿಕಾದಲ್ಲಿರುವಂತಹ ಕಪ್ಪು ಜನಾಂಗದವರು ನಮಗೆ ಸ್ವಾಮಿ ಅಂದರೆ ಗುರುಗಳು, ಎಷ್ಟೊಂದು ಜನಕ್ಕೆ ದೀಕ್ಷೆ ಕೊಟ್ಟಿದ್ದಾರೆ ಇಸ್ಕಾನ್ ಸಂಸ್ಥೆಯಲ್ಲಿ. ಆದ್ದರಿಂದ ನಾವು ಒಂದು ರಾಷ್ಟ್ರದ ಅಧ್ಯಕ್ಷರು ಭಾಷಣ ಮಾಡ್ತಾಯಿದ್ರು. ಅಂದರೆ ಏನಂತಾರೆ, ಅಧ್ಯಕ್ಷತೆ ಸ್ವೀಕರಿಸ್ತಾರಲ್ಲ, ಅವತ್ತು ಪದಗ್ರಹಣ ಮಾಡ್ತಾರಲ್ಲ, ಇವತ್ತು ನಾನು ಈ ದೇಶದ ರಾಷ್ಟ್ರಾಧ್ಯಕ್ಷನಾಗಿ ಇಂಥವನಾದಂತಹ ನಾನು ಇವತ್ತು ಈ ಪದಗ್ರಹಣವನ್ನು ಮಾಡ್ತಾ ಇದ್ದೇನೆ, ಈ ಪ್ರಮಾಣ ವಚನವನ್ನು ಸ್ವೀಕರಿಸ್ತಾ ಇದ್ದೇನೆ ಅಂತ ಹೇಳಿದಾಗ ವಿರೋಧ ಪಕ್ಷದ ಬಗ್ಗೆ ತುಂಬ ಒಲವಿರುವಂತಹ ಒಬ್ಬ ವ್ಯಕ್ತಿ ಕೆಳಗಿದ್ದ. ಅವನು ಕೆಳಗಡೆಯಿಂದ ಜೋರಾಗಿ ಅವರು ಮಾತಾಡ್ತಾ ಇದ್ದಾರೆ, ಒಂದು ಗಾಂಭೀರ್ಯತೆಯಿಂದ ಮತ್ತು ಒಂದು ಮನಃಶಕ್ತಿಯಿಂದ ಮಾತಾಡ್ತಾರೆ. ಕೆಳಗಡೆಯಿಂದ ಒಬ್ಬ, ಏನು ನೀನು ಈ ದೇಶಕ್ಕೆ ಅಧ್ಯಕ್ಷ, ನೀವಪ್ಪ ಚಪ್ಪಲಿ ಹೊಲಿತಾ ಇದ್ದ, ನೀವಪ್ಪ ಹೊಲಿದಿರೋ ಚಪ್ಪಲಿನ ನಾನು ಹಾಕ್ಕೊಂಡಿರೋದು ಅಂತ ಅಂದ್ಬಿಟ್ಟ. ನೀವಪ್ಪ ಹೊಲಿದಿರೋ ಶೂನೇ ನಾನು ಹಾಕ್ಕೊಂಡಿರೋದು ಅಂತ. ನಾವಾಗಿದ್ದರೆ ಎಷ್ಟು ವಿಚಲಿತ ಆಗ್ಬಿಡ್ತೀವಿ. ಅವ್ರು ಹೇಳಿದ್ರು, ಹೌದಾ ನಮ್ಮಪ್ಪ ಹೊಲಿದಿರುವಂತಹ ಶೂನೇ ನೀವು ಹಾಕ್ಕೊಂಡಿದ್ದ, ನೋಡ್ದ ನಮ್ಮಪ್ಪ ಹೊಲಿದಿರುವಂತಹ ಶೂ ಎಷ್ಟು ಪ್ರಚಲಿತವಾಗಿದೆ ಅಂತ ಅಂದರೆ ತುಂಬ ಚೆನ್ನಾಗಿದೆ, ನೀವು ನಿಮ್ಮಂಥವ್ರು ಹಾಕ್ಕೊಂಡಿದ್ದಾರೆ ಅಂತಂದರೆ ನಮ್ಮಪ್ಪ ಹೊಲಿದಿರೋ ಶೂಗೆ ಎಷ್ಟು ಬೆಲೆ ಇದೆ, ನನಗೆ ಅದ್ರ ಬಗ್ಗೆ ನಮ್ಮ ತಂದೆ ಬಗ್ಗೆ ಗೌರವ ಇದೆ. ಆ ಶೂ ಚೆನ್ನಾಗಿದೆ ತಾನೇ, ಅದೇನಾದ್ರು ಪ್ರಾಬ್ಲಮ್ ಆಗಿದ್ರೆ ಹೇಳಿ, ನಾನು ಮತ್ತೆ ರಿಪೇರ್ ಮಾಡಿಕೊಡ್ತೀನಿ, ನಾನು ಇಲ್ಲೇ ಸರಿ ಮಾಡಿಕೊಡ್ತೀನಿ, ನನಗೆ ಆ ಕೆಲಸ ಗೊತ್ತಿದೆ, ಶೂ ಸರಿ ಮಾಡೋದು. ಯಾಕೆ ಗೊತ್ತಾ, ನಮ್ಮ ತಂದೆ ನನಗೆ ಹೇಳ್ಕೊಟ್ಟಿದ್ದಾರೆ. ಮತ್ತು ನಮ್ಮ ತಂದೆ ಹೊಲಿದಿರೋ ಎಲ್ಲ ಶೂಸ್ ಇದೆಯಲ್ಲ, ಒಂದೂ ಅಂದರೆ ಚೆನ್ನಾಗಿ ಸರ್ವಿಸ್ ಕೊಟ್ಟಿದೆ.
ಅದು ತಪ್ಪಾಗಿಲ್ಲ ಅಂತ ಯಾವುದೂ ಇಲ್ಲ. ಅದಕ್ಕೆ ನಿಮಗೆ ಸರ್ವಿಸ್ ಕೊಡಲ್ಲ, ಅದನ್ನು ಸರಿ ಮಾಡಿಕೊಟ್ಟು ಮತ್ತೆ ಪ್ರಮಾಣ ವಚನ ತಗೊಳ್ತೀನಿ. ನನಗೆ ಆ ಕೆಲಸದ ಬಗ್ಗೆ ತುಂಬ ಗೌರವ ಇದೆ, ಹೆಮ್ಮೆ ಇದೆ. ನನ್ನ ತಂದೆನ ನೀವು ಸ್ಮರಣೆ ಮಾಡುವಂತೆ ಮಾಡಿದ್ರೆ ನಿಮಗೆ ತುಂಬ ಧನ್ಯವಾದಗಳು ಅಂತ ಹೇಳಿದರು. ಇಂಥ ಮಾತು ಹೇಳಬೇಕು ಅಂದರೆ ಮನಸ್ಸು ಎಷ್ಟು ಗಟ್ಟಿ ಇರಬೇಕು, ಮಾನಸಿಕವಾಗಿ ಎಷ್ಟು ಒಬ್ಬನಿಗೆ ಸ್ಥಿಮಿತ ಇರಬೇಕು, ಸಮತ್ವ ಇರಬೇಕು. ನಾವಾಗಿದ್ದರೆ ಆಲ್ರೆಡಿ ಅಧಿಕಾರ ಆಯ್ತಲ್ವ, ಹಾಕ್ರ ಅವ್ನು ಜೈಲಿಗೆ ಹಾಕ್ರ ಫಸ್ಟ್, ಆಮೇಲೆ ಮಿಕ್ಕಿದ್ದು ನೋಡ್ಕೊಬಿಡುವ ಅಂತ ಅಂದ್ಕೊಳ್ತಿದ್ವಲ್ಲ. ಇವಾಗ ಹಂಗೆ ತಾನೇ ನಡೀತಾರೆ. ನಮ್ಮ ವಿರುದ್ಧವಾಗಿ ನಡ್ಕೊಂಡ್ರೆ ಅಧಿಕಾರ ಬಂದ ತಕ್ಷಣ ಒಂದು ಕೈ ನೋಡ್ಬಿಡುವ ಅಂತ ಅಂದ್ಕೊಳ್ತೀವಿ ತಾನೆ. ಇದು ಒಂದು ಅಂದರೆ ಸಮಾಜವನ್ನು ನಡೆಸಬೇಕು ಅಂದರೆ ಎಂತಹ ಸಮಸ್ಥಿತಿ ಒಬ್ಬ ಮನುಷ್ಯನಿಗೆ ಇರಬೇಕು, ಯಾವ ರೀತಿ ನಡೆದುಕೊಳ್ಬೇಕು, ಏನಾದರೂ ಮಾಡಿ ಅಧಿಕಾರ ತಗೊಬಿಡ್ಬೇಕು, ಹೆಂಗಾದರೂ ಮಾಡಿ ಎಲ್ಲವನ್ನು ಗಳಿಸ್ಬಿಡ್ಬೇಕು ಅನ್ನೋದು ಸಾಧ್ಯ ಇಲ್ಲ. ಅಧಿಕಾರ ಬಂದಾಗ ಯಾವ ರೀತಿ ನಾವು ನಡ್ಕೊಳ್ತೀವಿ ಅನ್ನೋದು ಸಹ ಬಹಳ ಮುಖ್ಯ. ಈ ಥರ ಒಂದು ಸಮಸ್ಥಿತಿ ಇದಕ್ಕೆ ಯಾಕೆ ಹೇಳಿದೆ ಅಂದರೆ, ಆ ವ್ಯಕ್ತಿ ಚೆನ್ನಾಗಿ ಓದಿ ತಿಳ್ಕೊಂಡಿದ್ದ, ಎಲ್ಲವನ್ನು ಚೆನ್ನಾಗಿ ಓದಿ ತಿಳ್ಕೊಂಡಿದ್ದ. ಆ ತಿಳ್ಕೊಂಡಿದ್ದಕ್ಕೆ ಅವನಿಗೆ ಅಷ್ಟೊಂದು ಏನಂತಾರೆ ಕನ್ವಿಕ್ಷನ್, ಆ ವಿಷಯದ ಬಗ್ಗೆ ತುಂಬ ಕನ್ವಿಕ್ಷನ್ ಇತ್ತು ಅವನ ಮನಸ್ಸಲ್ಲಿ, ಮನೋಸಂಕಲ್ಪ ಗಟ್ಟಿಯಾಗಿತ್ತು. ಅದಕ್ಕೆ ಈ ಥರ ಮಾತಾಡಲಿಕ್ಕಾಯಿತು. ಇದು ಅಂದರೆ ನಾನು ಈ ಪೀಠಿಕೆ ಮುಖಾಂತರ ಅಂದರೆ ಈ ಭಗವದ್ಗೀತೆ ಅಧ್ಯಯನದಿಂದ ನಾವು ದಯಮಾಡಿ ಅಂದರೆ ಈ ರೀತಿಯಾಗಿ ಅಧ್ಯಯನವನ್ನು ನಾವು ಮುಂದುವರಿಸ್ಕೊಂಡು ಹೋಗ್ಬೇಕು. ನಮಗೆ ಓದ್ತಾ ಏನು ಅಂತಂದರೆ ಬರೀ ಶ್ಲೋಕಗಳು ಹೇಳಿದ್ರೆ ಪುಣ್ಯ ಬಂದುಬಿಡ್ತದೆ, ಇಷ್ಟು ಶ್ಲೋಕ ಹೇಳ್ಬಿಡೋಣ ಒಂದೇ ಸರಿಗೆ, ಆ ಥರ ಅದು ಒಳ್ಳೆಯದೇ ಇಲ್ಲ ಅಂತೇಳಿ, ಖಂಡಿತ ಒಳ್ಳೆಯದೇ. ಅಂದರೆ ಹಂಗಾರು ತಲೆಗೆ ಹೋದರೆ ಯಾವತ್ತಿಗಾರು ಕೆಲಸಕ್ಕೆ ಬರ್ತದೆ ಅಂತ ಆದರೆ ಸ್ವಲ್ಪ ನಾವು ಅಧ್ಯಯನ ರೂಪಕವಾಗಿ, ಸಾಕ್ಷಾತ್ಕಾರ ರೂಪಕವಾಗಿ ನಾವು ಓದೋದಕ್ಕೆ ನಾವು ಪ್ರಯತ್ನ ಮಾಡಿದ್ರೆ ಬಹಳ ಒಳ್ಳೆಯದು. ಮುಂದುವರಿಸ್ತಾ ನಾನು ನೇರವಾಗಿ ವಿಷಯಕ್ಕೆ ಬಂದುಬಿಡ್ತೇನೆ. ಕೆಲವು ವಿಷಯಗಳಿಗೆ ಮೊದಲನೇದು ಅಂದರೆ ಕೃಷ್ಣ ಭಗವದ್ಗೀತೆಯಲ್ಲಿ ನಾವು 15ನೇ ಅಧ್ಯಾಯದ ಶ್ಲೋಕ ನೋಡ್ಬೋದು. ಕೆಲವು ವಿಷಯಗಳನ್ನು, ಮಾತುಗಳನ್ನು ಕೃಷ್ಣ ಹೇಳ್ತಾರೆ. ಏನಂದರೆ ಅಹಿಂಸೆ, ಜ್ಞಾನ, ತಾನಾಗಿ ಬಂದುದರಲ್ಲಿ ತೃಪ್ತಿ, ದ್ವಂದ್ವ ಇಲ್ಲದೇ ಇರುವಂಥದ್ದು, ಈ ರೀತಿಯಾದಂತಹ ಗುಣಗಳಿದೆಯಲ್ಲ ಇವೆಲ್ಲ ಮನುಷ್ಯನಿಗೆ ಇರಬೇಕು ಅಂತ ಒಂದು 15-20 ಹೇಳ್ತಾರೆ ಒಂದೇ ಸರಿಗೆ. ಏಕಾಂತದಲ್ಲಿ ವಾಸ ಮಾಡುವಂತಹ ಒಂದು ಅಭ್ಯಾಸ, ತುಂಬ ಡಂಬ ಇಲ್ಲದೆ ಇರೋದು, ಎಲ್ಲರೂ ನನ್ನ ಹೊಗಳ್ಳಿ ಅಂತ ಎಕ್ಸ್ಪೆಕ್ಟ್ ಮಾಡದೇ ಇರೋದು, ಈ ಎಲ್ಲ ಶಾಂತಿ, ಇವೆಲ್ಲ ಹೇಳ್ತಾರೆ. ನಾನು ತುಂಬ ಏನಂತಾರೆ ಅತ್ಯಂತ ಉನ್ನತ ಸ್ಥಾನದಲ್ಲಿರೋರ ಹತ್ರನೂ ಈ ಮಾತು ಕೇಳಿದ್ದೀನಿ. ಕೃಷ್ಣ ಅಹಿಂಸೆಯ ಬಗ್ಗೆ ಹೇಳಿದ್ದಾರೆ, ಆದರೆ ಹಿಂಸೆಯನ್ನು ಪ್ರಚೋದನೆ ಮಾಡ್ತಾಯಿದ್ದಾರೆ. ಯುದ್ಧ ಮಾಡು ಅರ್ಜುನ ಅಂತ ಹೇಳಿದ್ದಾರೆ. ಆದರೆ ಶ್ಲೋಕಗಳಲ್ಲಿ ನೋಡ್ತಾ ಇದ್ದರೆ ಹಿಂಸೆ, ಯುದ್ಧ ಮಾಡು ಅಂದರೆ ಏನು? ಹಿಂಸೆ ಅಲ್ವಾ ಅದು? ಆದರೆ ಹೇಳ್ತಿರೋದು ಅಹಿಂಸಾ, ಶಾಂತಿ ಇರಬೇಕು, ಅಹಿಂಸೆ ಇರಬೇಕು, ಕ್ಷಮ, ದಮ, ದಾನ, ಸಮಾಧಾನ ಇದೆಲ್ಲ ಇರಬೇಕು ಅಂತ ಹೇಳ್ತಾರೆ. ಇಲ್ಲಿ ನೋಡ್ರೆ ಅಹಿಂಸೆಯನ್ನು ಪ್ರಚೋದನೆ ಮಾಡ್ತಾರೆ. ಕೃಷ್ಣನಿಗೆ ಕ್ಲಾರಿಟಿ ಇಲ್ಲ, ಅದಕ್ಕೆ ನಾನು ಭಗವದ್ಗೀತೆ ಓದಲ್ಲ ಅಂತ ಹೇಳೋದು ಕೇಳಿದ್ದೇವೆ. ಅದಕ್ಕಾಗಿ ನಮಗೆ ಅಹಿಂಸೆಯನ್ನು ಪ್ರಚೋದನೆ ಮಾಡ್ತಾರೆ ಅಂತ ಅಂದಾಗ ಅಹಿಂಸೆ ಅಂದರೆ ಏನು ಅಂತ ನಾವು ತಿಳ್ಕೊಬೇಕು ಫಸ್ಟು. ಆಮೇಲೆ ಪಕ್ಷಪಾತಿ, ಕೃಷ್ಣ ಏನೋ ಸ್ವಜನ ಪಕ್ಷಪಾತಿ, ಎರಡು ಕುಟುಂಬದವರ ನಡುವೆ ಯುದ್ಧ ಆದರೆ ಯುದ್ಧವನ್ನು ಗಲಾಟೆನ ಪ್ರಚೋದನೆ ಮಾಡ್ದ. ನಾವು ಭಗವದ್ಗೀತೆನ ಓದಿದಾಗ ಏನಾಗುತ್ತೆ ಅಂದರೆ, ನಾವು ನೆಕ್ಸ್ಟ್ ಯಾರು ಇಬ್ಬರು ಆಸ್ತಿಗೆ ಜಗಳ ಆಡ್ತಾಯಿದ್ರೆ ನಾವು ಹೋಗಿ ಅದು ಯಾಕೆ ಆಸ್ತಿ ಕೊಡಲ್ಲಪ್ಪ, ನಾನು ನಿನ್ನ ಜೊತೆಗೆ ಬರ್ತೀನಿ ಕೇಳ್ತೀನಿ ಅಂತ ಇಬ್ಬರಿಗೆ ಇನ್ನೂ ಪ್ರಚೋದನೆ ಮಾಡ್ಬೋದಲ್ವ. ಕೃಷ್ಣ ಸಮಾಧಾನ ಮಾಡಿ ಆಸ್ತಿ ಕಿತ್ತಾಡ್ಬೇಡ್ರಪ್ಪ ನೀವಿಬ್ಬರು ರಾಜ್ಯಕ್ಕಾಗಿ ಅಂತ ಇಬ್ಬರಿಗೆ ಸಮಾಧಾನ ಹೇಳಬೇಕಿತ್ತಲ್ವ. ಯುದ್ಧ ಮಾಡುವಂತ ಹೇಳ್ತಿದ್ದಾನಲ್ವ, ಅಹಿಂಸೆಯನ್ನು ಪ್ರಚೋದನೆ ಮಾಡ್ತಿದ್ದಾನಲ್ವ. ಇನ್ಮೇಲೆ ಹಂಗಾರೆ ಅವನು ಹೇಳ್ಕೊಟ್ಟಿದ್ದೆ ಅಲ್ವ. ಈಗೆಲ್ಲ ಹಳ್ಳಿಗಳಲ್ಲಿ ನಮ್ಮ ಮನೆಗಳಲ್ಲಿ ನಡೀತಾ ಇರೋದು, ಎಲ್ಲರೂ ಕೋರ್ಟ್ ಕೇಸ್ ಹಾಕಿರೋ ಜಾಸ್ತಿ ಕೇಸಸ್ಸು ಅದ್ರ ಮೇಲೆ ಅಲ್ವ ಇರೋದು. ಸೊ ಇವೆಲ್ಲ ನಾವು ಅರ್ಥ ಮಾಡ್ಕೊಳ್ಬೇಕು. ಅಹಿಂಸೆಯನ್ನು ಪ್ರಚೋದನೆ ಅಹಿಂಸೆಯನ್ನು ಹೇಳ್ತಾರೆ ಆಧಮಾದ ವಸ್ತು ಸತ್ಯವರಿಂದ ಕೀಜೆ, ಆದರೆ ಹಿಂಸೆಯನ್ನು ಪ್ರಚೋದನೆ ಮಾಡ್ತಾರೆ ಅಂತ. ನನಗೆ ಹೆಚ್ಚು ಸಮಯ ಇಲ್ಲದ್ರಿಂದ ಎಲ್ಲವನ್ನು ಸರಳವಾಗಿ ಟಚ್ ಮಾಡಿ ಹೋಗ್ತಾನೆ. ಆಮೇಲೆ ಸತ್ಯ ಅದ್ರ ಬಗ್ಗೆ ತುಂಬ ಕೃಷ್ಣ ಹೇಳಿದ್ದಾರೆ ಭಗವದ್ಗೀತೆಯಲ್ಲಿ. ಆದರೆ ದ್ರೋಣಾಚಾರ್ಯರನ್ನು ಸುಳ್ಳು ಹೇಳಿ ಕೊಂದುಬಿಟ್ರು ಅವರೇ. ಆಗ ನಾವು ಒಂದು ಸ್ವಲ್ಪ ಟ್ರೈ ಮಾಡೋದು ನಮ್ಮದೇನು ತಪ್ಪಿಲ್ಲ, ನಾವು ಅವಾಗವಾಗ ಸಂದರ್ಭಕ್ಕೆ 1-2-3 ಹೇಳಿದ್ರೇನು ತಪ್ಪಿಲ್ಲ ಅಂತ ಅನ್ಸೋದು. ಮತ್ತು ಸ್ವಜನ ಪಕ್ಷಪಾತ ಮಾಡಿದ್ರು, ಹಿಂಸೆಯನ್ನು ಪ್ರಚೋದನೆ ಮಾಡಿದ್ರು, ಅಸತ್ಯವನ್ನು ನುಡಿಸಿದ್ರು. ಇವೆಲ್ಲ ನಮಗಿದೆ. ಮತ್ತು ಕರ್ಮಣ್ಯವಾಧಿಕಾರಸ್ಥೆಯಲ್ಲಿ ಅದ್ರ ಬಗ್ಗೆನೂ ಹೇಳ್ದೋರಿದ್ದಾರೆ, ಅದನ್ನು ನೋಡಿದ್ದೀನಿ.
ಇವೆಲ್ಲ ಸ್ವಲ್ಪ ನಾವು ಅವಲೋಕನ ಮಾಡಬೇಕು. ಕರ್ಮಣ್ಯೇವ ಅಧಿಕಾರಸ್ಥೆ ಮಹಾಫಲೇಶು ಕದಾಚನ ಮಾ ಕರ್ಮಫಲ ಹೇತುರ್ಭುರ್ ಮಾತೆ ಸಂಗುಸ್ತು ಅಕರ್ಮಣಿ. ನೀನು ಕೆಲಸ ಮಾತ್ರ ಮಾಡಬೇಕು, ಆದರೆ ಫಲವನ್ನು ಬಯಸಬಾರ್ದು. ತುಂಬ ದೊಡ್ಡವರು ಅನಿಸಿದವರು ಈ ಮಾತಲ್ಲೇ ಭಾಷಣದಲ್ಲಿ ನಾನು ಹೇಳಿದ್ದನ್ನು ಕೇಳಿಸ್ಕೊಂಡಿದ್ದೀನಿ. ನೀನು ಕೆಲಸ ಮಾತ್ರ ಮಾಡಬೇಕು, ಕೃಷ್ಣ ಹೇಳ್ತಾನೆ, ಫಲ ಬಯಸಬಾರ್ದು ಅಂತ ಹೇಳ್ತಾರಲ್ಲ. ಇವೆಲ್ಲ ಮೇಲ್ವರ್ಗದವರ ಒಂದು ಷಡ್ಯಂತ್ರ. ಯಾರು ಅವ್ರ ಮನೆಯಲ್ಲಿ ಕೆಲಸ ಮಾಡಿಕೊಂಡು ಜೀತ ಮಾಡಿಕೊಂಡು ಕಾಲದಿಂದ ಇದ್ರಲ್ಲ, ಅವ್ರಿಗೆ ಹೇಳ್ಕೊಟ್ಟಿರುವಂತಹ ಪಾಠ. ಕೆಲಸ ಮಾಡಬೇಕು, ಸಂಬಳ ಕೇಳಬಾರ್ದು, ಏನು ಕೊಡ್ತಾರೋ ಅದರಲ್ಲಿ ಕೊಟ್ಕೊಂಡಿರಬೇಕು. ಇದನ್ನೆಲ್ಲ ಪ್ರಚೋದನೆ ಮಾಡೋದಕ್ಕೆ ಶೋಷಣೆಯ ಷಡ್ಯಂತ್ರ ಇದು ಅಂತ ಹೇಳಿದ್ರು. ಅದು ಹೇಗೆ ಶೋಷಣೆಯ ಷಡ್ಯಂತ್ರ ಅಂತ, ಇದು ತುಂಬ ಸಾಮಾಜಿಕವಾಗಿ ಮತ್ತು ಕಾಂಟ್ರವರ್ಷಿಯಲ್ ಆದಂಥ ಕೆಲವು ಮಾತುಗಳನ್ನ ನಾನು ಇವತ್ತು ಹೇಳ್ತೀನಿ. ಅಂದರೆ ಹೇಳ್ತಿಲ್ಲ, ಅದಕ್ಕೆ ನಾನು ಉತ್ತರ ಕೊಡೋಕ್ಕೆ ಪ್ರಯತ್ನ ಮಾಡ್ತಾಯಿದ್ದೀನಿ. ಉತ್ತರ ಅಂದರೆ ಭಗವದ್ಗೀತೆಯ ಮುಖಾಂತರ ಈ ಥರ ಶೋಷಣೆಯನ್ನು ಬೆಳೆಸಬೇಕು ಅಂದ್ಬಿಟ್ಟೆ ಇವು ಹೇಳಿರೋದು. ದುಡ್ಡು ಕೆಲಸ ಮಾಡಬೇಕು. ಮೊದಲು ಆ ಪದ್ಧತಿ ಇತ್ತಲ್ಲ, ಕೆಲಸ ಮಾಡಬೇಕು, ಏನು ಕೊಡ್ತಾರೋ ಅದು ಇಸ್ಕೋಬೇಕು, ಎಕ್ಸ್ಪೆಕ್ಟ್ ಮಾಡಬಾರ್ದು ಜಾಸ್ತಿ. ಅದನ್ನು ಪ್ರಚೋದನೆ ಮಾಡಲಿಕ್ಕೆ ಎಲ್ಲ ಮಾಡಿದ್ದು ಅಂತ. ಈ ಎಲ್ಲ ಮಾತುಗಳನ್ನ ನಾವು ಸ್ವಲ್ಪ ಚರ್ಚೆ ಮಾಡಬೇಕು ಕುಂತು. ಸೊ ಮೊದಲು ಈ ಅಹಿಂಸೆ ಬಗ್ಗೆ ನಾವು ಮಾತಾಡೋಣ. ಅಂದರೆ ಯಾಕೆ ಅಂದರೆ ನಮ್ಗೆ ಅದ್ರ ಡೆಫಿನೇಷನ್ ನಮ್ಗೆ ಚೆನ್ನಾಗಿ ಗೊತ್ತಿರಬೇಕು. ಅಹಿಂಸೆ ಮತ್ತು ಹಿಂಸೆ ಇದೆಯಲ್ಲ, ಈಗ ಅಹಿಂಸೆ ದ್ರೋಣಾಚಾರ್ಯರು, ಇದನ್ನು ಕ್ಯಾಲ್ಕುಲೇಟ್ ಮಾಡಿ ಹೇಳ್ತೀನಿ. ದ್ರೋಣಾಚಾರ್ಯರು ಯುದ್ಧದಲ್ಲಿ ಐ ಥಿಂಕ್ ಮೊದಲು ಭೀಷ್ಮಾಚಾರ್ಯರು ಕಮಾಂಡರ್ ಆಗಿದ್ದರು, ಆಮೇಲೆ ದ್ರೋಣಾಚಾರ್ಯರು ಕಮಾಂಡರ್ ಆಗಿದ್ದರು. ಸ್ವಲ್ಪ ದಿವಸ ಯುದ್ಧ ಆದಮೇಲೆ ಶಿಬಿರದಲ್ಲಿ ಯಾರು ದುರ್ಯೋಧನ ದ್ರೋಣಾಚಾರ್ಯರನ್ನು ಏನು ಮಾಡ್ತಾನೆ, ವಿಪರೀತ ಬೈದಾಕ್ಬಿಡ್ತಾನೆ. ನೀವು ಏನು ಯುದ್ಧ ಮಾಡಬೇಡಿ, ನೀವು ಸುಮ್ಮನೆ ಇಲ್ಲಿ ನಮ್ಮವರು ಅಂತ ಅಂದ್ಕೊಂಡು ಬಾಣ ಬಿಡ್ಲಾ ಬೇಡವಾ ಅಂತ ಬಿಡ್ತೀರ. ನಿಮ್ಮ ಶಿಷ್ಯರನ್ನು ಸೋಲ್ಸೋಕ್ಕೆ ನಿಮ್ಗೆ ಆಗಲಿಲ್ಲ, ನಿಮ್ಗೆ ಯೋಗ್ಯತೆ ಇಲ್ಲ. ಅವರೆಲ್ಲ ಎದುರು ಪಕ್ಷದವರೆಲ್ಲ ಶಿಷ್ಯರೇ ಅಲ್ವಾ, ಅವ್ರನ್ನ ಸೋಲ್ಸೋಕ್ಕೆ ನಿಮಗೆ ಯೋಗ್ಯತೆ ಇಲ್ಲ. ನೀವು ಹೇಳ್ಕೊಟ್ಟಿದ್ದ ಅಸ್ತ್ರನ ನೀವೇ ಪ್ರಯೋಗ ಮಾಡೋಕ್ಕಾಗಲ್ವಾ, ನೀವು ಬಳೆ ತೊಡ್ಕೊಳ್ಳಿ, ನೀವು ಯುದ್ಧ ಮಾಡಬೇಡಿ ನಾಳೆಯಿಂದ ಅಂತ ಅಂದ್ಬಿಟ್ಟ. ದ್ರೋಣಾಚಾರ್ಯರಿಗೆ ವಿಪರೀತ ಸಿಟ್ಟಾಗೋಯ್ತು. ನೋಡು, ನಾಳೆಯಿಂದ ಇಲ್ಲ ಪಾಂಡವರನ್ನು ಕೊಲ್ತೀನಿ, ಇಲ್ಲ ಅಂದರೆ ಪ್ರತಿದಿನ 10,000 ಸೈನಿಕರನ್ನು ಕೊಲ್ಲದ ಹೊರತು ನಾನು ವಾಪಸ್ ಬರಲ್ಲ, ಕವಚ ಬಿಚ್ಚಲ್ಲ ನಾನು ವಾಪಸ್ಸು, ರಥದಿಂದ ಕೆಳಗಿಳಿಯಲ್ಲ. ಒಂದು ವೇಳೆ 10,000 ಆಗಿಲ್ಲ ಅಂದರೆ ನಾನು ಕಂಟಿನ್ಯೂ ನಾನ್ ಸ್ಟಾಪ್ ಯುದ್ಧ ಮಾಡ್ತೀನಿ, ಐದಾರು ಗೆಲ್ಲಬೇಕು ಅಥವಾ ಹೋಗ್ಬಿಡ್ಬೇಕಷ್ಟೆ. ನಾನು ನಾಳೆಯಿಂದ ಇಲ್ಲ. ಇವನು ಅಷ್ಟು ಕೆಪಾಸಿಟಿ ಇರೋನೇ, ದಿನಕ್ಕೆ 10,000 ಕೊಲ್ಲೋನೇ. ಈ ಹಿನ್ನೆಲೆಯಲ್ಲಿ ಯೋಚನೆ ಮಾಡೋಣ. ದ್ರೋಣಾಚಾರ್ಯರು ಅಂದರೆ ಈಗ ಸದ್ಯಕ್ಕೆ ಅಸ್ಯೂಮ್ ಮಾಡ್ಕೊಳಕ್ಕಾದ್ರೂ ಅಥವಾ ಎಷ್ಟೊಂದು ಜನ ಗೊತ್ತಿರೋದ್ರ ಪ್ರಕಾರನೂ ಅವರು ಅಧರ್ಮದ ಪರವಾಗಿ ನಿಂತು ಯುದ್ಧ ಮಾಡ್ತಿರೋರು. ದಿನಕ್ಕೇನು ಹೇಳ್ತಾ ಇದ್ದಾರೆ, ಇಲ್ಲ ಪಾಂಡವರನ್ನ ಕೊಂಡ್ಬಿಡ್ತೀನಿ ಅಥವಾ 10,000 ಜನ ಧರ್ಮದ ಪರವಾಗಿರೋರನ್ನ ಒಳ್ಳೆಯವ್ರನ್ನ ಕೊಂದಾಕ್ಬಿಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಅದೊಂದು. ದ್ರೋಣಾಚಾರ್ಯರು ಅದಕ್ಕೆ ಹಿಂದೆಯೇ ಮೊದಲು ಯಾವ ಥರ ಬದುಕಿದವರು ಅಂತ ಅಂದರೆ, ಒಂದು ಮರದ ಕೆಳಗಡೆ ಇದ್ದು, ಅಂದರೆ ಅವರು ಪೂರ್ವ ಜೀವನ ಕೃಷ್ಣನಿಗೆ ಮಾತ್ರ ಗೊತ್ತು, ಬೇರೆಯವ್ರಿಗೆ ಗೊತ್ತಿಲ್ಲ. ಮರದ ಕೆಳಗಡೆ ತಪಸ್ಯವನ್ನು ಮಾಡ್ತಿದ್ರೆ ತಾನಾಗಿ ಹಣ್ಣು ಬಿದ್ದರೆ ತಿನ್ನೋರು, ಇಲ್ಲಾಂದರೆ ತಿಂತಿರಲಿಲ್ಲ. ನಾನು ಯಾರ ಹತ್ರನೂ ಏನೂ ಕೇಳಬಾರ್ದು, ಮತ್ತು ಒಬ್ಬರ ಹತ್ರ ಕೈ ಚಾಚಿ ಕೆಲಸ ಮಾಡಬಾರ್ದು. ನಾನೇನು ಮಾಡಬೇಕು, ಆತ್ಮಜ್ಞಾನವನ್ನು ಸಾಧನೆಯನ್ನು ಈ ಜೀವನದಲ್ಲಿ ಮಾಡ್ಕೊಂಡು ಹೋಗಬೇಕು ಅಂದ್ಬಿಟ್ಟು ತಾನಾಗಿ ಹಣ್ಣು ಬಿದ್ದರೆ ಹಣ್ಣು, ಎಲೆ ಬಿದ್ದರೆ ಎಲೆ ಬಿದ್ದು ಜೀವನ ಮಾಡೋರು. ಅಂಥವ್ರು ಏನು ಮಾಡಿದ್ರು, ದುರ್ಯೋಧನನ ಮನೆಯಲ್ಲಿ ಸಂಬಳಕ್ಕೆ ಹೋದರು. ಅರ್ಥ ಆಯ್ತು? ಅಂದರೆ ಒಬ್ಬರು ಮನೆಗೆ ಹೋಗಲ್ಲ ಅಂದಾಗ ಅವ್ರ ಮನೆ ಸಂಬಳಕ್ಕೆ ಯಾವಾಗ ಹೋದರು ಅಂದರೆ ಪಾಠ ಕಲಿಸ್ಲಿಕ್ಕೆ ಮನಸ್ಸೇನಾಯಿತು, ಪೊಲ್ಯೂಟ್ ಆಯಿತು. ಎಷ್ಟು ಅಂದರೆ ಚೆನ್ನಾಗಿದ್ದಂತಹ ವ್ಯಕ್ತಿ, ಒಳ್ಳೆಯ ಜೀವನವನ್ನು, ಸಾತ್ವಿಕ ಜೀವನವನ್ನು, ಪುಣ್ಯದ ಜೀವನ ನಡೆಸಿದಂತಹ ವ್ಯಕ್ತಿ ಇವಾಗ ಏನು ಮಾಡ್ತಿದ್ದಾರೆ, ಈ ಅಧರ್ಮದ ಪರವಾಗಿ ಯಾರ ಮನೆಯಲ್ಲೋ ಅವನ ಹಂಗಿಗೆ ಒಳಪಟ್ಟು ಕೆಲಸ ಮಾಡ್ಕೊಂಡಿದ್ದಾರೆ. ಇಂಥ ಒಳ್ಳೆಯ ವ್ಯಕ್ತಿ ದಿನ ಈಗಾಗಲೇ ಅಧರ್ಮದ ಪರವಾಗಿ ಕೆಲಸ ಮಾಡಿ ಸಾಕಷ್ಟು ಪಾಪ ಮಾಡಿಬಿಟ್ಟಿದ್ದಾನೆ. ತುಂಬ ಚೆನ್ನಾಗಿದ್ದವನು, ಅಂದರೆ ನಮಗೂ ಅನ್ಸುತ್ತಲ್ವ, ತುಂಬ ಚೆನ್ನಾಗಿದ್ದವನು ಹಿಂಗಾಗ್ಬಿಟ್ರೆ ಏನಪ್ಪ ಹಿಂಗಾಗೋಗ್ಬಿಟ್ಟ ಇವನು ಅಂತ ಅನ್ಸುತ್ತಲ್ವ. ಅವ್ನಿಗೇನಾದ್ರು ಒಂದು 4 ಒಳ್ಳೇದು ಹೇಳ್ಬೇಕು ಅನ್ಸುತ್ತಲ್ವ. ಇಷ್ಟು ಒಳ್ಳೆಯ ವ್ಯಕ್ತಿ ಇವನು ದಿನ 10,000 ಜನನ ಕೊಲ್ಲಕ್ಕೆ ಹೋದರೆ ಒಳ್ಳೆಯವ್ರ ಪರವಾಗಿರೋರನ್ನ, ಅವನಿನ್ನು ಯಾವ ನರಕಕ್ಕೆ ಹೋಗಬೇಕು? ತಾನಾಗೆ ಬಿದ್ದು ಹಣ್ಣನ್ನು ತಿನ್ನೋ ಅಂತಹ ಮನಸ್ಥಿತಿ ಇರೋನು ದಿನ 10,000 ಹೊಡೆದಾಕ್ಬಿಡ್ತೀನಿ ಅಂದ್ಬಿಟ್ರೆ ಕೆಪಾಸಿಟಿ ಬೇರೆ ಐತೆ, ಮಾಡಿಬಿಡ್ತಾನೆ. ಇವನು ಉದ್ಧಾರ ಆಗೋದು ಹೆಂಗೆ ಈ ಜೀವನದಲ್ಲಿನ? ಅವನಿಗೆ ಉದ್ಧಾರ ಆಗೋ ಗತಿನೇ ಇಲ್ಲ ಅವನಿಗೆ.
ಸಾಧ್ಯನೇ ಇಲ್ಲ. ಅವ್ನು ಯಾವತ್ತೂ ಉದ್ಧಾರ ಆಗೋಕ್ಕೆ ಸಾಧ್ಯನೇ ಇಲ್ಲ. ದಿನ 10,000 ಹೊಡೆದ್ರೆ ಅಂಧನ್ ತಮಸ್ಸಿಗೆ ಹೋಗೋದವನು. ಮತ್ತು ಅನ್ಯಾಯದ ಪರವಾಗಿ ನಿಂತು ಹೊಡಿತಾವನೆ, ಅವನು ಬದುಕೋಕ್ಕಾಗಲ್ಲ. ಪಾಯಿಂಟ್ ನಂಬರ್ 1. ಜನರಲಾಗಿ ಯೋಚನೆ ಮಾಡೋಣ. 10,000 ಜನ ಹೋಗೋದು ಬೆಸ್ಟಾ, ಒಬ್ಬ ಹೋಗೋದು ಬೆಸ್ಟಾ? ಯಾವುದು ಹಿಂಸೆ, ಯಾವುದು ಅಹಿಂಸೆ? 10,000ನ ಒಬ್ಬನ ಅಂತ ಲೆಕ್ಕ ಹಾಕಿದಾಗ 10,000ನ ಒಬ್ಬನ ಅಂತ ಲೆಕ್ಕ ಹಾಕಿದಾಗ ಹಿಂಸೆ ಯಾವುದು, ಅಹಿಂಸೆ ಯಾವುದು? ಒಬ್ಬರನ್ನು ಎತ್ತದೇ ಅಹಿಂಸೆ ಅಲ್ವಾ? 10,000 ಜನ ಹಾಳಾಗೋಗ್ತಾರೆ ಅಂದಾಗ, ಇನ್ನೂ ಸಿಂಪಲಾಗಿ ಹೇಳಬೇಕು ಅಂದರೆ, ಹೆಬ್ಬೆರಳಿಗೆ ಗ್ಯಾಂಗ್ರೀನ್ ಆಗಿಬಿಟ್ಟಿದೆ, ಗಾಯ ಆಗಿ. ಡಾಕ್ಟ್ರ್ ಏನು ಮಾಡ್ತಾರೆ? ಕಟ್ ಮಾಡ್ತಾರೆ. ಎಂತ ಕಟ್ ಮಾಡ್ತಾರೆ ಹೆಬ್ಬೆರಳನ್ನ? ದೇಹ ಉಳಿಲಿ ಅಂತ. ಹಿಂಸೆ ಅಲ್ಲ ಅವ್ರು ಮಾಡ್ತಾ ಇರೋದು. ಅವ್ರು ಹಿಂಸೆ ಮಾಡ್ತಾರೋ ಅಹಿಂಸೆ ಮಾಡ್ತಾವ್ರ? ಅದೇ ಕಟ್ ಮಾಡ್ತಾವ್ರಲ್ಲ. ಅದರಿಂದ ಹಿಂಸೆ ಅಹಿಂಸೆ ಅಂತ ಹೇಳೋಕ್ಕೆ ಮುಂಚೆ ಡೆಫಿನೇಷನ್ ಅರ್ಥ ಮಾಡ್ಕೊಳ್ಬೇಕು ನಾವು, ಅಥವಾ ಅದರ ಹಿನ್ನೆಲೆ ಅರ್ಥ ಮಾಡ್ಕೊಳ್ಬೇಕು, ತಿಳ್ಕೊಳ್ಬೇಕು ಅದನ್ನು. ಇದು ಅಂದರೆ ಎಲ್ಲ ಡಾಕ್ಟ್ರುಗಳು ಹಿಂಸೆನೇ ಮಾಡ್ತಾ ಇರೋದು, ಹಿಂಸಾ ಪ್ರಚೋದಿತರವರು, ಪರಮ ಹಿಂಸಾಪರರು, ದಿನ ಕುಯ್ತಾನೆ ಇರ್ತಾರಲ್ಲ. ಆದರೆ ಅವ್ರಿಗೆ ಸ್ವಾಮಿ ನೀವು ಕುಯ್ದಿದ್ದರಿಂದ ನನ್ನ ಜೀವನ ಉಳಿತು ಅಂತ ಕೈ ಮುಗಿತೀವಲ್ಲ, ಹೆಂಗೆ? ಅವರು ಹಿಂಸೆ ಮಾಡಿದ್ರಿಂದ ನನ್ನ ಜೀವನ ಉಳಿತು ಅಂತ ಕೈ ಮುಗಿತೀವಿ. ದುಡ್ಡು ಬೇರೆ ಕೊಡ್ತೀವಲ್ಲ, 1.5 ಲಕ್ಷ 2 ಲಕ್ಷ, ಹೇಗೆ? ಅದರಿಂದ ಹಿಂಸೆ ಪ್ರಚೋದನೆ ಮಾಡಲಿಲ್ಲ ಆ ದ್ರೋಣಾಚಾರ್ಯ. ಅಪ್ಪ ನೀನು ಹೆಂಗೆ ಬದುಕಿದ್ದವನಪ್ಪ ನೀನು? ಯಾರ ಮನೆಗೂ ಅನ್ನಕ್ಕೆ ನೀನು ಜೀತಕ್ಕೆ ಹೋಗ್ಬಿಟ್ಟು ಅವನ ಹಂಗಿಗೆ ಬಿದ್ದು ಇಂಥ ಕೆಲಸ ಯಾಕೆ ಮಾಡ್ತಿದ್ಯಾ? ನೀನು ಉದ್ಧಾರ ಆಗೋದು ಹೆಂಗೆ ಇನ್ನು ಹೀಗೆ ಹಾಕ್ಬಿಟ್ರೆ? ಅದಕ್ಕೋಸ್ಕರ ಏನು ಮಾಡು ನೀನು, ನಾಳೆ ಕೃಷ್ಣ ಅವನು ಯಾವತ್ತು ಸಂಕಲ್ಪ ಮಾಡಿದ್ನೋ ನಾಳೆಯಿಂದ 10,000 ಇರಲ್ಲ ಅಂತ, ಕೃಷ್ಣ ನೀನಿರಲ್ಲ ಅಂತ ಸಂಕಲ್ಪ ಮಾಡ್ದ. ಯಾಕೆಂದರೆ ನೀನು ಇಲ್ಲದೆ ಹೋಗ್ಬಿಟ್ರೆ ಈ ನೆಕ್ಸ್ಟ್ ಜನ್ಮದಲ್ಲಾದ್ರೂ ಹೆಂಗೋ ನೆಮ್ಮದಿಯಾಗಿ ಬದುಕ್ಬಿಡ್ತೀಯ. ಇಷ್ಟೊಂದು ಪಾಪ ಇರಲ್ವಲ್ಲ, ಒಂದು ಸ್ವಲ್ಪ ಕರೆಕ್ಷನ್ ಮಾಡಿ ಮುಂದಿನ ಜನ್ಮದಲ್ಲಾದ್ರೂ ನೀನು ಚೆನ್ನಾಗಿರ್ತೀಯ. ಅಥವಾ ನೀನೇ ಇದ್ಬಿಟ್ರೆ ಗತಿ ಏನಾಗಬೇಕು? ನಿನ್ನ ಗತಿ, ನೀನು ಉದ್ಧಾರನೇ ಆಗಲ್ಲ ಇನ್ನು ಜೀವನದಲ್ಲಿ ಅಂತ ಅಂದ್ಬಿಟ್ಟು ಏನು ಮಾಡಿದ್ರು, ದ್ರೋಣಾಚಾರ್ಯ ನಾಳೆ ಫಿಕ್ಸ್ ಮಾಡ್ಕೊಂಡ್ರು, ನಾಳೆ ದ್ರೋಣಾಚಾರ್ಯರ ಕತೆ ಮುಗೀತು ಅಂತ. ಸೊ ಹಿಂಸೆ ಅಹಿಂಸೆ ಅಲ್ಲ ಇದು. ಅದು ಇದನ್ನು ಯಾವ ರೀತಿ ಅವಲೋಕನ ಮಾಡಬೇಕಂದ್ರೆ ಯೋಚನೆ ಮಾಡಿದ್ವಿ. ನಂತರ ಹಾಗೆ ಮುಂದುವರಿತಾ ಸುಳ್ಳೇಳಿ ಯಾಕೆ ಕೊಂದುಬಿಟ್ರು ದ್ರೋಣಾಚಾರ್ಯರನ್ನು? ಏನು ಹೇಳಿದ್ರು? ಅಶ್ವತ್ಥಾಮಹತಃ ಕುಂಜರಹ ಅಂತ ಷಡ್ಯಂತ್ರ ಮಾಡಿ ವ್ಯೂಹ ರಚನೆ ಮಾಡಿ ಕುಟಿಲತೆಯಿಂದ ಮಾಡಿಬಿಟ್ರಲ್ಲ, ಸುಳ್ಳೇಳಿ ಯಾಕೆ ಹೇಳಬೇಕಿತ್ತು ಅಂತ ಒಂದು ಬರುತ್ತೆ. ಅದಕ್ಕೂ ಅಷ್ಟೇ. ಸತ್ಯ ಯಾವುದು ಅಂದರೆ ಸತ್ಯ ಹೇಳಬೇಕು ಕರೆಕ್ಟು, ಆದರೆ ಸತ್ಯ ಏನು ಅಂತ ಗೊತ್ತಿರಬೇಕಲ್ಲ ಫಸ್ಟು ಹೇಳೋಕ್ಕೆ. ಸತ್ಯ ಹೇಳಬೇಕು, ನಾವು ಅಂದ್ಕೊಂಡಿದ್ದೀವಿ ನಾವು ಹೇಳೋದು ಸತ್ಯ ಅಂತ ಅಂದ್ಕೊಂಡಿದ್ದೀವಿ ಅಷ್ಟೇ. ಸತ್ಯ ಏನು ಅಂತ ನಮಗೆ ಗೊತ್ತಿಲ್ಲ, ಹೇಳೋದೇ ಸತ್ಯ ಅಲ್ಲ. ಅದಕ್ಕೆ ಕೃಷ್ಣನೇ ಹೇಳ್ತಾನೆ, ಧರ್ಮರಾಜನಿಗೆ ಕೃಷ್ಣನೇ ಹೇಳ್ತಾನೆ, ಒಬ್ಬ ವ್ಯಕ್ತಿ ಜೀವನ ಪೂರ್ತಿ ಧರ್ಮ ಮಾರ್ಗದಿಂದ ಸಂಪಾದನೆ ಮಾಡಿದಂತಹ ಹಣವನ್ನು ವಯಸ್ಸಾದ ಕಾಲಕ್ಕೆ ಇರಲಿ ಅಂದ್ಬಿಟ್ಟು ಗಂಟು ಹಾಕ್ಕೊಂಡು, ಒಂದು ಗಂಟಿನಲ್ಲಿ ಕಟ್ಕೊಂಡು, ಯಾಕಂದರೆ ಅವಾಗ ಬ್ಯಾಂಕಲ್ಲಿ ಡೆಪಾಸಿಟ್ ಮಾಡೋಕ್ಕೆ ಆಗ್ತಿರ್ಲಿಲ್ವಲ್ಲ, ಗಂಟು ಹಾಕ್ಕೊಂಡು ಒಂದು ಊರಿಂದ ಇನ್ನೊಂದು ಊರಿಗೆ ಹೋಗ್ತಾ ಇರ್ತಾನೆ ಕಾಡಿನ ಮಾರ್ಗದಲ್ಲಿ. ಆಗ ಒಬ್ಬ ಕಳ್ಳ ಅವನ ಬೆನ್ನು ಹತ್ತಾಗ ಅವನು ಓಡೋಗಿ ಒಂದು ಆಶ್ರಮದ ಒಳಗಡೆ ಸೇರ್ಕೊಂಡು ಬಿಡ್ತಾನೆ. ಜೀವನ ಪೂರ್ತಿ ಧರ್ಮದಿಂದ ಸಂಪಾದನೆ ಮಾಡಿದಂತಹ ಬಾಕಿ ಜೀವನಕ್ಕೆ ಇರಲಿ ಅಂತ ಇಟ್ಕೊಂಡಂತಹ ಸಂಪತ್ತು ಕಳ್ಳ ಬೆನ್ನು ಹತ್ತಾನೆ. ಅವನು ಹೋಗಿ ಒಂದು ಆಶ್ರಮದಲ್ಲಿ ಔತ್ಕೊಬಿಡ್ತಾನೆ, ಅವನ ದಾರಿ ತಪ್ಪಿಸಿ. ಕಳ್ಳ ಬಂದು ಆಶ್ರಮದ ಮುಂದೆ ಒಬ್ಬ ತಪಸ್ಸು ಮಾಡ್ತಾ ಇರ್ತಾನೆ, ಅವನನ್ನು ಎಬ್ಬರಿಸಿ ಕೇಳ್ತಾನೆ. ಅವನು ನೋಡಿರ್ತಾನೆ ಒಬ್ಬ ವ್ಯಕ್ತಿ ಬಂದಿಲ್ಲಿ ಔತ್ಕೊಂಡ್ರು ಅಂತ. ಅವನು ಹೇಳ್ತಾನೆ, ಕಳ್ಳ ಕೇಳ್ತಾನೆ, ಇಲ್ಲಿ ಒಬ್ಬ ವ್ಯಕ್ತಿ ಗಂಟನ್ನು ಹಿಡ್ಕೊಂಡು ಓಡಿ ಬಂದು ಏನಾರು ಈ ಕಡೆ ಏನಾದ್ರು ಬಂದ ಅಂತ. ಸತ್ಯ ಯಾವುದು ಅಸತ್ಯ ಯಾವುದು? ಈಗ ಏನು ಹೇಳಬೇಕು ಆ ವ್ಯಕ್ತಿ? ಇದರ ತರ್ಕ ಮಾಡಿದ್ರೆ ಇದರದ್ದು ತರ್ಕನೇ ಒಂದು 3-4 ಕ್ಲಾಸ್ ಆಗುತ್ತೆ. ಅದನ್ನು ನಾನು ಸ್ವಲ್ಪ ಅಧ್ಯಯನ ಮಾಡಿದ್ದೇನೆ, ಆದ್ರೂ ಅಷ್ಟೊಂದು ಹೇಳೋಕ್ಕೆ ಹೋಗಲ್ಲ. ತುಂಬ ತರ್ಕ ಬೇರೆಯವ್ರು ಮಾಡ್ತಾರೆ, ಅಷ್ಟೊಂದು ಬೇಡ. ಈಗ ಸತ್ಯ ಯಾವುದು ಅಸತ್ಯ ಯಾವುದು? ಹೌದು, ಇಲ್ಲ ಇದ್ದಾನೆ ಹೋಗಿ ಹೊಡೆದಾಕ್ಬಿಡು ಅವನಿಗೆ ಅಂತ ಹೇಳೋದು ಸತ್ಯ ಹೇಳಬೇಕಾ, ಅಥವಾ ಏನು ಹೇಳಬೇಕು? ಯಾವುದು ಸತ್ಯ? ನೋಡಿಲ್ಲ ಅಂತ ಸುಳ್ಳಾಗೋಗ್ಬಿಡ್ತಲ್ಲ ಮಾತಾಜಿ. ಇನ್ಯಾರು ಹೇಳ್ಬೋದಾ ಯಾವುದು ನಿಜ ಯಾವುದು ಸುಳ್ಳಾಗ? ಹೇಳಿ, ಸುಮ್ಮನೆ ಒಂದು ಮಾತು ಹೇಳೋಕ್ಕೆ ಏನಂತೆ? ನಿದ್ದೆ ಯಾರು ಬರಲ್ಲ ನೀವು ಒಂದೆರಡು ಮಾತು ಹೇಳಿದ್ರೆ. ಸುಳ್ಳು ಹೇಳ್ಬೇಕಲ್ಲ, ಏನು ಹೇಳಬೇಕು ಅನ್ನೋದು ಮುಖ್ಯ. ಅವ್ನು ಹೇಳಿದ್ದು ಸುಳ್ಳ ಸತ್ಯನ ಅದು ಆಮೇಲೆ ಡಿಸೈಡ್ ಮಾಡೋಣ.
ಅವನು ಏನು ಹೇಳಬೇಕು? ಗೊತ್ತಿಲ್ಲ ಅಂದ್ರೆ ಹಾಂ ಗೊತ್ತಿಲ್ಲ ಅಂದ್ರೆ ಈಗ ಸುಳ್ಳು ಹೇಳೋಂಗಿಲ್ಲ, ಈಗ ನಿಜ ಹೇಳೋಂಗಿಲ್ಲ, ನನಗೆ ಗೊತ್ತಿಲ್ಲ. ಇಲ್ಲ, ಆ ಥರ ಆದಾಗ ಏನಾಗುತ್ತೆ ಅಂದರೆ ಒಂದ್ಸರಿ ಹುಡುಕ್ಬಿಡೋಣ ಅಂತ ಮನ್ಸು ಬಂದ್ಬಿಡುತ್ತೆ. ಎಸ್, ಉಳಿಸ್ಬೇಕು, ಏನಾದ್ರು ಮಾಡ್ಕೊಳ್ಳಿ ಅಂದರೆ ಹೆಂಗಾಗ್ಬಿಡುತ್ತೆ. ಅಂದರೆ ಸಾಮಾಜಿಕ ಜವಾಬ್ದಾರಿ ಪಾಪ ಅವನಿಗೆ ಏನಾದ್ರು ಅವನ ಧರ್ಮವಾಗಿ ಸಂಪಾದನೆ ಮಾಡೋದಂತ ಉಳಿಸ್ಬೇಕಲ್ವಾ, ಬೇರೆ ದಾರಿ. ಅದೇ ಪ್ರಭು ಅಲ್ಲ, ಅಂದರೆ ನಾನು ಅದನ್ನು ಹೇಳಿದೆ, ಆ ಥರ ತರ್ಕ ಮಾಡೋಕ್ಕೋರೆ ತುಂಬ ಹೊತ್ತು ಆಗ್ಬಿಡುತ್ತೆ. ಆ ಥರ ತರ್ಕ ಮಾಡೋಕ್ಕೋರೆ ಯಾರಿಗೂ ಅರ್ಥ ಆಗಲ್ಲ. ಹರೇ ಕೃಷ್ಣ, ಹರೇ ಕೃಷ್ಣ ಆಗಲ್ಲ. ಆದರೆ ಆಗ ಯಾರೋ ಗಂಟು ಕಟ್ಕೊಂಡು ಬಂದ್ರ, ಈ ಕಡೆ ಬಂದ್ರ ಅಂತ ಯಾರು ನೋಡಲೇ ಇಲ್ವಲ್ಲ, ಅದೇ ಸತ್ಯ. ನನ್ನ ಮಾತಲ್ಲ ಇದು, ತುಂಬ ತಿಳಿದಂತಹ ದೊಡ್ಡವರ ಮಾತು. ಆಗ ಅದೇ ಸತ್ಯ. ಸರಿನಾ? ಅದನ್ನು ಆಮೇಲೆ ಬೇಕಾದ್ರೆ ಅವಲೋಕನ ಮಾಡೋಣ. ಹರೇ ಕೃಷ್ಣ. ಹೇಳಿದ್ನಲ್ಲ, ಅದ್ರ ಬಗ್ಗೆನೇ ಚರ್ಚೆ ಮಾಡಬೇಕು ಅಂದರೆ ತುಂಬ ಚರ್ಚೆ ಆಗುತ್ತೆ. ಆದರೆ ಆಗ ಸತ್ಯ ಏನು ಅಂದರೆ ಆ ಥರದವ್ರನ್ನ ಯಾರು ನಾನು ನೋಡಲಿಲ್ಲ, ಈ ಕಡೆ ಬರಲಿಲ್ಲ ಅಂತ ಹೇಳೋದೇ ಸತ್ಯ ಅಂತ ನಾನು ಹೇಳಿದೆಲ್ಲ ತುಂಬ ಸ್ಟಡಿ ಮಾಡಿದವ್ರದ್ದು ದೊಡ್ಡವ್ರದ್ದು ಮಾತದು. ಆದ್ದರಿಂದ ಕೆಲವೊಂದು ಸರಿ ಸತ್ಯ ಯಾವುದು ಅಸತ್ಯ ಯಾವುದು ಅನ್ನೋದನ್ನು ಅಷ್ಟು ಸುಲಭವಾಗಿ ನಾವು ಲೆಕ್ಕ ಹಾಕೋಕ್ಕಾಗಲ್ಲ. ಒಂದು, ಆದ್ದರಿಂದ ಇವನು ಉದ್ಧಾರ ಆಗ್ತಾವನೆ, ಇವನಿಗೆ ಇನ್ನು ಜೀವನದಲ್ಲಿ ಈಗ ಕೋರ್ಟಿನಲ್ಲಿ ಜಡ್ಜು ನಾಳೆ ದಿವಸ ಒಬ್ಬರಿಗೆ ಡೆತ್ ಸೆಂಟೆನ್ಸ್ ಕೊಡಬೇಕು ಅಂದರೆ, ಗಲ್ಲು ಶಿಕ್ಷೆ ಕೊಡಬೇಕು ಅಂದರೆ ಹಿಂದಿನ ದಿವಸ ಏನು ಕಡಿಮೆ ಯೋಚನೆ ಮಾಡಲ್ಲ. ಅವ್ರ ಹೃದಯ ಹೊರಗಡೆ ಬರುತ್ತೆ, ಅವ್ರಿಗೆ ಜೀವ ಹೋದಂಗೆ ಆಗುತ್ತೆ. ಯಾಕಂದರೆ ಒಬ್ಬರು ಜೀವ ಹೋಗ್ಬಿಡ್ಲಿ ಅಂತ ಸುಮ್ಮನೆ ಕೊಟ್ಬಿಡೋಕ್ಕಾಗಲ್ಲ, ಆ ಥರ ಎಲ್ಲ ಮಾಡೋಕ್ಕಾಗಲ್ಲ. ಅದಕ್ಕೆ ಅದನ್ನು ನೋಡಿದ್ದೀವಿ ನಾವು, ಎಷ್ಟೊಂದು ಜನ ಜಡ್ಜಸ್ನ ನೋಡಿದ್ದೀನಿ. ಅದಕ್ಕಾಗಿ ಹೇಳ್ತಾ ಇದ್ದೀನಿ, ಅವ್ರು ಊಟ ಮಾಡಲ್ಲ ಎಷ್ಟೊಂದು ದಿನ. ಅವ್ರಿಗೇನು ಹೇಳೋಕ್ಕೆ ಡಿಸಿಷನ್ ಬರೋದು ತುಂಬ ಕಷ್ಟ ಇರುತ್ತೆ, ಒಬ್ಬರನ್ನ ಸಾಯಿಸ್ಬಿಡೋದು ಅಂದರೆ. ಆದರೆ ಅವನು ಎಷ್ಟು ಕ್ರೂರ ಆಗಿದ್ದಾನೆ ಅಂತ ಅಂದರೆ, ಅವನು ಈ ಜೀವನದಲ್ಲಿ ಇನ್ನೂ ಬದಲಾಗಕ್ಕೆ ಸಾಧ್ಯನೇ ಇಲ್ಲ ಅನ್ನೋದು ಅವ್ರಿಗೆ ಮನದಟ್ಟಾದರೆ ಮಾತ್ರ, ಅವನು ಸತ್ತರೆ ಮಾತ್ರನೇ ಮುಂದಿನ ಜೀವನ ತಗೊಂಡು ಅವನು ಹೆಂಗೋ ಬದುಕೊಳ್ತಾನೆ ಅನ್ನೋದು ಫುಲ್ಲು ಮನದಟ್ಟಾದರೆ ಮಾತ್ರನೇ ಡೆತ್ ಸೆಂಟೆನ್ಸ್ ಕೊಡೋದು, ಸುಮ್ಮನೆ ಕೊಡೋಕ್ಕಾಗಲ್ಲ. ಆ ಥರ ಇವನಿಗೆ ಉದ್ಧಾರದ ದಾರಿನೇ ಇಲ್ಲ. ಅವನು ಇನ್ನೇನಾಗಬೇಕು, ಹೋಗಲೇಬೇಕು. ಇಲ್ಲ ಅಂತಂದರೆ ಅವನು ತುಂಬ ಕಷ್ಟ ಆಗುತ್ತೆ ಅನ್ನೋದಕ್ಕೋಸ್ಕರ ಆ ರೀತಿ ಮಾಡಿದ್ರು. ಇನ್ನೂ ಒಂದೆರಡು ಮಾತಿದೆ. ಯುದ್ಧಕ್ಕೆ ಮೊದಲೇ ಯುಧಿಷ್ಠಿರ ಹೋಗಿ ಇವರನ್ನ ಕೇಳ್ತಾರೆ, ಯಾರನ್ನ? ದ್ರೋಣಾಚಾರ್ಯರನ್ನ, ಭೀಷ್ಮರನ್ನ, ಎಲ್ಲರನ್ನ ಕೇಳ್ತಾರೆ. ದ್ರೋಣಾಚಾರ್ಯರನ್ನ ಕೇಳೋದನ್ನು ಹೇಳ್ತೀನಿ. ಅವರು ಹೇಳ್ತಾರೆ, ಸ್ವಾಮಿ ಈ ಯುದ್ಧದಲ್ಲಿ ನೀವು ಹೋಗೋದು, ಯುಧಿಷ್ಠಿರ ಹೇಳೋದು, ಈ ಯುದ್ಧದಲ್ಲಿ ನೀವು ಹೋಗೋದಂತೂ ಗ್ಯಾರಂಟಿ. ಆದರೆ ಹೆಂಗೆ ನಿಮ್ಮನ್ನು ಕೊಲ್ಲಬೇಕು ಅಂತ ಈ ಶ್ಲೋಕಗಳೆಲ್ಲ ಮಹಾಭಾರತದಲ್ಲೇ ಇದೆ, ನಾನೇನು ಹೇಳ್ತಿಲ್ಲ ಹೊಸದಾಗಿ. ನಿಮ್ಮನ್ನು ಹೆಂಗೆ ಕೊಲ್ಲಬೇಕು ಅದನ್ನು ಹೇಳಿ ಅಂತ. ನೀವು ಹೋಗೋದಂತೂ ಗ್ಯಾರಂಟಿ, ಅಧರ್ಮದ ಪರ ನಿಂತಿದ್ದೀರಾ, ನೀವು ಸಾಯೋದಂತೂ ಗ್ಯಾರಂಟಿ. ಹೆಂಗೆ ಸಾಯ್ತೀರಾ ಹೇಳಿ? ಯಾಕೆಂದರೆ ನೀವು ಗುರುಗಳು, ನಿಮ್ಮನ್ನು ಸಾಯಿಸೋಕ್ಕೆ ಇಷ್ಟ ಇಲ್ಲ. ಆದರೆ ನಾವಾಗ ಕಾಲು ಕೆರೆದು ಯುದ್ಧಕ್ಕೆ ಬಂದವರಲ್ಲ, ನೀವೇ ಯುದ್ಧದ ಹೊರತು ಒಂದು ಸೂಜಿ ಮೊನೆಯಷ್ಟು ಜಾಗವನ್ನೂ ಸಹ ಕೊಡಲ್ಲ ಅಂತ ಹೇಳಿ ಯುದ್ಧವನ್ನು ಶುರು ಮಾಡಿದವ್ರು ನೀವೇ, ನಾ ಅಲ್ಲ. ಆದ್ದರಿಂದ ನೀವು ಹೆಂಗಿರೋ ಅಧರ್ಮಪರವಾಗಿ ಯುದ್ಧ ಮಾಡ್ತೀರೋ, ನೀವು ಸಾಯೋದು ಖಂಡಿತ. ಹೇಗೆ ಸಾಯಿಸಬೇಕು ಅಂತ ಅದು ದ್ರೋಣಾಚಾರ್ಯರಿಗೂ ಗೊತ್ತು. ಯಾಕೆ ಅಂತಂದರೆ ಅವರ ಶಕ್ತಿ ಮತ್ತು ಅರ್ಜುನ, ಕೃಷ್ಣನ ಸಾರಥ್ಯ, ಈ ಎಲ್ಲ ಶಕ್ತಿಯ ಮುಂದೆ ಯೋಚನೆ ಮಾಡಿದಾಗ ದ್ರೋಣಾಚಾರ್ಯರು ಸೋಲ್ತಾರೆ ಅಂತಲೂ ಗೊತ್ತು ಅವ್ರಿಗೆ. ಸೊ ಇದೆಲ್ಲ ಯೋಚನೆ ಮಾಡಿದ ಅವರು ದ್ರೋಣಾಚಾರ್ಯರೇ ಹೇಳ್ತಾರೆ ಆ್ಯಕ್ಚುಲಾಗಿ, ನೋಡಪ್ಪ ನಾನು ತುಂಬ ನೀವು ಹೇಳಿದ್ದು ಕನ್ಫರ್ಮ್ ಆಗಾಯ್ತು ನನಗೆ, ನಾನು ಸತ್ಯ ಸಾಯ್ತು. ಈ ಶ್ಲೋಕ ಇದೆ, ಅವ್ರು ಹೇಳಿರೋದು. ನಾನೇನು ಮಾಡು ಅಂದರೆ ಕೈಯಲ್ಲಿ ಶಸ್ತ್ರ ಇಲ್ಲದೆ ಇರಬೇಕಾದ್ರೆ ಸಾಯಿಸ್ಬಿಡಿ ಅಂತ ಹೇಳ್ತಾರೆ. ಯಾಕೆ ಅಂತಂದರೆ ಕೈಯಲ್ಲಿ ಶಸ್ತ್ರ ಇಲ್ಲದೆ ಇರಬೇಕಾದ್ರೆ ನೀವು ಸಾಯಿಸ್ಬಿಟ್ರೆ ನನಗೆ ಒಂದು ಅಪಕೀರ್ತಿ ಯಾರೂ ಬರಲ್ಲ. ಇಷ್ಟೊಂದು ಪಾಠ ಹೇಳ್ಕೊಟ್ಟವನು ಅವ್ನ ಬಾಣ ಹೊಡ್ರೇ ಸತ್ತೋಗ್ಬಿಟ್ಟ ಅಂತ ಅಪಕೀರ್ತಿ ಯಾರೂ ಬರಲ್ಲ. ದ್ರೋಣಾಚಾರ್ಯ ಪಾಪ ಕೈಯಲ್ಲಿ ಶಸ್ತ್ರ ಇಲ್ಲದೆ ಇರ್ಬೇಕಾದ್ರೆ ಹೊಡೆದಾಕ್ಬಿಟ್ರು. ಶಸ್ತ್ರ ಇದ್ದಿದ್ರೆ ಮಾತ್ರ ಅವ್ರನ್ನ ಸೋಲ್ಸೋಕೆ ಆಯ್ತಾರಲ್ಲ. ಅವ್ರು ನಿಜವಾಗ್ಲೂ ವೀರರೇ, ದ್ರೋಣಾಚಾರ್ಯ ವೀರರೇ. ಆದರೆ ಷಡ್ಯಂತ್ರ ಮಾಡಿ ಶಸ್ತ್ರ ಇಲ್ಲದ ಸಮಯದಲ್ಲಿ ಹೊಡೆದಾಕ್ಬಿಟ್ರು. ಆ ಕೀರ್ತಿ ಯಾರು ನನಗೆ ಉಳ್ಕೊಂಡ್ಬಿಡ್ಲಿ ಕೊನೆಗೆ, ಯಾಕೆ ನಿಮಗೆಲ್ಲ ಪಾಠ ಕಲಿಸಿದ್ದೀನಲ್ಲ, ಆ ಕೀರ್ತಿ ನನಗೆ ಉಳ್ಕೊಂಡ್ಬಿಡ್ಲಿ ಅಂತ ಅವರು ಹೇಳ್ತಾರೆ. ಯಾರಿಗೆ? ಯುಧಿಷ್ಠಿರನಿಗೆ. ಆಯಿತು, ನೀವು ಯಾವಾಗ ಶಸ್ತ್ರ ಬಿಡಲ್ಲ ಹೇಳಿ ಅಂತ ಹೇಳ್ತಾರೆ. ಅವರು ಮಹಾವೀರರು, ಶಸ್ತ್ರ ಬಿಡೋದೇ ಇಲ್ಲ. ತುಂಬ ಅಪ್ರಿಯವಾದಂತಹ ವಾರ್ತೆ ಕೇಳಿದ್ರೆ ಮಾತ್ರ ಶಸ್ತ್ರ ಬಿಡ್ತೀನಿ ಹೊರತು ಅಲ್ಲಿವರೆಗೂ ಬಿಡಲ್ಲ ಅಂತ. ನಿಮಗೆ ತುಂಬ ಅಪ್ರಿಯವಾದಂತಹ ವಾರ್ತೆ ಯಾವುದು ಅಂತ ಹೇಳ್ತಾರೆ. ನೀನೇ ಅರ್ಥ ಮಾಡ್ಕೊ ಅಂತ ಯುಧಿಷ್ಠಿರನಿಗೆ ಹೇಳ್ತಾರೆ. ಅವನು ಗೊತ್ತು, ಈ ಮುದುಕ ಮಗ ಅಂದರೆ ಎಲ್ಲ ವೀರನೇ,
ಮಗ ಅಂದರೆ ಮಾತ್ರ ಒದ್ದಾಡಿ ಸಾಯ್ತಾನೆ ಅಂತ. ಆದ್ದರಿಂದ ಇವನು ಶಸ್ತ್ರನೇ ಬಿಡಲ್ಲ. ಅಲ್ಲಿ ಟಚ್ ಮಾಡಿಲ್ಲ ಅಂದರೆ, ಅಶ್ವತ್ಥಾಮನ ಟಚ್ ಮಾಡಿಲ್ಲ ಅಂದರೆ ಇವನು ಶಸ್ತ್ರನೇ ಬಿಡಲ್ಲ, ಇವನು ಉದ್ಧಾರನೇ ಆಗಲ್ಲ. ಇದು ಎಲ್ಲ ಅಲ್ಲೋಲ ಕಲ್ಲೋಲನೇ ಆಗುತ್ತೆ, ಅವನಿಗೆ ಒಳ್ಳೇದಾಗಲ್ಲ. ಆದ್ದರಿಂದ ನೀನೇನು ಮಾಡು, ನನ್ನ ಕೈಲಿ ಅಸ್ತ್ರ ಇಲ್ಲದಂತೆ ಮಾಡಿ, ನನಗೆ ಅಪ್ರಿಯವಾದ ವಾರ್ತೆಯನ್ನು ಹೇಳಿದಂತೆ ಹೇಳಿ ನನ್ನನ್ನು ಕೊಂದು ಬಿಡು ಅಂತ ಅವರು ಹೇಳ್ತಾರೆ. ಅದಕ್ಕೋಸ್ಕರ ಯುಧಿಷ್ಠಿರ ಆಮೇಲೆ ಕೃಷ್ಣನ ನಿರ್ದೇಶನದಿಂದ ಆ ಮಾತನ್ನು ಹೇಳ್ತಾರೆ. ಅದಾದ ಮೇಲೆ ಹೋಗ್ಲಿ ಕೊಂದುಬಿಟ್ರ ಅಂತ ಅಂದಾಗ ಇನ್ನೇನು ದ್ರೋಣಾಚಾರ್ಯ ಒಂದೇ ಸಮ ಬಾಣ ಬಿಡ್ತಾ ಇದ್ರಲ್ಲ, ಆ ಬಾಣ ಬಿಡ್ತಾ ಇರ್ಬೇಕಾದ್ರೆ ಭೀಮಸೇನ ಹೋಗಿ ನಿಂತ್ಕೊಳ್ತಾರೆ. ಗುರುಗಳೇ, ಎಂಥ ಕೆಲಸ ಮಾಡ್ತಾಯಿದ್ದೀರ ನೀವು, ದಯಮಾಡಿ ಈಗಿಂದೀಗೆ ನೀವು ದೇಹ ಬಿಟ್ಬಿಡಿ, ಇಲ್ಲಾಂದರೆ ಕೊಂದು ಬಿಡ್ತಾರೆ. ಯಾಕೆಂದರೆ ನೀವು ಮಾಡ್ತದ್ದು ತುಂಬ ಅಧರ್ಮ, ದುರ್ಮಾರ್ಗ ಅಂತ ಹೇಳ್ತಾರೆ. ಅವ್ರಿಗೆ ಅರ್ಥ ಆಗೋಗುತ್ತೆ ನನ್ನ ಟೈಮ್ ಬಂತು ಅಂತ. ಅವಾಗ ಅವ್ರು ಏನು ಮಾಡ್ತಾರೆ ಅಂದರೆ ತಕ್ಷಣ ಧ್ಯಾನಸ್ಥರಾಗಿ ಯೋಗ ಸ್ಥಿತಿಯಲ್ಲಿ ದೇಹ ಬಿಟ್ಬಿಡ್ತಾರೆ. ಯಾರು? ದ್ರೋಣಾಚಾರ್ಯರು ಯೋಗಸ್ಥ ಸ್ಥಿತಿಯಲ್ಲಿ ದೇಹ ಬಿಟ್ಟಾಗ ಆಮೇಲೆ ದುಷ್ಟದ್ಯುಮ್ನ ಬಂದು ತಲೆ ಕಡಿತಾನೆ. ಅವರು ಸತ್ತೋದ್ಮೇಲೆ ಬಂದು ತಲೆ ಕಡಿಯೋದು. ಅವರು ಬದುಕಿದ್ದಾಗಲ್ಲ, ಸುಳ್ಳು ಹೇಳಿದಕ್ಕಲ್ಲ, ಅವರು ಸತ್ತೋಗ್ತಾರೆ, ದೇಹ ಬಿಡ್ತಾರೆ. ಸೊ ಇದು ಮರ್ಡರ್ ಕೇಸಲ್ಲ, ಇದು ಪೋಸ್ಟ್ ಮಾರ್ಟಮ್ ಕೇಸು. ಮರ್ಡರ್ ಮಾಡಲಿಲ್ಲ, ಅವರು ಪೋಸ್ಟ್ ಮಾರ್ಟಮ್ ಮಾಡಿದಷ್ಟೇ. ಅಂದರೆ ಅವರು ಬದುಕಿದ್ದಾಗ ಕೊಲ್ಲಲಿಲ್ಲ, ಅವರು ಹೇಳಿದ್ದಕ್ಕೇ ಆ ಮಾತು ಹೇಳಿದ್ರು. ಆ ಮಾತು ಹೇಳಿ ಅವ್ರನ್ನ ಕೊಲ್ಲಬೇಕು ಅನ್ನೋಷ್ಟು ಅಶಕ್ತರು ಪಾಂಡವರಲ್ಲ. ಮೊದಲೇ ಹೇಳಿದ್ರು, ನೀನು ಹೆಂಗಾರು ಪಕ್ಕ ಹೋಗ್ತೀಯ, ಹೆಂಗೆ ಹೋಗ್ಬೇಕು ಹೇಳು ಅಂದರೆ ನನಗೆ ಕೀರ್ತಿವಂತನಾಗಿ ನಾನು ಹೋಗಬೇಕು. ನೀನು ಸುಳ್ಳು ಹೇಳಿದ್ರು ಪರವಾಗಿಲ್ಲ, ನಿಮಗೆ ಅಪಕೀರ್ತಿ, ಯುಧಿಷ್ಠಿರ ಹೇಳ್ತೀನಿ, ನನಗೆ ಅಪಕೀರ್ತಿ ಬಂದರೂ ಪರವಾಗಿಲ್ಲ, ನಿಮ್ಮ ಕೀರ್ತಿ ಸಾಯುಜ್ಯವಾಗಿ ಉಳ್ಕೊಳ್ಳಿ, ನಾನು ಹೇಳ್ತೀನಿ ಅಂತ ಅವ್ರು ನಿರ್ಧಾರ ಮಾಡ್ಕೊಳ್ತಾರೆ. ಸೊ ಎಲ್ಲ ರೀತಿ ಸಮಗ್ರವಾದ ಅಧ್ಯಯನ ಮಾಡಿದಾಗ ಮಾತ್ರನೇ ಯಾವುದು ಹಿಂಸೆ, ಯಾವುದು ಅಹಿಂಸೆ, ಯಾವುದು ಸತ್ಯ, ಯಾವುದು ಅಸತ್ಯ ಅಂತ ಗೊತ್ತಾಗುತ್ತೆ. ನಂತರ ಇನ್ನು ಸ್ವಲ್ಪ ಹೊತ್ತು ಮಾತನಾಡಿ ಇದು ಮಾಡ್ತೇನೆ. ಮುಂದುವರಿಸಿ ಕೃಷ್ಣ ಪಕ್ಷಪಾತಿ, ಪಾಲುಪಟ್ಟಿ ಯುದ್ಧದಲ್ಲಿ ಏನು ಮಾಡ್ದ, ಪ್ರೇರೇಪಣೆ ಮಾಡ್ದ. ಅವರನ್ನು ಏನು ಹೇಳಿ ಇಬ್ಬರು ಒಂದೊಂದ್ಸೂರು ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ರಪ್ಪ ಅಂತ ಹೇಳ್ಬೋದಿತ್ತು, ಹೇಳಿಲ್ಲ ಅಂತಲ್ಲ, ಕೃಷ್ಣ ಹೇಳ್ದ. ಅದಂತೂ ಎಲ್ಲರಿಗೂ ಗೊತ್ತು. ಯಾಕೆ ಅಂತಂದರೆ ಧೃತರಾಷ್ಟ್ರನ ಹತ್ರ ಹೋದಾಗ ಕೃಷ್ಣ ಏನು ಕೇಳಿದ್ರು, ದಯಮಾಡಿ ಶಾಂತಿಗೆ ಒಪ್ಪಿಕೋ, ಅವ್ರಿಗೆ ಏನು ಸಲ್ಲಬೇಕು ನ್ಯಾಯವಾಗಿ ಅದನ್ನು ಕೊಟ್ಬಿಡು. ಇದು ಇಲ್ಲಾಂದರೆ ನಾವು ಒಂದು ವಿಶ್ವ ಯುದ್ಧಕ್ಕೆ, ಒಂದು ಜನಾಂಗ ಮಾರಣ ಹೋಮಕ್ಕೆ ನಾನು ನೀನು ನಾಂದಿ ಹಾಡ್ತಾ ಇದ್ದೀವಿ ಅಂತ ಧೃತರಾಷ್ಟ್ರನಿಗೆ ಹೇಳ್ದ. ಧೃತರಾಷ್ಟ್ರದಿಂದ ನನಗೆ ಇಷ್ಟ ಇದೆ ಕೊಡೋಕ್ಕೆ, ನನ್ನ ಮಗ ಒಪ್ಪಲ್ಲ, ಏನು ಮಾಡೋದು ಅಂದ. ಆದರೆ ಧೃತರಾಷ್ಟ್ರನಿಗೆ ಎಷ್ಟು ಶಕ್ತಿ ಇತ್ತು ಅಂದರೆ ಮಗನ ಕೊಲ್ಲಪಟ್ಟಿ ಹಿಡ್ಕೊಂಡು ಯಾಕೆ ಕೊಡಲ್ಲ, ಕೊಟ್ಟರೆ ಆಯಿತು, ಇಲ್ಲಾಂದರೆ ಕಥೆನೇ ಬೇರೆ ಅಂತ ಅಷ್ಟೇ ಹೇಳಿದ್ರೆ ಸಾಕಾಗಿತ್ತು. ಅವನು ಬಾಯಿ ಮುಚ್ಕೊಂಡು ಕೊಟ್ಬಿಡ್ತಿದ್ದ. ಅವನೇನು ಯುದ್ಧ ಮಾಡೋಕ್ಕಾಗಿಲ್ಲ ಧೃತರಾಷ್ಟ್ರ ಇವನ ಜೊತೆ, ಯಾರು ದುರ್ಯೋಧನನ ಜೊತೆ. ಕೊಡ್ತೀಯೋ ಇಲ್ವೋ ಅಂತ ಹೇಳಿದ್ರೆ ಸಾಕಾಗ್ತಿತ್ತು, ಕೊಟ್ಬಿಡ್ತಿದ್ದ. ಆದರೆ ಮಗನ ಮೇಲೆ ಏನೋ ಅತಿಯಾದ ವ್ಯಾಮೋಹ, ಕೊಡಲಿಲ್ಲ. ಆದ್ದರಿಂದ ನೀನೇ ಯುದ್ಧವನ್ನು ಬಯಸಿದ್ದರಿಂದ ಈ ಯುದ್ಧವನ್ನು ಮಾಡಬೇಕು ಅಂತ ಅಂದ್ಕೊಳ್ತಾ ಇದ್ದೀವಿ ಅಂತಲೂ ಸಹ ಕೃಷ್ಣ ಹೇಳ್ತಾರೆ. ಮತ್ತು ಇದು ಇನ್ನೊಂದು ಯೋಚನೆ ಮಾಡಬೇಕು, ಇದು ಎರಡು ಕುಟುಂಬಗಳ ನಡುವಣ ಯುದ್ಧ ಅಲ್ಲ, ಅದು ಎರಡು ಕುಟುಂಬದ ನಡುವಿನ ಯುದ್ಧ ಅಲ್ಲ, ಅದು ಆಸ್ತಿಗಾಗಿ ನಡೆದಂತಹ ಯುದ್ಧ ಅಲ್ಲ. ಯಾಕೆಂದರೆ ಆ ಯುದ್ಧದಲ್ಲಿ ಇಡೀ ಆಗ ಇದ್ದಂತಹ ಎಲ್ಲ ದೇಶಗಳ ಜನ ಭಾಗವಹಿಸಿದರು, ಇಡೀ ಜನಾಂಗನೇ ಅಲ್ಲಿ ಭಾಗವಹಿಸಿತ್ತು. ಅಲ್ಲಿ ಅದು ಧರ್ಮ ಮತ್ತು ಅಧರ್ಮದ ಪರವಾದ ಯುದ್ಧ, ಅದು ನ್ಯಾಯ ಮತ್ತು ಅನ್ಯಾಯಗಳ ನಡುವಿನ ಯುದ್ಧ ಹೊರತು ಇಬ್ಬರು ಕುಟುಂಬದಲ್ಲಿ ಆಸ್ತಿ ಹಂಚ್ಕೊಳ್ಳೋದಕ್ಕೋಸ್ಕರ ರಾಜ್ಯ ಕೊಡಲಿಲ್ಲ ಅಂತ ಮಾಡೋ ಯುದ್ಧ ಅಲ್ಲ. ಅದನ್ನು ಕೃಷ್ಣನೇ ಅರ್ಜುನನಿಗೆ ಹೇಳ್ತಾನೆ, ನಾನು ಯುದ್ಧ ಮಾಡಲ್ಲ, ಇವ್ರು ನಮ್ಮ ಮಾವ, ಇವ್ರು ನಮ್ಮ ತಂದೆ ಸಮಾನರು, ಇವ್ರ ಗುರುಗಳು ಅಂತ. ಅಲ್ಲಪ್ಪ, ನೀವು ಅವ್ರು ನನಗೆ ಹಂಗಾಗಬೇಕು ಹಿಂಗಾಗಬೇಕು ಅಂತ ನೀನು ಹೋಗ್ಬಿಟ್ರೆ ದೇಶ ನೋಡೋರು ಯಾರು, ಸಮಾಜ ಉಳಿಸೋರು ಯಾರು, ಧರ್ಮ ಸ್ಥಾಪನೆ ಮಾಡೋರು ಯಾರು? ನಿಮ್ಗೆ ಏನೇನು ಬೇಕೋ ಆ ಥರ ಫೆಸಿಲಿಟಿ ನೀವು ಮಾಡ್ಕೊಂಡು ಹೋಗ್ಬಿಟ್ರೆ ನಿನಗೆ ಯುದ್ಧ ಬೇಡ. ಅರೆ ಈ ದೇಶಕ್ಕೆ ಯುದ್ಧ ಬೇಕು, ಈ ರಾಜ್ಯದ ಜನ ನೆಮ್ಮದಿಯಾಗಿ ಬದುಕಬೇಕು ಅಂದರೆ ಯುದ್ಧ ಬೇಕಪ್ಪ. ನೀನು ಹಿಂಗೆ ನಿನ್ನ ಆಲೋಚನೆನೇ ಮುಖ್ಯ ಅಲ್ಲ ಅಂತ ಹೇಳಿದ್ರು. ಅದಕ್ಕೆ ಪಕ್ಷಪಾತ ಎಲ್ಲಿ ಬಂತು? ಕೃಷ್ಣ ಇದನ್ನು ಹೇಳ್ತಾನೆ, ಯುದ್ಧ ಮಾಡು, ಸತ್ತರೆ ಸ್ವರ್ಗ ಸಿಗುತ್ತೆ, ಬದುಕಿದ್ರೆ ರಾಜ್ಯ ಸಿಗುತ್ತೆ. ಹೇಳಿದಾರೆ ತಾನೆ ಮೊದಲನೇ ಅಧ್ಯಾಯದಲ್ಲಿ ಇದನ್ನು. ಯಾರಾದರೂ ಪಕ್ಷಪಾತ ಇರೋರ್ಗೆ ಹೋಗ್ಬಿಟ್ಟು ಯುದ್ಧ ಮಾಡು, ಸತ್ತರೆ ಸಾಯಿ, ಬದುಕರೆ ಬದುಕು ಅಂತ ಹೇಳ್ತಾರೆ ಪಕ್ಷಪಾತಿಗಳು. ಆದ್ದರಿಂದ ನಾವು ಅರ್ಥ ಮಾಡ್ಕೊಳ್ಬೇಕು, ನೀನು ಯುದ್ಧ ಮಾಡು, ನಿನ್ನ ಫ್ಯಾಮಿಲಿಗೋಸ್ಕರ ಇದು ಯುದ್ಧ ಮಾಡ್ತಿಲ್ಲ, ನಿನಗೆ ಆಗಲ್ಲ ಅಂತ ಬಿಟ್ಬಿಟ್ಟು ಯುದ್ಧ ಮಾಡ್ತಾ ಇಲ್ಲ. ಈ ಯುದ್ಧ ಏನಕ್ಕೆ? ಈ ದೇಶದ ರಕ್ಷಣೆಗೆ, ಅದಕ್ಕಾಗಿ ಧರ್ಮ ಸ್ಥಾಪನೆಗೋಸ್ಕರ ಈ ಯುದ್ಧ ಮಾಡ್ತಾ ಇರೋದು. ಹೌದಾ? ಹೇಗೆ ಅಂತ ಅಂದರೆ ಎರಡು ಮಾತುಗಳು ನಾವಿಲ್ಲಿ ಒಂಚೂರು ಯೋಚನೆ ಮಾಡಬೇಕು. ದುರ್ಯೋಧನ ಯಾವ ರೀತಿ ರಾಜ್ಯ ಮಾಡ್ತಿದ್ದ,
ಪಾಂಡವರು ಯಾವ ರೀತಿ ರಾಜ್ಯ ಮಾಡ್ತಿದ್ರು ಅಂತ 2 ನೀತಿಗಳ ಆಧಾರದ ಮೇಲೆ ಅವರು ಮಾಡ್ತಿದ್ರು. ದುರ್ಯೋಧನನಿಗೆ ಕಣಿಂಕ ನೀತಿ ಅಂತ ಅದ್ರ ಮೇಲೆ ಅವನು ಯುದ್ಧ ಅಂದರೆ ರಾಜ್ಯಭಾರ ಮಾಡ್ತಿದ್ದ. ಅನೇಕರಿಗೆ ಗೊತ್ತು, ಯಾರು ಗಾಂಧಾರ ದೇಶದಿಂದ ಅಫ್ಘಾನಿಸ್ತಾನದಿಂದ ಯಾರು ಶಕುನಿ ಕರೆಸಿದ್ದ ಅವನ ಕಣಿಂಕನನ್ನು ದುರ್ಯೋಧನನಿಗೆ ನೀತಿ ಪಾಠವನ್ನು ಹೇಳ್ಕೊಡೋದಕ್ಕೋಸ್ಕರ. ಆ ಪಾಠವನ್ನು ಕಲ್ತ್ಕೊಂಡು ನೀನು ರಾಜ್ಯ ಮಾಡಬೇಕು ಅಂತ ಅವ್ನಿಗೆ ಹೇಳಿದರು. ಅವನಿಗೆ ಕಲ್ತ್ಕೊಟ್ಟಿರೋ ಪಾಠನ ನಾನು ಇಲ್ಲೊಂಚೂರು ಬರೆದಿದ್ದೀನಿ, ಓದ್ಕೊಳ್ತೀನಿ. ಮೊದಲನೇದಾಗಿ ಏನು ಹೇಳಿದ್ದಾರೆ ಅಂತಂದರೆ ಅವನಿಗೆ ಪಾಠ, ನೀನು ಯಾರನ್ನೂ ನಿನ್ನನ್ನು ನಂಬದವರನ್ನು ನಂಬಬೇಡ. ನಿನ್ನನ್ನು ಯಾರು ನಂಬಲ್ವೋ ಅವರನ್ನು ನಂಬಬೇಡ. ನಿನ್ನ ಯಾರು ನಂಬುತ್ತಾರೋ ಅವರನ್ನೂ ನಂಬಬೇಡ. ನಂಬಿದಂತೆ ನಟಿಸು. ಎಲ್ಲರೂ ಬೇಕು ನಮಗೆ, ಇವರೇ ನಮ್ಮವರು ಅವರೇ ನಮ್ಮವರು ಅಂತ ಮಾಡೋಕ್ಕಾಗಲ್ಲ. ಎಲ್ಲರೂ ಬೇಕು ಅನ್ನೋ ಥರ ನಟಿಸು. ಎಲ್ಲರನ್ನ ನಂಬಿದ್ದೀನಿ ಅನ್ನುವಂತಹ ನಟಿಸು. ನೀವೆಲ್ಲರೂ ಇದ್ರೇ ನಾನು ಇವತ್ತು ಇಷ್ಟು ಚೆನ್ನಾಗಿ ರಾಜ್ಯ ಮಾಡ್ತಾಯಿದ್ದೀನಿ ಅಂತ ನೀನೇನು ಮಾಡು, ನಂಬಿಸು. ನಿನ್ನನ್ನು ನಂಬುವವರನ್ನು ನಂಬಬೇಡ, ನಂಬದವರನ್ನು ನಂಬಬೇಡ. ಯಾಕಂದರೆ ಯಾರು ಯಾವ ಟೈಮಲ್ಲಿ ಏನಾಗ್ತಾರೋ ಹೇಳೋಕ್ಕಾಗಲ್ಲ. ಪಾಯಿಂಟ್ ನಂಬರ್ 1. ಯಾರಾದರೂ ಏನಾದ್ರು ಲೋಕ ಕಲ್ಯಾಣ ಕೆಲಸ ಮಾಡ್ತೀವಿ, ಇಂಥ ಆಶ್ರಮ ಕಟ್ತೀವಿ, ಇಂಥದನ್ನು ಕಟ್ತೀವಿ, ಇಂಥ ಕೆಲಸ ಮಾಡ್ತಿದ್ದೀವಿ, ಇಂಥ ದಾನ ಮಾಡ್ತಿದ್ದೀವಿ, ಇಂಥ ಯಜ್ಞ ಮಾಡ್ತಾಯಿದ್ದೀವಿ ಅಂತಂದರೆ ಅವ್ರಿಗೆ ಸರ್ಕಾರದಿಂದ ಹಣ ಕೊಡು. ಆದರೆ ಅವರು ಮಾಡ್ತಿರೋ ಕೆಲಸದ ಬಗ್ಗೆ ನೀನು ತಲೆ ಕೆಡಿಸ್ಕೋಬೇಡ. ಆದರೆ ಅವೆಲ್ಲ ಮಾಡ್ತಿದ್ದಾರಲ್ಲ ಅವರೆಲ್ಲರೂ ನಿನಗೆ ಬೇಕಾಗ್ತಾರೆ. ಯಾಕೆ ಹೇಳಿ? ನೆಕ್ಸ್ಟ್ ನೀನು ಗೆಲ್ಲಬೇಕಂದ್ರೆ ಅವರೆಲ್ಲರ ಸಹಕಾರ ನಿನಗೆ ಬೇಕು. ಅದಕ್ಕೋಸ್ಕರ ಹಣ ಕೊಡು ಅಷ್ಟೇ ಅವ್ರಿಗೆ. ನೀನು ಯಾರಿಗೂ ತಲೆ ಕೆಡಿಸ್ಕೋಬೇಡ. ಯಾರಾದರೂ ಕಾಷಾಯ ವಸ್ತ್ರ ಅಂದರೆ ಸನ್ಯಾಸ ತಗೊಂಡು ಕಾವಿ ವಸ್ತ್ರ ಧರಿಸ್ಕೊಂಡಿದ್ರೆ ಫಸ್ಟು ಅವ್ರಿಗೇನು ಮಾಡು, ಪಾದಪೂಜೆ ಮಾಡು. ನಂಬಬೇಡ, ಅವರು ಸಹವಾಸ ಮಾಡಬೇಡ. ಅವ್ರಿಗೇನು ಮಾಡು, ಫಸ್ಟು ಅವ್ರಿಗೆ ಪಾದಪೂಜೆ ಮಾಡು. ಯಾಕೆ? ಅವ್ರ ಫಾಲೋವರ್ಸ್ ನಿನಗೆ ಬೇಕು. ಅವ್ರು ಬೇಡ ಅಂದ್ರೂ ಅವ್ರ ಪಾದಪೂಜೆ ಮಾಡಿ ಮಹಾಸ್ವಾಮಿಗಳು ನೀವು ಅಂತಂದರೆ ಅವ್ರ ಫಾಲೋವರ್ಸ್, ಅವ್ರ ಶಿಷ್ಯರೆಲ್ಲ ನಿನ್ನ ಕಡೆ ಆಗ್ತಾರೆ. ಅವಾಗೇನಾಗ್ತಾರೆ, ಎಲ್ಲರೂ ಹೇಗೆ ಅಂದರೆ ನನ್ನ ಕಡೆ ಇದ್ದಾರೆ ಇವರೆಲ್ಲ ಅವಾಗೆಲ್ಲ ಜನ ಏನು ಅಂದ್ಕೊಳ್ತಾರೆ ಅಂದರೆ ರಾಜ ನಮ್ಮ ಕಡೆಯವನು, ನನ್ನ ಪರವಾಗಿದ್ದಾನೆ, ನಮ್ಮ ಕಡೆಯವರು ಸಪೋರ್ಟ್ ಮಾಡ್ತಾರೆ ಅಂತ ಅಂದ್ಕೊಳ್ತಾರೆ. ಆದರೆ ಯಾರನ್ನೂ ನಂಬಬೇಡ, ಯಾರಲ್ಲೂ ವಿಶ್ವಾಸ ಇಡಬೇಡ. ಈ ಥರ ಎಲ್ಲರಲ್ಲಿ ನಂಬಿಕೆ ಬಂದಾಗ ಏನಾಗುತ್ತೆ ಅಂತ ಅಂದರೆ, ಮೊದಲೇ ಎಲ್ಲರಿಗೆ ಸಹಾಯಧನ ಕೊಟ್ಟಿದೆಯಲ್ಲ, ಆದ್ದರಿಂದ ಏನಾಗುತ್ತೆ, ಅವರಲ್ಲಿ ವಿಶ್ವಾಸ ಬರುತ್ತೆ. ಇದು ಯಾವುದು ನನ್ನ ಮಾತಲ್ಲ ಸ್ವಾಮಿ, ಶ್ಲೋಕನೂ ಸಮೇತ ಆಮೇಲೆ ಹೇಳ್ತೀನಿ ನಾನು, ಬೇಕಾರೆ ಈಗ ಸಮಯ ಇಲ್ಲ. ಮಹಾಭಾರತದಲ್ಲಿರುವಂತಹ ಶ್ಲೋಕಗಳಿದೆಲ್ಲ ನನ್ನ ಮಾತಲ್ಲ, ಯಾವುದಕ್ಕೂ ನಾನು ಕಂಪೇರ್ ಮಾಡ್ತಿಲ್ಲ. ಆಮೇಲೆ ಏನು ಮಾಡು, ಎಲ್ಲರ ಹತ್ರ ಟ್ಯಾಕ್ಸ್ ನೀನು ಹಾಕಿದ್ರೆ ರಾಜ ನಮ್ಮ ಕಡೆಯವನು ಅಂದ್ಬಿಟ್ಟು ಟ್ಯಾಕ್ಸ್ ಕೊಡ್ತಾರೆ ಎಲ್ಲರೂ. ನಂತರ ನಿನ್ನ ಶತ್ರುಗಳು ಏನಾದ್ರು ತುಂಬ ಬಲಿಷ್ಠರಾಗಿದ್ದರೆ, ಎದುರು ಪಕ್ಷದವರು ನಿನ್ನ ಶತ್ರುಗಳಿದ್ದರೆ ಏನು ಮಾಡು, ಅವರನ್ನು ಒಲಿಸಿಕೋ, ಅಥವಾ ನೀವೇ ದೊಡ್ಡವರು ಅಂತ ಹೇಳು. ಅವರನ್ನು ಹೆಗಲ ಮೇಲೆ ಕೂತ್ಕೊಂಡು ಓಡಾಡು. ಆವಾಗ ಅವನು ಅಂದ್ಕೊಳ್ತಾನೆ, ನೋಡಪ್ಪ ನಾನು ಅಷ್ಟು ದ್ವೇಷ ಮಾಡಿದೆ, ಆದರೆ ಇವನೇನು ಮಾಡ್ತಾನೆ, ನನ್ನನ್ನು ಪ್ರೀತಿ ಮಾಡ್ತಾನೆ, ನನ್ನ ಹೆಗಲ ಮೇಲೆ ಕೂತ್ಕೊಂಡು ಓಡಾಡ್ತಿದ್ದಾನೆ ಅಂತ ಹೇಳಿ ಅವನನ್ನು ಕ್ರಮೇಣವಾಗಿ ಅವನ ಬಲವನ್ನು ಕಡಿಮೆ ಮಾಡೋಕ್ಕೆ ಪ್ರಯತ್ನ ಮಾಡು. ಅವನನ್ನು ವೀಕ್ ಮಾಡು. ಯಾವಾಗ ಅವನು ದುರ್ಬಲ ಆಗ್ತಾನೆ, ಹೆಗಲ ಮೇಲಿಂದ ಬಂಡೆಗೆ ಒಡೆದು ಸಾಯಿಸು. ಬಂಡೆಗೆ ಚಚ್ಚಿ, ಯಾವ ಥರ ಮಡಿಕೆ ಒಡೆದು ಸಾಯಿಸುವಲ್ಲ ಆ ಥರ ಚಚ್ಚಿ ಸಾಯಿಸು. ದುರ್ಬಲ ಆದಮೇಲೆ ಅವನ ಸತ್ತ ಮೇಲೆ ನೀನೇ ಮೊದಲು ಸ್ಟೇಟ್ಮೆಂಟ್ ಕೊಡು, ದೇಶಕ್ಕೆ ತುಂಬಲಾರದ ನಷ್ಟ, ಇಂಥವರು ಇವತ್ತು ನಮ್ಮಿಂದ ಅಗಲಿದ್ದಾರೆ, ದೇಶಕ್ಕೆ ತುಂಬಲಾರದ ನಷ್ಟ ಅಂತ ನೀನು ಮೊದಲು ಸ್ಟೇಟ್ಮೆಂಟ್ ಕೊಡು, ಹಾರ ಹಾಕು. ಟ್ಯಾಕ್ಸ್ ಜನ ಕೊಟ್ಟಿಲ್ಲ ಅಂತಂದರೆ ಏನು ಹೇಳು ಅಂದರೆ, ಪಕ್ಕದ ರಾಷ್ಟ್ರದವರು ನಮ್ಮ ಮೇಲೆ ದಂಡೆತ್ತಿ ಬರ್ತಾ ಇದ್ದಾರೆ, ಯುದ್ಧದ ಭೀತಿ ಇದೆ, ಎಲ್ಲರೂ ಸಹಾಯ ಮಾಡಿ ಅಂತ ಹೇಳು. ಆಗ ಎಲ್ಲರೂ ಕೈಯಲ್ಲಿರೋದು ಕಾಲಿರೋದು ಎಲ್ಲ ಕೊಟ್ಬಿಡ್ತಾರೆ. ಆಮೇಲೆ ಎಲ್ಲ ಕಲೆಕ್ಟ್ ಆದಮೇಲೆ ಹೇಳು, ನಮ್ಮ ಸಿದ್ಧತೆಗೆ ಹೆದರಿ ಪಕ್ಕದ ರಾಷ್ಟ್ರದವರು ಓಡಿ ಹೋದರು ಅಂತ ಹೇಳು. ಎಲ್ಲ ಹಣ ನಿನ್ನ ಹತ್ರ ಅವ್ರೇನು ವಾಪಸ್ಗಳಲ್ಲ, ಮತ್ತೆ ನಿನ್ನ ರಾಜ್ಯದ ಬೊಕ್ಕಸವನ್ನು ತುಂಬಿಸ್ಕೋ. ಎಲ್ಲರಿಗೂ ಆಶ್ವಾಸನೆ ಕೊಡು, ನಿಮಗೆ ಆ ರೀತಿ ಮಾಡ್ತೀನಿ, ಈ ರೀತಿ ಮಾಡ್ತೀನಿ, ಸ್ವರ್ಗವನ್ನು ಇಳಿಸ್ತೀನಿ ಅಂತ ಜನಕ್ಕೆ ಏನು ಮಾಡು, ಆಶ್ವಾಸನೆ ಕೊಡು. ಆದರೆ ಅದನ್ನು ಮಾಡೋಕ್ಕಾಗಲ್ವಲ್ಲ. ನಂತರ ತಿರ್ಗಾ ಬರ್ತೀಯಲ್ಲ, ತಿರ್ಗಾ ಎಲ್ಲ ಮಾಡೋಕ್ಕಾಗದೆ ತಿರ್ಗಾ ಬಂದ್ಬಿಟ್ಟು ಮತ್ತೆ ಹೇಳ್ತೀಯಲ್ಲ, ಆವಾಗ ಜನ ಏನು ಮಾಡ್ತಾರೆ, ಬೈಯೋಕ್ಕೆ ಹೊಡೆಯೋಕ್ಕೆ ನಿಂತಿರ್ತಾರೆ. ಆದರೆ ಏನು ಹೇಳು ಬಂಧುಗಳೇ,
ನಾನು ಕೊಟ್ಟ ಮಾತನ್ನು ಮರೆತಿಲ್ಲ. ನಾನು ಇವತ್ತು ಅದೇ ಮಾತು ಮೇಲೆ ನಿಂತಿದ್ದೀನಿ. ಆದರೆ ಕಳೆದ ವರ್ಷಗಳಲ್ಲಿ ಏನಾಗೋಯಿತು, ತುಂಬ ಸಮಸ್ಯೆ ಆಯಿತು. ಮೊದಲನೇ ವರ್ಷ ಮಳೆ ಜಾಸ್ತಿ ಆಯಿತು, 2ನೇ ವರ್ಷ ಮಳೆ ಕಡಿಮೆ ಆಯಿತು, 3ನೇ ವರ್ಷ ಪಕ್ಕದ ರಾಷ್ಟ್ರದವರು ನಮ್ಮ ಮೇಲೆ ದಾಳಿ ಮಾಡಿದ್ರು. ನಾನು ನಿಮ್ಮನ್ನು ಮರ್ತಿಲ್ಲ ಅಂದಾಗ ಟೊಮೊಟೊ ಕೆಳಗಡೆ ಹಾಕ್ಬಿಡ್ತಾರೆ, ಹೊಡಿಯೋಕ್ಕಂತ ತಂದಿರ್ತಾರಲ್ಲ, ಅದು ಕೆಳಗೆ ಹೇಳ್ತಾನಲ್ಲ ಪಾಪ, ಅವನ ಕೈಲಿ ಆಗಿಲ್ಲ, ಕನ್ವಿನ್ಸ್ ಮಾಡ್ತಾವ್ರೆ. ಇನ್ನೊಂದು ಅವಕಾಶ ದಯವಿಟ್ಟು ನನಗೆ ಕೊಡಿ, ನಾನು ನಿಮ್ಮನ್ನು ಏನು ಮಾಡ್ತೀನಿ, ಸ್ವರ್ಗ ಮತ್ತೆ ಇಳಿಸ್ತೀನಿ ನಾನು, ಹೇಳು, ನಂಬಿಸು ಜನರನ್ನು. ಈ ರೀತಿಯಾಗಿ ರಾಜ್ಯ ಮಾಡುವಂಥ ಕಡಿಂಕ ದುರ್ಯೋಧನನಿಗೆ ಹೇಳಿಕೊಟ್ಟಿದ್ದು. ಇಂಥವ್ರ ಕೈಲಿ ರಾಜ್ಯ ಇದ್ದರೆ, ಅದಕ್ಕೆ ಕೃಷ್ಣ ಹೇಳಿದ್ದು, ನಿನ್ನ ಮನೆತನದ ಜಗಳಕ್ಕಲ್ಲಪ್ಪ ನಾನು ಬಂದಿದ್ದು, ಇಂಥವ್ರ ಹತ್ರ ರಾಜ್ಯ ಇದ್ದರೆ ರಾಷ್ಟ್ರವೇನಾದೀತು. ತನ್ನ ಸ್ವಂತ ಅತ್ತಿಗೆಯನ್ನು ಸಭೆಗೆ ಕರೆದು ಮಾನಾಪಹರಣ ಮಾಡೋವಂಥವ್ರ ಹತ್ರ ರಾಜ್ಯ ಇದ್ದರೆ ದೇಶದ ಹೆಣ್ಣು ಮಕ್ಕಳಿಗೆ ಏನು ರಕ್ಷಣೆ ಸಿಗುತ್ತೆ? ಆದ್ದರಿಂದ ಇವರೆಲ್ಲ ಇದರಿಂದ ದೇಶ ನೆಮ್ಮದಿಯಾಗಿರೋಕ್ಕೆ ಸಾಧ್ಯ ಇಲ್ಲಪ್ಪ. ಅದಕ್ಕಾಗಿ ದೇಶದ ಒಳಿತಿಗಾಗಿ ಇವತ್ತು ಯುದ್ಧ ಮಾಡು ಅಂತ ಹೇಳಿದರು. ಆದ್ದರಿಂದ ಅದು ಹಿಂಸೆಗಳ ನಡುವಿನ ಯುದ್ಧ ಅಲ್ಲ, ಧರ್ಮಗಳ ರಾಜ್ಯದ ಅಳಿವು ಉಳಿವಿನ ಒಂದು ಜನಾಂಗವನ್ನು ಕಾಪಾಡೋದಕ್ಕೋಸ್ಕರ ನಡೆದಂತಹ ಯುದ್ಧ ಅದು ಅನ್ನೋದನ್ನು ನಾವು ಚೆನ್ನಾಗಿ ಅರ್ಥ ಮಾಡ್ಕೊಳ್ಬೇಕು. ಇದರ ವಿರುದ್ಧವಾಗಿ ಪಾಂಡವರು ರಾಜ್ಯ ಮಾಡ್ತಾಯಿದ್ರು. ಅವರ ರಾಜ್ಯ ನೀತಿಯೂ ಇದೆ. ಅದು ಏನು? ವಿದುರ ನೀತಿ. ವಿದುರ ನೀತಿ ಏನು ಹೇಳ್ತಾರೆ ಅಂತಂದರೆ, 1ರಿಂದ 2 ನಿರ್ಧಾರ ಮಾಡು, 3 4 ನಿಯಂತ್ರಣ ಮಾಡು, 5 ಗೆದ್ದು 6 ತಿಳಿದುಕೊಂಡು 7 ಬಿಟ್ಟು ರಾಜ್ಯಭಾರ ಮಾಡು ಅಂತ. 1ರಿಂದ 2 ನಿರ್ಧಾರ ಮಾಡು, 3ರಿಂದ 4 ನಿಯಂತ್ರಣ ಮಾಡು, 5 ಗೆದ್ದು 6 ತಿಳಿದುಕೊಂಡು 7 ಬಿಟ್ಟು ಯುದ್ಧ ಮಾಡು ಅಂತ ವಿದುರ ಹೇಳ್ತಾರೆ. ಒಂದೇ. ಸೊ ಅದೊಂದು ಚೂರು ನೋಡೋಣ. 1ರಿಂದ 2 ನಿರ್ಧಾರ ಮಾಡು. 1ರಿಂದ ಏನು ಮಾಡಬೇಕು? 2 ನಿರ್ಧಾರ ಮಾಡಬೇಕು ಅಂದರೆ, 2 ಯಾವುದು? ನ್ಯಾಯ ಅನ್ಯಾಯ, ಧರ್ಮ ಅಧರ್ಮ, ಒಳ್ಳೆಯದು ಕೆಟ್ಟದು. ಈ 2 1ರಿಂದ ನಿರ್ಧಾರ ಮಾಡು. ಆ 1 ಯಾವುದು ಅಂದರೆ, ಸರಿಯಾದ ತಿಳುವಳಿಕೆಯಿಂದ ನಿರ್ಧಾರ ಮಾಡು. ತಿಳುವಳಿಕೆ ಜ್ಞಾನ ಮೊದಲು ಇರಬೇಕು. ಯಾರೇ ಒಬ್ಬರು ಯಾರನ್ನಾರು ಆಡಳಿತ ಮಾಡಬೇಕು ಅಂದರೆ ಅವ್ರಿಗೇನಿರಬೇಕು? ತಿಳುವಳಿಕೆ ಮತ್ತು ಜ್ಞಾನ ಅವ್ರಿಗೆ ಚೆನ್ನಾಗಿ ಗಟ್ಟಿ ತಿಳುವಳಿಕೆ ಇರಬೇಕು. ಮತ್ತು ಸೋಮವಾರ ಇದು, ಮಂಗಳವಾರ ಇದು, ಶನಿವಾರ ಕಾರ ಇಲ್ಲಿ ಅಂದರೆ ವರ್ಕ್ ಆಗಲ್ಲ. ಇದು ಅಂದರೆ ಇದೆ. ಅರ್ಥ ಆಯ್ತಾ ಮತ್ತು ನಾನು ಹೇಳಿದ್ದು? ಸೋಮವಾರ ಈ ದೇವಸ್ಥಾನ, ಶನಿವಾರ ಆ ದೇವಸ್ಥಾನ, ಎಲ್ಲರೂ ವರ್ಕ್ ಆಗಲಿ, ಎಲ್ಲರೂ ಆ ಥರ ಒಂದೇ ಇರಬೇಕು. ಅವ್ರಿಗೆ ಒಂದೇ ಗ್ಯಾರಂಟಿ. ಐದರ ಶನಿವಾರ ಇರು, ಮಂಗಳವಾರ ಒಂದೇ ಇರಬೇಕು. ಆ ಥರ ಒಂದು ತಲೆ ನೆಟ್ಟಿಗೆ ಇರಬೇಕು. ಆ ಒಂದು ತಿಳುವಳಿಕೆಯಿಂದ ಏನು ಮಾಡು? 2 ನಿರ್ಧಾರ ಮಾಡು. ಯಾವುದು ಒಳ್ಳೆಯದು, ಯಾವುದು ಕೆಟ್ಟದಂತ ತಿಳ್ಕೊಂಡು ರಾಜ್ಯ ಮಾಡು. 3 4ರಿಂದ ನಿಯಂತ್ರಿಸು. ಒಂದು ರಾಜ್ಯದಲ್ಲಿ 3 ರೀತಿಯ ಜನ ಇರ್ತಾರೆ. ಒಂದು ನಮ್ಮ ಪರವಾದಂಥವ್ರು, ಒಂದು ನಮ್ಮ ವಿರುದ್ಧವಾದಂಥವ್ರು, ಇನ್ನೊಂದು ಯಾರ ಕಡೆನೂ ಇಲ್ದವರು. ಅಯ್ಯೋ ನಮ್ಮ ಹಣೆ ಬರೋಕ್ಕೆ ಯಾರು ಸರ್ಕಾರ ಬಂದರೆ ಏನು ರೀ ಪ್ರಯೋಜನ ಅಂತ ಹೇಳ್ತಾ ಇರ್ತಾನೆ. ಯಾರು ನಮ್ಮ ಹಣೆ, ಅವ್ರಿಗೆ ಯಾರೂ ಬೇಕಾಗಿಲ್ಲ. ಈ 3 4ರಿಂದ ನಿಯಂತ್ರಿಸು. ಆ 4 ಅಂದರೆ ಸಾಮ, ದಾನ, ಭೇದ, ದಂಡ. ಒಳ್ಳೆಯವರಿಗೆ ಒಳ್ಳೆಯ ಮಾತನ್ನು ಹೇಳಿ ನಿಯಂತ್ರಣ ಮಾಡು. ಮಾತು ಕೇಳೋರಿಗೆ ಕೇಳಿ. ಕೆಲವರು ತುಂಬ ಕಷ್ಟದಲ್ಲಿರ್ತಾರೆ, ಅದಕ್ಕೆ ಪಾಪ ಒದ್ದಾಡ್ತಾ ಇರ್ತಾರೆ. ಅವ್ರಿಗೆ ಸ್ವಲ್ಪ ಹಣ ಕೊಡು, ದಾನ ಮಾಡೋರಿಗೆ. ಭೇದ, ಯಾರು ಹೇಳಿದ್ರು ಕೇಳಲ್ಲ, ಸ್ವಲ್ಪ ಏನಂತಾರೆ ತುಂಬ ಅತಿ ಬುದ್ಧಿ ಮಾಡ್ತಾ ಇರ್ತಾರೆ. ಅವ್ರಿಗೇನು ಮಾಡು? ಕಂಪ್ಯಾರಿಸನ್ ಮಾಡಿ ಅವರವರಲ್ಲೇ ಸರಿ ಮಾಡೋಕ್ಕೆ ಟ್ರೈ ಮಾಡು. ಅಷ್ಟು ಮಾಡೂ ಸರಿ ಹೋಗಿಲ್ಲ ಅಂತಂದರೆ ಏನು ಮಾಡು? ಶಿಕ್ಷೆಯನ್ನು ಕೊಟ್ಟು, ದಂಡವನ್ನು ಕೊಟ್ಟು ಅವ್ರನ್ನ ಹತೋಟಿ ಮಾಡು. 3 4ರಿಂದ ನಿಯಂತ್ರಣ ಮಾಡು. 5 ಗೆಲ್ಲು. ರಾಜ ಮೊದಲು ಗೆಲ್ಲಬೇಕಾಗಿರೋದು ಪಕ್ಕದ ರಾಜ್ಯದವರನ್ನಲ್ಲ, ತನ್ನ 5 ಇಂದ್ರಿಯಗಳನ್ನು ಗೆಲ್ಲು. ಫಸ್ಟು ನಿನ್ನ 5 ಇಂದ್ರಿಯಗಳನ್ನು ಗೆಲ್ಲು, ಅದನ್ನು ನಿಯಂತ್ರಣದಲ್ಲಿ ಇಟ್ಕೊ. 6 ತಿಳಿದುಕೋ. 6 ಏನು ತಿಳ್ಕೊಳ್ಬೇಕು ಅಂತ ಅಂದರೆ, ಪ್ರಭುಗಳು ಕಳೆದ ವಾರ ಹೇಳ್ತಾರಲ್ಲ, ಭಗವದ್ಗೀತೆಯಲ್ಲಿರುವಂತಹ 4 ವಿಷಯಗಳು. ಯಾವುದು? ಈಶ್ವರ, ಜೀವ, ಕಾಲ, ಕರ್ಮ. ಜೊತೆಗೆ 2, ಒಂದು ಭಕ್ತಿ, ಮತ್ತೊಂದು ಸೇವೆ. ಈ 6 ತಿಳಿದುಕೋ. 7 ಬಿಟ್ಟು ಸುಖದಿಂದ ರಾಜ್ಯವನ್ನು ಆಳು ಅಂತ ಹೇಳ್ತಾರೆ. 7 ಯಾವುದ್ಯಾವುದು ಬಿಡಬೇಕು ಅಂದರೆ, ಒಂದು ಸ್ತ್ರೀಯ ಅಕ್ಷ ಮೃಗಯ ಪಾನಂ ಅಂದರೆ, ಒಂದು ಸ್ತ್ರೀ ರಾಜ್ಯ ಮಾಡಲಿ, ಪುರುಷ ರಾಜ್ಯ ಮಾಡಲಿ, ಆದರೆ ಪರಸ್ಪರ ಆಪೋಸಿಟ್ ಇರುವಂಥವ್ರ ಬಗ್ಗೆ ತುಂಬ ವ್ಯಾಮೋಹ ಇರಬಾರ್ದು ರಾಜನಾದವನಿಗೆ. ಪುರುಷನಿಗೆ ಸ್ತ್ರೀ ಮೇಲಾಗಲಿ, ಸ್ತ್ರೀಗೆ ಪುರುಷನ ಮೇಲಾಗಲಿ ಒಂದೇ ಪರವಾಗಿ ನಾನು ಹೇಳ್ತಿಲ್ಲ.
ತುಂಬ ಅದೇ ಆದರೆ ಇಂದ್ರಿಯ ಅಂದರೆ ಅವನು ಅದಕ್ಕೆ ಲಾಲಸೆಯಿಂದ ಬಿದ್ದೋದ್ರೆ ಅವನು ರಾಜ್ಯ ಮಾಡೋಕ್ಕಾಗಲ್ಲ. ಅದನ್ನು ಎಷ್ಟೊಂದು ಸರಿ ನಾವು ಕೇಳಿದ್ದೀವಿ. ಅಂದರೆ ಇತಿಹಾಸದ ಬುಕ್ಕಲ್ಲಿ ಓದಿದ್ವಿ, ಇಂಥ ರಾಜ ತುಂಬ ಸ್ತ್ರೀಲೋಲನ ಆಗಿದ್ದ, ಅದರಿಂದ ಅಂತೇಳಿ ರಾಜ್ಯ ಮಾಡೋಕ್ಕಾಗಲಿಲ್ಲ ಅಂತ ನಾವು ಓದಿದ್ದೀವಿ. ಆದ್ದರಿಂದ ತುಂಬ ಜೂಜಾಡಬಾರ್ದು, ಜೂಜನ್ನು ಬಿಡು. ಮತ್ತು ಮೃಗಯ ಅಂದರೆ ತುಂಬ ಬೇಟೆ ಆಡೋದು ಅಥವಾ ತುಂಬ ಹಿಂಸೆ ಮಾಡಿ ಅದನ್ನು ಆಹಾರವಾಗಿ ಸ್ವೀಕರಿಸುವಂತಹ ಮನೋಭಾವ ಇರಬಾರ್ದು. ಪಾನಂ, ಯಾರು ಪಾನ ಅಂದರೆ ಏನು ಕುಡಿಬಾರ್ದು ಅಂತ ಹೇಳಿದ್ದಾರೆ. ಆದರೆ ಎಲ್ಲ ಕುಡಿಬಾರ್ದು ಅಂತ ಅಲ್ಲ. ಏನು ಕುಡಿದ್ರೆ ಬಲಗಾಲಿನ ಚಪ್ಪಲಿ ಯಾವುದು, ಎಡಗಾಲಿನ ಚಪ್ಪಲಿ ಯಾವುದು ಅಂತ ಗೊತ್ತಾಗಲ್ವೋ, ಗೊತ್ತಾದ ಮೇಲೂ ನಡ್ಕೊಂಡು ಹೋಗ್ಬೇಕಾದ್ರೆ ರಸ್ತೆ ಯಾವುದು, ಮೋರಿ ಯಾವುದು ಅಂತ ಗೊತ್ತಾಗಲ್ವೋ, ಏನು ಕುಡಿದ್ರೆ ಮನೆಗೆ ಹೋದ್ಮೇಲೆ ನಮ್ಮ ಮನೆ ಯಾವುದು, ಪಕ್ಕದ ಮನೆ ಯಾವುದು ಅಂತ ಗೊತ್ತಾಗಲ್ವೋ, ಅದನ್ನು ಮಾತ್ರ ಕುಡಿಬಾರ್ದು ಅಷ್ಟೇ, ಇನ್ನೆಲ್ಲ ಕುಡಿಬೋದು. ಸೊ ಅದನ್ನು ಬಿಡಬೇಕು. ಪ್ರಭುಪಾದರು ಅದನ್ನೇ ಹೇಳಿರೋದು, ಈ 4 ಬಿಡಬೇಕು ಅಂತ. ಮತ್ತು ಇನ್ನೊಂದೇನು ಅಂತ ಅಂದರೆ, ಇನ್ನೊಂದು ಬಿಡಬೇಕು. ರಾಜನಾದವನು ಸಾಮಾನ್ಯವಾಗಿ ನಾನು ಅಧಿಕಾರದಲ್ಲಿ ಇರಲ್ಲ, ಕೆಲಸದವರಿದ್ದರೆ ಬಾಪ ಒಂದು ಸ್ವಲ್ಪ ಇಲ್ಲಿ ಬಾರಪ್ಪ ಅಂತ ಅಂತೀವಿ. ಅಧಿಕಾರ ಬಂದ ತಕ್ಷಣ ಬಾರ ಇಲ್ಲಿ, ಸ್ವರ ಯಾಕೆ ಚೇಂಜ್ ಆಗಬೇಕು? ಅಲ್ಲ, ಸ್ವರ ಯಾಕೆ ಬದಲಾಗಬೇಕು? ಆವಾಗಲೂ ಬರ್ತಾನೆ, ಇವಾಗಲೂ ಬರ್ತಾನೆ ಅಲ್ವಾ? ಸ್ವರ ಯಾಕೆ ಬದಲಾಗಬೇಕು ಅಂದರೆ ಗರ್ವ, ಅಧಿಕಾರ ಬಂದ ಕೂಡಲೇ ಗರ್ವ ನಮ್ಮಲ್ಲಿ ಇರಬಾರ್ದು. ಆಮೇಲೆ ಮಾತ್ಸರ್ಯ ಅಂದರೆ ನಾನು ಅಧಿಕಾರದಲ್ಲಿ ನಿಲ್ದೇ ಇರ್ಬೇಕಾದ್ರೆ ಇಷ್ಟೊಂದು ಕಾಟ ಕೊಟ್ಟ, ಇವಾಗ ಅಧಿಕಾರ ಇವನೊಂದು ಕೈ ನೋಡುವ, ಇವನಿಗೆ ಒಂದು ಗತಿ ಕಾಣಿಸ್ಬೇಕು ಅನ್ನೋ ಬುದ್ಧಿ ಇರಬಾರ್ದು. ಮತ್ತು ಹಣವನ್ನು ದುಂದು ವೆಚ್ಚ ಮಾಡ್ತಾರಲ್ಲ, ಆ ಬುದ್ಧಿ ಇರಬಾರ್ದು. ಈ 7 ಬಿಟ್ಟು ಸ್ತ್ರೀ, ಅಕ್ಷ, ಮೃಗ, ಪಾನ, ಗರ್ವ ಮತ್ತು ಮಾತ್ಸರ್ಯ ಮತ್ತು ದುಂದು ವೆಚ್ಚ, ಇವಿಷ್ಟನ್ನು ರಾಜನಾದವನು ಮಾಡಬಾರ್ದು. ಆದ್ದರಿಂದ ಒಂದನ್ನು ಒಂದರಿಂದ ನಿರ್ಧರಿಸಬೇಕು, 3 4 ನಿಯಂತ್ರಣಕ್ಕೆ ತರಬೇಕು, 5 ಗೆಲ್ಲಬೇಕು, 6 ತಿಳಿದುಕೊಳ್ಬೇಕು, 7 ಬಿಟ್ಟು ರಾಜ್ಯವನ್ನು ಆಳು ಅಂತ ಹೇಳ್ತಾರೆ. ಇಂಥವ್ರ ಕೈಲಿ ರಾಜ್ಯ ಇರಬೇಕಾ, ಇಂಥವ್ರ ಕೈಲಿ ರಾಜ್ಯ ಇರಬೇಕಾ, ಅದನ್ನು ನಾವು ಗಟ್ಟಿಯಾಗಿ ಯೋಚನೆ ಮಾಡಬೇಕಾದಂತಹ ವಿಷಯ. ಅದಕ್ಕೇ ಹೇಳಿದ್ದು, ನಿಮ್ಮ ಮಾವ ಇದ್ದಾರೆ, ನಿಮ್ಮ ಗುರು ಇದ್ದಾರೆ ಅಂತ ಕೇಳೋದಕ್ಕಲ್ಲ ನಾನು ಇಲ್ಲಿ ಕರ್ಕೊಬಂದಿದ್ದು. ನೀನು ಹೇಳ್ದಲ್ಲ, ಸೇನೆಯವರು ಉಭಯೋರ ಮಧ್ಯೆ ನನ್ನ ರಥವನ್ನು ಸ್ಥಾಪನೆ ಮಾಡುವಂತಲ್ಲ, ಅದಕ್ಕೇ ನಿನ್ನ ರಥನೇ ನಿಲ್ಲಿಸಿದ್ದೀನಿ ಅಂತ ಹೇಳ್ತಾನೆ ಕೃಷ್ಣ. ನಿನ್ನ ರಥನೇ ಅಂದರೆ ನಿನ್ನ ಕಡೆಯವ್ರನ್ನೆಲ್ಲ ನೋಡು ಅಂತ. ಆವಾಗ ಅವನು ಹೇಳ್ತಾನೆ, ಫುಲ್ಲು ಜಂಗಾಬಲ ಎಲ್ಲ ಅಡಗೋಗುತ್ತೆ. ಆವಾಗ ಕೃಷ್ಣ ಈ ಮಾತುಗಳನ್ನು ಹೇಳುವಂಥದ್ದು. ಆದ್ದರಿಂದ ನಾವು ಇವೆಲ್ಲ ಅರ್ಥ ಮಾಡಿಕೊಂಡು, ನಾನು ಅಂದರೆ ಕೊನೆ ಹಂತಕ್ಕೆ ಬಂದಿದ್ದೇನೆ, ಸಾಕಷ್ಟು ವಿಷಯ ಹೇಳಿದ್ದೇನೆ. ಇನ್ನು ಕೆಲವು ವಿಷಯಗಳನ್ನ ಇನ್ಯಾವಾಗಾದರೂ ಮತ್ತೆ ನಾವು ಚರ್ಚೆ ಮಾಡಬಹುದು. ಅರ್ಜುನನಿಗೆ ಹೇಳಬೇಕಾದ್ರೆ ಅಂದರೆ ಈ ಕರ್ಮಣ್ಯವಾಧಿಕಾರಸ್ಥ ಶ್ಲೋಕ ಹೇಳಿದ್ನಲ್ಲ, ಅದೊಂದು ಸ್ವಲ್ಪ ನಾವು ಅರ್ಥ ಮಾಡಿಕೊಂಡು ಇದು ಮಾಡೋಣ. ಅಂದರೆ ಕರ್ಮ ಮಾಡಬೇಕು, ಆದರೆ ಕರ್ಮ ಫಲ ಬರೋದಿಲ್ಲ ಅಂತ ಅಲ್ಲ, ಆದರೆ ನಿನಗೆ ತುಂಬ ಡಿಮ್ಯಾಂಡಿಂಗ್ ಆ್ಯಂಡ್ ಅಟ್ಯಾಚಿಂಗ್ ನೇಚರ್ ಇರಬಾರ್ದು ಅಂತ. ಹಿಂಗೇ ಬರಬೇಕು, ಇಷ್ಟೇ ಆಗಬೇಕು ಅಂತ ಇಟ್ಕೊಳ್ಬೇಡಿ. ನೀವು ನೆಮ್ಮದಿಯಾಗಿ ಬಾಳೋಕ್ಕಾಗಲ್ಲ. ಹಿಂಗೇ ಬರಬೇಕು, ಇಷ್ಟೇ ಆಗಬೇಕು ಅಂದರೆ ನೀವು ನೆಮ್ಮದಿಯಾಗಿ ಇರೋಕ್ಕಾಗಲ್ಲ. ಅದನ್ನು ಕೃಷ್ಣ ಹೇಳ್ತಾ ಇರೋದು. ಇಷ್ಟೇ ಆಗಬೇಕು, ಹೀಗೆ ಆಗಬೇಕು ಅಂದ್ಕೊಂಡ್ರೆ ಆ ಡಿಮ್ಯಾಂಡ್ ಫಲ ಬಂದೇ ಬರುತ್ತೆ. ನಾನು ಖಂಡಿತ ಇದನ್ನು ನೋಡಿದ್ದೀನಿ. ಮಗ, ಈ ವರ್ಷ ನೀನು SLCಲಿ ಏನಾದರೂ 90% ತಗೊಂಡಿಲ್ಲಾರೆ ನನ್ನ ಜೀವ ಸಹಿತ ಉಳಿಯಲ್ಲ ಅಂತ ಹಿಂಗೆ ಮಾಡಿಬಿಟ್ರೆ ಅವ್ನು ಬದುಕೋದು ಹೆಂಗೆ? ಅವನು ನೀನು 90% ತಗೊಂಡಿಲ್ಲ, ನಾನಂತೂ ಜೀವ ಸಹಿತ ಉಳಿಯಲ್ಲ ಅಂತ ಅವ್ರ ಅಮ್ಮನೋ ತಂದೆನೋ ಅಂದುಬಿಟ್ರೆ ಅವ್ನು ಏನಾಗಬೇಕು? ಅವನ ಕತೆ ಚೆನ್ನಾಗಿ ಓದಪ್ಪ, ಚೆನ್ನಾಗಿ ಬರೆಯಪ್ಪ ಎಕ್ಸಾಮ್ನ, ಆದರೆ ಮ್ಯಾಕ್ಸಿಮಮ್ ಟ್ರೈ ಮಾಡು ಅಂತ ಅನ್ಬೇಕೆ ಹೊರತು ಹಿಂಗಾದರೆ ಅವ್ರು ಹೆಂಗೆ ಜೀವನ ಮಾಡೋಕ್ಕಾಗತ್ತೆ? ಅಂದರೆ ಅವ್ರು ತುಂಬ ಅಟ್ಯಾಚ್ ಮಾಡಬೇಡಿ ಅವ್ರಿಗೆ. ಬರೀ ಮಾರ್ಕ್ಸು ಮತ್ತು ಸಂಪಾದನೆಯಲ್ಲೇ ಜೀವನ ಇರೋಕ್ಕೆ ಸಾಧ್ಯ ಇಲ್ಲ. ಬರೀ ಮಾರ್ಕ್ಸು ಮತ್ತು ಸಂಪಾದನೆಯಲ್ಲಿ ಜೀವನ ನೆಮ್ಮದಿಯಾಗಿರೋಕ್ಕೆ ಖಂಡಿತ ಸಾಧ್ಯ ಇಲ್ಲ. ನಾವು ಅದೊಂದು ಗೀಳಾಗಿ ಎಲ್ಲರಿಗೂ ಕಲಿಸ್ಬಿಟ್ಟಿದ್ದೀವಿ. ನಾನು ಹಳ್ಳಿ ಕಡೆ ಹೋದಾಗ ಈ ಮಾತು ಎಷ್ಟೊಂದು ಸರಿ ಹೇಳ್ತಾರೆ, ನಾನು ಕೇಳಿಸ್ಕೊಂಡಿದ್ದೀನಿ. ಬಿಸಿ ಮುದ್ದೆ ಬಸ್ಸಾರು, ಹೊಳೆ ಮಳ್ಳು ಹೊಂಗೆ ನೆಳ್ಳು ಸಗ್ಗ ಸುಳ್ಳು ಅಂತ. ಏನು? ಬಿಸಿ ಮುದ್ದೆ ಬಸ್ಸಾರು, ಹೊಳೆ ಮರಳು ಹೊಂಗೆ ನೆರಳು ಸ್ವರ್ಗ ಸುಳ್ಳು ಅಂತ. ಬಿಸಿ ಮುದ್ದೆ ತಿಂದು, ಬೆಸ್ಸಾರಲ್ಲಿ ಬಿಸಿ ಮುದ್ದೆ ತಿಂದು ಹೊಳೆ ಮರಳಿರುತ್ತಲ್ಲ, ಹೊಂಗೆ ನೆರಳುಗಡೆ ಮಲಗಿಬಿಟ್ರೆ ಸ್ವರ್ಗನೇ ಸುಳ್ಳು ಅಂತ ಹೇಳ್ತಾರೆ. ಅವ್ರು ಏನು ಗೊತ್ತಾ, ಊಟ ಮಾಡಿ ಚೆನ್ನಾಗಿ ಕೆಲಸ ಮಾಡಿ ಒಂದು ಮರದ ಹತ್ರ ಮಲಗಿರ್ತಾರೆ, ಸ್ವರ್ಗದಂತೆ ಮಲಗಿರ್ತಾರೆ. ನಾನು BMW ಇದ್ದು AC ಹಾಕಿದ್ರು ನಿದ್ದೆ ಬರಲ್ಲ ನನಗೆ, ಅದು ಸೌಂಡು ಇದು ಅನಿಸುತ್ತೆ. ಇನ್ನೂ ಹೆಂಗೆ ಅಂದರೆ ಆರಾಮಾಗಿ ಮರಳ ಮೇಲೆ ನೆಮ್ಮದಿಯಾಗಿ ಮಲಗಿರ್ತಾರೆ.
ನಾನು ಕಣ್ಣಾರೆ ನೋಡಿದ್ದೀನಿ ಇದನ್ನೆಲ್ಲ. ಮಲಗಿರ್ತಾರೆ. ಈಗೇನಾದ್ರೆ ನಂಗೆ ನಿದ್ದೆ ಬರಲ್ಲ ಅಂತ ಅಂದರೆ, ಕತ್ತು ನೋವು ನಿದ್ದೆ ಬರಲ್ಲ ಅಂದರೆ ನೀನು ಪಿಲ್ಲೋ ತಗೋಬಾ ಅಂತಾರೆ ಡಾಕ್ಟ್ರು. ನಿಂದು ದಿಂಬು ತಗೋಬಾ, ಅದು ಪ್ರಿಸ್ಕ್ರಿಪ್ಷನ್ ಮಾಡ್ತೀನಿ, ಅದು ಹಂಗಲ್ಲ ಹಿಂಗಿರಬೇಕು, ಇಂಥ ದಿಂಬನ್ನು ಹೋಗಿ ಮೆಡಿಕಲ್ ಸ್ಟೋರಲ್ಲಿ ಪರ್ಚೇಸ್ ಮಾಡು, ನಿದ್ದೆ ಚೆನ್ನಾಗಿ ಬರುತ್ತೆ ಅಂತ. ಹೆಂಗೆ ಇದು ಅರ್ಥನೇ ಆಗಿಲ್ಲ. ಅವನು ಮರಳ ಮೇಲೆ ಆರಾಮಾಗಿ ಮಲಗಿರ್ತಾನೆ. ಇವನು ನೋಡ್ರೆ ಇದು ಪಿಲ್ಲೋ ಸಬ್ಸ್ಕ್ರೈಬ್ ಮಾಡ್ತಾರೆ. ನಾವು ಯಾವ ಥರ ಆಗಿದ್ದೀವಿ ಅಂದರೆ ನಾವು ಯೋಚನೆ ಮಾಡಬೇಕು. ನಾವು ಯಾವ ಥರ ಬದುಕ್ತಾ ಇದ್ದೀವಿ ಅಂತ ಯೋಚನೆ ಮಾಡಬೇಕು. ಮತ್ತು ನಾನು ಇದನ್ನು ನೋಡಿದ್ದೀನಿ, ಡಾಕ್ಟ್ರ್ ಹತ್ರ ಹೋಗ್ತಾರೆ, ಡಾಕ್ಟ್ರೇ ಹುಷಾರಿಲ್ಲ, ದಯವಿಟ್ಟು ಟ್ರೀಟ್ಮೆಂಟ್ ಕೊಡಿ, ವಯಸ್ಸಾಯಿತು ಹುಷಾರಿಲ್ಲ ಅಂತ. ಏನಾಯ್ತಪ್ಪ ಅಂದರೆ ಅವನು ಹೇಳ್ತಾನೆ, ಏನು ನಿನ್ನ ಪ್ರಾಬ್ಲಮ್ಮು ಅಂತಂದರೆ, ಇದನ್ನು ನೋಡಿದ್ದೆ ಹೇಳ್ತಾ ಅಂದರೆ ನೋಡಿದ್ದೀನಿ, ಕೇಳಿಸ್ಕೊಂಡಿದ್ದೀನಿ. 3 ಮುದ್ದೆ ತಿಂತಾಯಿದ್ದೆ, ಒಂದೇ ಮುದ್ದೆಗೆ ಸ್ಟಾಪ್ ಆಗೋಯ್ತೈತೆ. 1 ಡಜನ್ನು ಒಬ್ಬಟ್ಟು ತಿಂತಿದ್ದೆ, 6ಕ್ಕೆ ಹಾಕೈರು, 6ಕ್ಕೆ ತಿನ್ನೋಕ್ಕಾಯ್ತಿಲ್ಲ. ಡಾಕ್ಟ್ರ್ ಒಂಚೂರು ತೋರಿಸಿ ಅಂತ ಹೇಳ್ತಾರೆ. ಡಾಕ್ಟ್ರ್ ಹೇಳ್ತಾನೆ, ನೀನು 1 ತಿಂತಿದ್ದೆ, ನಾನು ಅರ್ಧ ಮುದ್ದೆನೇ ತಿನ್ನೋಕ್ಕಾಯ್ತಿಲ್ಲ. ಅಲ್ಲ, ಇಲ್ಲಿ ಎಷ್ಟೊಂದು ಜನ ಇಲ್ಲೂ ನೋಡಿದ್ದಾರೆ, 6, 8 ಒಬ್ಬಟ್ಟು ತಿನ್ನೋರನ್ನ ನೋಡಿದ್ದಾರೆ. ನಾವು 2 ತಿನ್ನೋಕ್ಕಾಗಲ್ಲ. ಅಂದರೆ ಅವನು ಯಾರು ರೋಗಿ ಅಂತ ಅಂದ್ಕೊಂಡಲ್ಲ, ಅಂದರೆ ನಾವು ಆರೋಗ್ಯವಂತರು ರೋಗಿ ಅಂದ್ಕೊಂಡವ್ರಿಗಿನ್ನ ಕೆಟ್ಟದಾಗಿದ್ದೀವಿ. ನಾವು ಆರೋಗ್ಯವಂತ ಅಂದ್ಕೊಂಡ್ರು ರೋಗಿ ಅಂದ್ಕೊಂಡವ್ರಿಗಿನ್ನ ಕೆಟ್ಟದಾಗಿದ್ದೀವಿ ನಾವು. ಅದಕ್ಕೆ ನಾವೆಲ್ಲ ಕಡೆ ಹೋಗಿ ನೋಡಬೇಕು. ಸುಮ್ಮನೆ ಬೆಂಗಳೂರಲ್ಲೇ ಎಲ್ಲ ಜೀವನ ನೋಡೋಕ್ಕೆ ಸಾಧ್ಯ ಇಲ್ಲ. ಎಲ್ಲ ಕಡೆ ಹೋಗಿ ಅವ್ರು ಹೇಗೆ ಬದುಕ್ತಿದ್ದಾರೆ, ಹೇಗೆ ಜೀವನ ನಡೆಸ್ತಾ ಇದ್ದಾರೆ ಅಂತ. ಕರ್ಮಣ್ಯವಾಧಿಕಾರ ಅಂತ ಹೇಳ್ತೀವಲ್ವಾ, ರೈತ ಎಷ್ಟು ಕಷ್ಟಪಟ್ಟು ದುಡಿತಾನೆ, ಎಲ್ಲ ಉಳುಮೆ ಮಾಡ್ತಾನೆ. ಸ್ವಾಮಿ ಫಸಲು ಎಷ್ಟು ಬರುತ್ತೆ ಅಂತ ನಾನು ಕೇಳಿದ್ದೀನಿ. ಹೆಂಗೆ ಬರುತ್ತೆ ಅಂದರೆ, ಆ ಭಗವಂತ ಕೊಟ್ಟಿದ್ದಪ್ಪ, ಮಳೆ ಹೆಂಗೆ ಸುರಿಸ್ತಾನೋ ಆ ಭಗವಂತ ಹೆಂಗೆ ಮಾಡ್ತಾನೋ ಅದ್ರ ಮೇಲೆ ದೇವ್ರಿಗೆ ಬಿಟ್ಟಿದ್ದು ಅಂತ ಅಂತಾರೆ. ಆ ಮಾತು ನಾವು ಓದಿದವ್ರ ಕೈಲಿ ಹೇಳೋಕ್ಕಾಯ್ತಿಲ್ವಲ್ಲ. ಮಾರ್ಕ್ಸ್ ಇಷ್ಟೇ 96 ಬರಬೇಕಿತ್ತು, 4 ಬಂದ್ಬಿಡ್ತು. ಅವನು ಸರಿ ಇಲ್ಲ, ಇವ್ಯಾಲ್ಯೂಯೇಟ್ರ್ ಸರಿ ಇಲ್ಲ, ಇವನು ಸರಿ ಇಲ್ಲ, ಎಲ್ಲ ಹೇಳ್ತೀವಲ್ವ. ಅಂದರೆ ವಿದ್ಯೆ ನಾವು ಕಲ್ತ್ಕೊಂಡು ಏನು ಮಾಡಿದ್ವಿ, ಅವಿದ್ಯಾವಂತನಾದವನು ತಿಳ್ಕೊಂಡಂತಹ ಒಂದು ಮನಸ್ಥಿತಿ ನಮಗಿಲ್ಲ. ಯಾರು ಹೋಗಿ ಅಂದರೆ ಇಷ್ಟೇ ಬೆಳೆಯೋಕ್ಕಾಗತ್ತೆ ಅಂತ ಸಾಧ್ಯ ಆಗುತ್ತಾ? ಆದ್ದರಿಂದ ಲಾಸ್ಟ್ಲಿ ಇದನ್ನು ಹೇಳ್ತಾ ಇದ್ದೀನಿ. ಯಾಕೆ ಅಂತಂದರೆ, ತುಂಬ ಅಟ್ಯಾಚ್ ಆಗಬೇಡಿ, ಸ್ವಲ್ಪ ಸಮಾಧಾನವಾಗಿರಿ. ಅದನ್ನೇ ಇಲ್ಲಿ ಹೇಳಿದಿವತ್ತಿನ ಶ್ಲೋಕ ಅದಕ್ಕೆ ತಗೊಂಡಿದ್ದು. ಎದುರುಚಾಲಾಭ ಸಂತುಷ್ಟೋ, ನಮಗೆ ಏನು ತಾನಾಗಿ ಬರುತ್ತೋ ಅದು ಬರುತ್ತೆ. ಇದನ್ನು ಪ್ರಹ್ಲಾದ್ ಮಹಾರಾಜರು ಹೇಳಿದ್ದಾರೆ. ನಮಗೆ ಬೇಡ ಅಂದರೂ ಕಷ್ಟ ಬರುತ್ತೆ ಅಲ್ವಾ, ಅದೇ ಥರ ನಮ್ಮ ಹಣೆ ಬರದಲ್ಲಿ ಸುಖ ಇದ್ದರೆ ಬೇಡ ಅಂದರೂ ಬರುತ್ತೆ. ಆ ಥರ ಅದನ್ನು ನಾವು ತುಂಬ ಬಲವಂತವಾಗಿ ತಗೊಳ್ಬೇಕು ಅನ್ನೋದು ಏನಿಲ್ಲ. ತಾನಾಗಿ ಬಂದಿದ್ರಲ್ಲಿ ಏನಾಗಬೇಕು, ಸಂತೋಷವಾಗಿರಬೇಕು ಅನ್ನೋದನ್ನು ಅದನ್ನೇ ಹೇಳಿದ್ದು. ಆದ್ದರಿಂದ ಕರ್ಮಣ್ಯವಾಧಿಕಾರ ಶ್ಲೋಕದಲ್ಲಿ ಏನಂದರೆ, ಕರ್ಮ ಮಾಡು, ಕರ್ಮ ಬಿಡಬೇಡ, ಆದರೆ ತುಂಬ ಅದ್ರ ರಿಸಲ್ಟ್ಗೆ ಅಟ್ಯಾಚ್ ಆಗಿಬಿಡಪ್ಪ, ತುಂಬ ರಿಸಲ್ಟ್ಗೆ ಅಟ್ಯಾಚ್ ಆಗಿಬಿಡ. ಯಾಕಂದರೆ ನಿನಗೆ ತಡ್ಕೊಳಕ್ಕಾಗಲ್ಲ ನೆಕ್ಸ್ಟು. ಆಮೇಲೆ ಆ ರಿಸಲ್ಟು ನಿನ್ನೊಬ್ಬನ ಮೇಲೆ ಡಿಪೆಂಡ್ ಆಗಿಲ್ಲ. ದೇರ್ ಆರ್ ಸೋ ಮೆನಿ ಅದರ್ ಫ್ಯಾಕ್ಟರ್ಸ್. ನಿನ್ನ ಪೂರ್ವಜನ್ಮದ ಕರ್ಮ, ಇಂದಿನ ಸಾಮಾಜಿಕ ಪರಿಸ್ಥಿತಿ, ಕಾಲ, ನೀನು ಮಾಡಿದಂತಹ ಪ್ರಯತ್ನ, ನಿನಗಿರುವಂತಹ ದೈವಾನುಗ್ರಹ. ಯಾಕೆಂದರೆ ಒಂದೇ ಥರ ಓದ್ದವರೇ ಎಲ್ಲರೂ ಒಂದೇ ಥರ ಪಾಸ್ ಆಗೋಲ್ಲ. ಅದು ತುಂಬ ಫ್ಯಾಕ್ಟರ್ಸ್ ಮೇಲೆ ಡಿಪೆಂಡ್ ಆಗುತ್ತೆ. ನೀನು ಅದೆಲ್ಲ ತಲೆ ಕೆಡಿಸ್ಕೊಳ್ಳೋಕೆ ನಿನ್ನ ಕೈಲಿ ಏನೂ ಮಾಡೋಕ್ಕಾಗಲ್ಲ. ಆದ್ದರಿಂದ ತುಂಬ ಅಟ್ಯಾಚ್ ಆಗಬೇಡ ಅಷ್ಟೇ. ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ನೀನು ಏನು ಬರ್ತೋ ಅದರಲ್ಲಿ ಸಂತೋಷವಾಗಿರೋದನ್ನು ಕಲ್ತ್ಕೊ ಅಂತ ಹೇಳೋದಕ್ಕೆ ಕರ್ಮಣ್ಯವಾಧಿಕಾರಸ್ಥೆ ಕೃಷ್ಣ ಹೇಳಿದ್ರೆ ಹೊರತು, ಜಾಸ್ತಿ ಶ್ರೀಮಂತರ ಮೇಲೆ ದುಡಿಬೇಕು, ಸಂಬಳ ಕೇಳಬಾರ್ದು ಅನ್ನೋದಕ್ಕಲ್ಲ ಕೃಷ್ಣ ಅದನ್ನು ಹೇಳಿದ್ದು. ಬಿಕಾಸ್ ದೇರ್ ಆರ್ ಇದೊಂದು ಮಾತು ಹೇಳ್ತೀನಿ ಅಂದರೆ, ಬೆಂಗಳೂರಿಂದ ಮೈಸೂರಿಗೆ ಬಸ್ಸಲ್ಲಿ ಹೋಗ್ತಾ ಇರ್ತೀವಿ. ಹೋಗ್ತಾ ಏನು ಮಾಡ್ತಾನೆ, ಮುಂದಿನ ಸೀಟಲ್ಲಿ ಇರೋನು ಹಿಂದಕ್ಕೆ ಬರ್ತಾ ಇರ್ತಾನೆ, ಮುಂದಿನ ಸೀಟಿಂದ ಹಿಂದಕ್ಕೆ ಬರ್ತಾ ಇರ್ತಾನೆ. ಅವ್ನು ನಾನು ಬೆಂಗಳೂರಿಗೆ ಹೋಗ್ತಾ ಇದ್ದೀನಪ್ಪ, ನಾನು ಹಿಂದೆ ಹೋಗ್ತಾ ಇದ್ದೀನಿ ಅಂತ ಹೇಳೋಕ್ಕಾಗತ್ತಾ? ಅಫ್ಕೋರ್ಸ್ ಅವ್ನು ಹಿಂದೆನೇ ಬರ್ತಾವನೆ ಬಸ್ಸಲ್ಲಿ, ಆದರೆ ಅವನು ಬೆಂಗಳೂರಿಗೆ ಅಭಿಮುಖವಾಗಿ ಹಿಂದೆ ನಡ್ಕೊಂಡು ಬರ್ತಾವನೆ. ಆದರೆ ಅವನು ಬೆಂಗಳೂರಿಗೆ ಹೋಗ್ತಾನೋ ಮೈಸೂರಿಗೆ ಹೋಗ್ತಾ ಇದ್ದಾನ, ಮತ್ತು ಉಲ್ಟಾ ಬರ್ತಾವನಲ್ಲ ಅವನು. ಅಲ್ಲ, ಬಟ್ ಅವನು ಉಲ್ಟಾ ತಾನೇ ಬರ್ತಾವನೆ ಮುಂದಿನ ಸೀಟಿಂದ ಹಿಂದಿನ ಸೀಟಿಗೆ. ಆದರೆ ಅವ್ನು ಮೈಸೂರಿಗೆ ಹೆಂಗೆ ಹೋಗ್ತಾವನೆ ಅಂದರೆ, ಅವನು ಏನೇನು ಆ್ಯಕ್ಷನ್ಸ್ ಇದೆಯಲ್ಲ ಅದೆಲ್ಲ ಆ ಬಸ್ಸಿಗಷ್ಟೇ ಸೀಮಿತ. ಆದರೆ ಬಸ್ಸು ಎಲ್ಲಿಗೆ ಹೋಗುತ್ತೋ ಅಲ್ಲೇ ಅವನು ಹೋಗೋಕ್ಕೆ ಸಾಧ್ಯ. ಆ ಥರ ಈ ಬ್ರಹ್ಮಾಂಡದ ನಿಯಮ, ಕರ್ಮದ ನಿಯಮ ಇದೆಯೋ ಅಲ್ಲಿಗೆ ಅವನು ಹೋಗಕ್ಕೆ ಬೀಳೋದು ಕೊನೆಗೆ. ಆದರೆ ಬಸ್ಸಲ್ಲಿ ಲಿಮಿಟೆಡ್ ಅಕ್ಸೆಸ್ ಇದೆಯಲ್ಲ, ಅದಕ್ಕೆ ನಾನೇ ಓಡಾಡ್ತಾ ಇದ್ದೀನಿ, ನಾನು ಹಿಂದೆ ಹೋಗ್ತಾ ಇದ್ದೀನಿ, ನಾನು ಬೆಂಗಳೂರು ಬೇಕಾದ್ರೂ ಹೋಗ್ಬಲ್ಲೆ, ನಾನು ಮುಂದೆ ಹೋದೆ, ಪಕ್ಕಕ್ಕೆ ಹೋದೆ, ತುಮಕೂರು ಹೋದೆ ಅಂತ ನಾವು ಅಂದ್ಕೊಂಡ್ರೆ ಏನೂ ಮಾಡೋಕ್ಕಾಗಲ್ಲ. ಬಿಕಾಸ್ ದೇರ್ ಆರ್ ಸೋ ಮೆನಿ ಅದರ್ ಫ್ಯಾಕ್ಟರ್ಸ್, ಡಿಪೆಂಡಿಂಗ್ ಫ್ಯಾಕ್ಟರ್ಸ್ ತುಂಬ ಇದೆ. ಆದ್ದರಿಂದ ನೀನು ಫಲಕ್ಕೆ ತುಂಬ ಅಟ್ಯಾಚ್ ಆಗಬೇಡ, ನಿನ್ನ ತಲೆ ಕೆಟ್ಟೋಗುತ್ತೆ, ನೆಮ್ಮದಿಯಾಗಿರು ಅಂತ.
ಅಷ್ಟೇ. ಅದನ್ನು ಕರ್ಮಣ್ಯವಾಧಿಕಾರಸ್ಥ ಶ್ಲೋಕದಲ್ಲಿ ಹೇಳಿದ್ದಾರೆ. ಇನ್ನು ಕೆಲವು ಶ್ಲೋಕ ಇದೆ, ಇನ್ನು ಯಾವಾಗಾದ್ರೂ ಸಂದರ್ಭ ಸಿಕ್ಕರೆ ಯಾವುದು ಏನಂತಾರೆ, ಚಾತುರ್ವರ್ಣ್ಯ ಮಯಾ ಸೃಷ್ಟಂ, ಅದು 4 ವರ್ಣಗಳನ್ನು ಕೃಷ್ಣನೇ ಸೃಷ್ಟಿ ಮಾಡ್ದ ಅಂದ್ಬಿಟ್ಟು ಕೃಷ್ಣನ್ನ ಶಾಪ ಹಾಕಿದವರೇ ಇಲ್ಲ, 4 ವರ್ಣ ಸೃಷ್ಟಿ ಮಾಡಿಬಿಟ್ರು ಅಂತ. ಅದ್ರ ಬಗ್ಗೆ ಇನ್ಯಾವಾಗಾದ್ರೂ ನಾವು ಸಾಧ್ಯ ಆದರೆ ಚರ್ಚೆ ಮಾಡೋಣ. ಇದಿಷ್ಟು. ಮತ್ತು ಅರ್ಜುನನಿಗೆ ಕೃಷ್ಣ ಅಂದರೆ ಇನ್ನೂ ಒಂದು ಮಾತು ಹೇಳ್ತಾನೆ, ಅಶೋಚ್ಯಾನ್ ಅನ್ವಶೋಚತ್ವಂ ಪ್ರಜ್ಞಾವಾದಾಂಶ ಭಾಷಸೆ ಗತಾಸೂನ ಗತಾಸೂಂಶ ನಾನು ಶೋಚಂತಿ ಪಂಡಿತ ಅಂತಂದರೆ, ಯಾರು ಪಂಡಿತರಾದವರು ಬದುಕಿದವರಿಗಾಗಲಿ ಸತ್ತವರಿಗಾಗಲಿ ಶೋಕಿಸೋದಿಲ್ಲ ಅಂತ. ಇದು ಮಾತು ಅಷ್ಟು ಸುಲಭ ಅಲ್ಲ ಅರ್ಥ ಮಾಡ್ಕೊಳ್ಳೋದು. ಅಂದರೆ ಕೃಷ್ಣ ಪಕ್ಷಪಾತಿ ಅಂತ ಅಂತಾರಲ್ಲ, ಬದುಕಿದವರಿಗಾಗಲಿ ಸತ್ತವರಿಗಾಗಲಿ ಶೋಕಿಸೋದಿಲ್ಲ ಅಂದರೆ ಅದರ ಅರ್ಥ ಅವನೊಂಥರ ನ್ಯೂಟ್ರಲ್ ಅಂತ ಅಲ್ಲ, ಬದುಕಿದವ್ರಿಗೂ ಸತ್ತವ್ರಿಗೂ ಏನು ಯೋಚನೆ ಮಾಡಲ್ಲ ಅಂತಲ್ಲ. ಕೃಷ್ಣ ಹೇಳಿದ್ದೇನು ಅಂತಂದರೆ, ಬದುಕಿದವರಿಗಾಗಲಿ ಸತ್ತವ್ರಿಗಾಗಲಿ ನೀನು ಯೋಚನೆ ಮಾಡಬೇಡ ಅಂತಂದರೆ ಅದರ ಅರ್ಥ ಏನು ಅಂದರೆ, ನೀನು ನನ್ನವರು ಅಂತ ಇದೆಯಲ್ಲ, ಎದುರು ಪಕ್ಷದಲ್ಲಿ ಬದುಕಿದವ್ರಿಗಾಗಲಿ ನಮ್ಮ ಪಕ್ಷದಲ್ಲಿ ಸತ್ತವ್ರಿಗಾಗಲಿ ನೀನು ಯೋಚನೆ ಮಾಡಬೇಡ ಅಂತ ಕೃಷ್ಣ ಹೇಳಿದ್ದು. ಯಾಕೆ ಅಂತಂದರೆ, ಎದುರು ಪಕ್ಷದಲ್ಲಿ ನೀನು ಯುದ್ಧ ಮಾಡ್ತಾ ಇದೆಯಾ, ಏನು ಎದುರು ಪಕ್ಷದಲ್ಲ ಸತ್ತೋಗ್ಬಿಡ್ಬೇಕಂದ್ರೆ, ಅಲ್ಲೂ ಸ್ವಲ್ಪ ಜನ ಬದುಕಿದ್ರೆ ಬದುಕಲಿ ಬಿಡು, ನಿನ್ನ ಪಕ್ಷದಲ್ಲಿ ಯಾರೂ ಸಾಯಲೇಬಾರ್ದಾದ್ರೆ ನಿನ್ನ ಪಕ್ಷ ಮರ ಚೆನ್ನಾಗಿರ್ಬೇಕಾ, ಏನು ಗೊಂಬೆ ಆಟನ ನಿನ್ನ ಪಕ್ಷದವ್ರ ಮರ ಸೈಡ್ಗೆ ಇಟ್ಬಿಟ್ಟು ಅವ್ರ ಮರ ಸಾಯಿಸ್ಬಿಡೋದಕ್ಕೆ. ನಿನ್ನ ಪಕ್ಷದವರು ಸಾಯ್ತಾರೆ, ಅವ್ರ ಪಕ್ಷದವರು ಸಾಯ್ತಾರೆ, ಸಾಯ್ಬೇಕಾದ್ರಲ್ಲ ಸಾಯ್ತಾರೆ, ಧರ್ಮದಲ್ಲಿರೋರು ಗೆಲ್ತಾರೆ. ನೀನು ನಿನ್ನ ಕೆಲಸ ಅಷ್ಟೇ ಮಾಡು. ನೀನು ಬದುಕಿದವ್ರು ಸತ್ತವ್ರಿಗೆಲ್ಲ ನಿನ್ನ ಪಕ್ಷದವ್ರಿಗೆಲ್ಲ ಹೇಳ್ತಿರೋದು. ನಮಗೇನಂದರೆ ಎದುರು ಪಕ್ಷದಲ್ಲಿ ಬದುಕಿದವ್ರ ಬಗ್ಗೆ ನಮ್ಗೆ ಯಾವಾಗಲೂ ನೋವು, ಅಯ್ಯೋ ಅವ್ರು ನಿನ್ನ ಬದುಕರೆ ಇವ್ರು ನಿನ್ನ ಬದುಕರೆ ಅಂತ. ನಮ್ಮ ಪಕ್ಷದಲ್ಲಿ ಅಯ್ಯೋ ಇವರು ಹೋಗ್ಬಿಟ್ರು ಅವ್ರು ಹೋಗ್ಬಿಟ್ರು, ಗೊಂಬೆ ಆಟ ಆಡ್ತಿಲ್ವಲ್ಲ, ನಮ್ಮ ಪಕ್ಷದಲ್ಲಿ ಹೋಗ್ಬೇಕಾದರೂ ಹೋಯ್ತಾರೆ, ಅವ್ರ ಪಕ್ಷದಲ್ಲಿ ಬದುಕಬೇಕಾದರೂ ಬದುಕ್ತಾರೆ. ಆದ್ದರಿಂದ ಇದು ಒಂದು ಧರ್ಮಯುದ್ಧ. ನೀನೇನು ಮಾಡು, ನಾನು ನಿನ್ನ ಪರವಾಗೂ ಇಲ್ಲ, ಯಾರ ಪರವಾಗೂ ಇಲ್ಲ, ಈ ಜನಾಂಗದ ರಕ್ಷಣೆಯ ಪರವಾಗಿದ್ದೀನಿ, ಅದಕ್ಕಾಗಿ ಯುದ್ಧವನ್ನು ಮಾಡಿಯೇ ತೀರಬೇಕು ಅಂತ ಕೃಷ್ಣ ಹೇಳಿದ್ದು. ನಾವು ಈ ರೀತಿಯಾದಂತಹ ಒಂದು ಸಮಗ್ರವಾದಂತಹ ದೃಷ್ಟಿಯಿಂದ, ಪೂರ್ಣವಾದಂತಹ ದೃಷ್ಟಿಯಿಂದ ನಾವು ಒಂದು ಶಾಸ್ತ್ರವನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ಯಾವಾಗ ಪ್ರಯತ್ನ ಮಾಡ್ತೀವಿ, ಅದು ಎಲ್ಲ ಕಾಲಕ್ಕೂ ಪ್ರಸ್ತುತವೇ, ಅದು ಎಲ್ಲ ಕಾಲಕ್ಕೂ ನಾವು ಜೀವನದಲ್ಲಿ ಅಳವಡಿಸ್ಕೊಳ್ಬೇಕಾದದ್ದೇ. ಆದ್ದರಿಂದ ನಾವು ಆ ದೃಷ್ಟಿಯಿಂದ ಶಾಸ್ತ್ರಾಧ್ಯಯನವನ್ನು ಮಾಡಿದಾಗ ಹೊಸ ಮಕ್ಕಳಿಗೆ, ಹೊಸ ಜನ್ರೇಷನ್ಗೆ ಇವರು ಏನೋ ಅಡಗುಲಜ್ಜಿ ಕಥೆ ಹೇಳ್ತಾ ಇದ್ದಾರೆ, ಇದನ್ನು ನಾವು ಕೇಳಿಸ್ಕೋಬಾರ್ದು ಅಂತ ಅನಿಸಲ್ಲ. ಆ ಪ್ರಸ್ತುತತೆಯನ್ನು ಪ್ರಸ್ತುತವಾಗಿ ನಾವು ಯಾವಾಗ ಅವ್ರಿಗೆ ಹೇಳ್ಕೊಡ್ತೀವಿ, ಅವರೆಲ್ಲ ಕಲ್ತ್ಕೊಳ್ತಾರೆ. ಈ ಗೀತೆ, ನಮ್ಮ ಶಾಸ್ತ್ರ ಸರ್ವಕಾಲಕ್ಕೂ ಪ್ರಸ್ತುತವಾದದ್ದು ಅಂತ ನಾನು ಹೇಳ್ತಾ ಈ ಪ್ರವಚನವನ್ನು ಕೃಷ್ಣ ಅರ್ಪಣೆ ಭಗವಂತನಿಗೆ ಅರ್ಪಣೆ ಮಾಡ್ತಿದ್ದೇನೆ. ಹರೇ ಕೃಷ್ಣ. ಏನಾದ್ರು ಒಂದು ಪ್ರಶ್ನೆ ಕಮೆಂಟ್ ಇದ್ದರೆ ಹೇಳ್ಬೋದು. ಅಲ್ಲ, ಆ ರೀತಿ ನಾವು ಅಂದರೆ ಮತಾಜಿ ಅದೇ ಹೇಳ್ತೀವಿ, ಕೆಲವು ಸಂದರ್ಭದಲ್ಲಿ ಕೆಲವು ವಿಷಯಗಳು ನಾವು ಚರ್ಚೆ ಮಾಡಲಿಕ್ಕೆ ಆಗಲ್ಲ. ನಾನು ಇಳಿದ ಮೇಲೆ ಬೇಕಾದ್ರೆ ಮಾತಾಡ್ತೀನಿ ನಿಮ್ಮ ಹತ್ರ. ಅದನ್ನು ಬೇರೆ ಯಾರಾದ್ರು ಏನಾದರೂ ಪ್ರಶ್ನೆ ಇದ್ದರೆ ಕೇಳ್ಬೋದಾ? ಇನ್ನೊಬ್ರು ಆದ್ಮೇಲೆ ತಗೊಳ್ಳೋಣ. ಅಂದರೆ ನೀವು ಕೇಳ್ತೀರ ಅನ್ನೋದು, ಪಾಪ ಬೇರೆ ಯಾರು ಕೇಳಿದ್ರೆ ಅವ್ರಿಗೆ ಅವಕಾಶ ಕೊಡ್ಬೋದಲ್ಲ ಅಂತ. ಏನು ಇಲ್ಲ ಇಲ್ಲ ನಾನು ಯಾರನ್ನು ಇದು ಮಾಡ್ತಿಲ್ಲ, ಯಾರಾದರೂ ಪ್ರಶ್ನೆ ಕೇಳ್ಬೋದು, ಏನು ಸಮಸ್ಯೆ ಇಲ್ಲ. ಬೇರೆ ಯಾರಾದರೂ ಪ್ರಶ್ನೆ ಕಮೆಂಟ್ ಅಥವಾ ಅದು ಪ್ರಸ್ತುತ ಅನ್ನಿಸ್ತಿಲ್ವೋ ಅದ್ರ ಬಗ್ಗೆ ಏನಾದ್ರು ಪ್ರಶ್ನೆ ಇದೆ ಯಾರಾದ್ರು ಕೇಳ್ಬೋದು. ಅದೇ ಪ್ರಭು, ಅದು ಕೆಲವೊಂದ್ಸರಿ ನಾವು ಇಲ್ಕುಂತ ಹೇಳೋಕ್ಕಾಗಲ್ಲ ಅಂತ ಅಷ್ಟೇ. ಅಲ್ಕುಂತ ನಾವಿಬ್ರು ಚರ್ಚೆ ಮಾಡೋಣ ಆಮೇಲೆ ಬೇಕಾದ್ರೆ. ಅದನ್ನು ಆ ಪ್ರಶ್ನೆ ಬಿಟ್ಟು ಬೇರೆ ಪ್ರಶ್ನೆ ಇದ್ರೆ ಹೇಳಿ ಅಂದೆ. ಅಲ್ಲ, ಬಟ್ ಅದು ಮಹಾಭಾರತದ ಶ್ಲೋಕಗಳನ್ನ 5000 ವರ್ಷಗಳ ಹಿಂದೆನೇ ಇದೆಲ್ಲ ಹೇಳ್ಬಿಟ್ಟಿದ್ದಾರೆ. ಆ ಶ್ಲೋಕಗಳು ನಾನು ಬೇಕಾದ್ರೆ ಗ್ರೂಪಲ್ಲಿ ಹಾಕ್ತೇನೆ. ನಾವು ಏನಂದರೆ ಅದು ವೇಸ್ಟ್ ಅಂತ ಅಂದ್ಕೊಂಡಿದ್ವಲ್ಲ, ಅದು 5000 ವರ್ಷದಿಂದನೇ ಹೇಳ್ಬಿಟ್ಟಿದ್ದಾರೆ ಇದು ಹಿಂಗೆ ವರ್ಕ್ ಆಗುತ್ತೆ ಅಂತ. ಇನ್ನು ಯಾರ್ದಾರು ಏನಾದ್ರು ಪ್ರಶ್ನೆ ಇದೆಯಾ? ಅಟ್ಲೀಸ್ಟ್ ಓಕೆ, ಇದು ನೀವು ರಿಲೆವೆಂಟಾಗಿ ಇದೆ ಅಂತ ಅನ್ನಿಸ್ತಿದೆಯಾ? ಹೋಗಲಿ, ಇದನ್ನು ಅರ್ಥ ಮಾಡ್ಕೊಳ್ಳೋದು ಬೇಕಿದೆ ಅಥವಾ ಬೇಕಿಲ್ಲ ಅಂತ ಅನ್ನಿಸ್ತಿದೆಯಾ? ಯಾರು ಹೇಳ್ಬೋದಲ್ಲ. ಹಾಂ, ಇನ್ನೊಂದು ಸರಿ ಹೇಳೋಣ ಪ್ರಭು. ಆಯಿತು, ವಿದುರ ನೀತಿ ಬಗ್ಗೆ ಹೇಳೋಣ. ಬಟ್ 1 ರಿಂದ 7 ಅರ್ಥ ಮಾಡ್ಕೊಂಡಿದ್ದೀವಿ ವಿದುರ ನೀತಿ. ಇನ್ನು ಮುಂದಕ್ಕೆ ಹೇಳೋಣ. ಈ ಶ್ಲೋಕದಲ್ಲಿ ತಾನಾಗಿ ಬಂದದರಲ್ಲಿ ತೃಪ್ತಿ ಇರಬೇಕು ಅಂತ, ಏನು ಮಾಡೋಕ್ಕೆ ಕೆಲಸ ಮಾಡೋಕ್ಕೆ ಹೋಗ್ಬಾರ್ದು. ಓಕೆ, ಅಲ್ಲ ಕೆಲಸ ಮಾಡಲೇಬೇಕು. ಮಾಡಿದ್ಮೇಲೆ ಅಲ್ಲ, ಕೆಲಸನೇ ಮಾಡಿಲ್ಲ ಅಂದರೆ ತಾನಾಗಿ ಬರೋದು ಅನ್ನೋದು ಒಂದು ಮಾತೇ ಬರಲ್ಲ. ಆದ್ದರಿಂದ ಕೆಲಸ ಮಾಡಬೇಕು, ಮಾಡಿದ್ಮೇಲೆ ಏನು ಬರುತ್ತೋ ಅದರಲ್ಲಿ ಸಮಾಧಾನ ಇರಬೇಕು. ಪ್ರಭು, ನಿಮ್ಮದು ಪ್ರಶ್ನೆ ಇದೆಯಾ? ಮಾಲ್ತೇಶ್ ಪ್ರಭು.
ಲೈನ್ ಅರ್ಥ ಆಗಿದೆ. ಹಾಂ ಹಾಂ ಓದಿ ಪ್ರಭು. ಮಾಡಿದರೂ ಬಂಧನಕ್ಕೆ ಸಿಲುಕುವುದು, ಕೆಲಸ ಮಾಡಿದರೆ ಬಂಧನಕ್ಕೆ ಸಿಲುಕುವುದಿಲ್ಲ ಆಗ್ಬೇಕಾಗಿತ್ತು. ಇಲ್ಲ ಮಾಡಿದರೂ ಸಿಲುಕುವುದಿಲ್ಲ ಆಗ್ಬೇಕು. ಮಾಡದೇ ಇದ್ದರೆ ಸಿಲ್ಕೋದಿಲ್ಲ ಅಂತ ಹೇಳಬೇಕಿತ್ತು ಅಂತ. ಇಲ್ಲ ಪ್ರಭು, ಅಲ್ಲಿ ಭಾಳ ಚೆನ್ನಾಗಿ ಹೇಳಿದ್ದಾರೆ. ಅದನ್ನು ಎಕ್ಸ್ಪ್ಲೈನ್ ಮಾಡ್ತೀನಿ ಪ್ರಭು ಬಂದು. ಅಲ್ಲ, ಖಂಡಿತ ಎಕ್ಸ್ಪ್ಲೈನ್ ಮಾಡ್ತೀನಿ, ಅಂದರೆ ಸಮಯ ಜಾಸ್ತಿ ಆಗುತ್ತೆ ಅಂತ ಎಕ್ಸ್ಪ್ಲೈನ್ ಮಾಡಿಲ್ಲ ಅಷ್ಟೇ. ಪ್ರಭು ಹೇಳಿ ಪ್ರಭು. ಇವಾಗ ನಂಗೆ ಏನಾಗುತ್ತೆ, ಓವರ್ ಡೋಸ್ ಆಗುತ್ತೆ. ಹ್ಞೂ ಔಷಧಿ ಜಾಸ್ತಿ ತಗೊಂಡ್ರು ಅವರು ಸಾಲ್ವ್ ಆಗಲ್ಲ. ತಿನ್ನುವಾಗ ಜಾಸ್ತಿ ತಿಂದ್ಬಿಟ್ಟು ಪ್ರಾಬ್ಲಮ್ ಹೋಗುತ್ತೆ. ಇವೆಲ್ಲ ಭಗವದ್ಗೀತೆಲ್ಲ ಓವರ್ ಡೋಸ್ ಆಗ್ಬಿಟ್ಟು ಏನ್ ಮಾಡ್ಬೇಕಂತ ಬೊಂಬಾಡಿ ಮಾಡ್ತಾರೆ. ಸರ್. ಓವರ್ ಡೋಸ್ ಅವಾಯ್ಡ್ ಮಾಡಕ್ಕೆ ನಾನು ನೆನ್ನೆ ನೀವು ಕೇಳಿದ್ರೆ ನೆನ್ನೆ ಯಾಕೆ ಬಂದಿಲ್ಲ ಅಂತ. ಸಮಯ ಇತ್ತು, ಏನು ಹಂಗೆ ಮಾಡಕ್ಕೆ ಅಷ್ಟು ಇರಲಿಲ್ಲ. ಆದ್ರೂ ಬಂದೆ ಓವರ್ ಡೋಸ್ ಆಗ್ಬಿಡುತ್ತೆ ಅಂತ ಬರ್ಲಿಲ್ಲ. ಪರವಾಗಿಲ್ಲ ಪ್ರಭು, ಅದನ್ನೇ ಹೇಳಿದ್ದು ಎಲ್ಲರಿಗೂ ನಾನು ಅದನ್ನೇ ಹೇಳಿದ್ನಲ್ಲ. ಒಂದು ಶ್ಲೋಕವನ್ನು ಈ ಜೀವನ ಎಲ್ಲ ಅರ್ಥ ಮಾಡ್ಕೊಳಕ್ಕಾದರೂ ಆಗಲ್ಲ. ಆದರೆ ನಾವು ಎಷ್ಟು ಭಗವದ್ಗೀತೆಗೆ ಶರಣಾಗತರಾಗ್ತೀವಿ ಅಷ್ಟು ಅದು ನಮಗೆ ತೆರೆದುಕೊಳ್ಳುತ್ತೆ. ನಾವಂತೂ ಅರ್ಥ ಮಾಡ್ಕೊಳಕ್ಕಾಗಲ್ಲ, ಅದು ತೆರೆದುಕೊಳ್ಳುತ್ತೆ. ಆದ್ದರಿಂದ ಹಂತ ಹಂತವಾಗಿ ನಿಧಾನಕ್ಕೆ ಅರ್ಥ ಮಾಡ್ಕೊಳ್ಳೋಕೆ ಪ್ರಯತ್ನ ಮಾಡೋದು. ಹರೇ ಕೃಷ್ಣ. ಹರೇ ಕೃಷ್ಣ. ಪೂಜ್ಯರಾದ ಮದನ್ ಮೋಹನ್ ಪ್ರಭುಗಳು ನಮಗೆ ಇವತ್ತು ತುಂಬ ವಿಷಯಗಳನ್ನು ತಿಳಿಸ್ಕೊಟ್ಟಿದ್ದಾರೆ. ಹಾಗೆ ಮೊದಲನೇದಾಗಿ ಪ್ರಭು ನಮಗೆ ಹೇಳಿದರು ಏನಂದರೆ, ಸ್ವತಃ ಬರುವುದರಲ್ಲಿ ನಾವು ತೃಪ್ತರಾಗಿರಬೇಕು. ಹಂಗಂದರೆ ಇವಾಗ ನಾವು ಏನೇ ಇರಲಿ, ನಾವು ಇದ್ದುದರಲ್ಲಿ ಸುಖ ಪಡಿ. ನಾವೇನಿದೆಯೋ ಅದರಲ್ಲೇ ತೃಪ್ತಿ ಪಡಬೇಕು. ತುಂಬ ಆಸೆ ಕೂಡ ಪಡಬಾರದು. ಅದೇ ರೀತಿ ಭಗವದ್ಗೀತೆ ಇರುವುದು ಎಲ್ಲ ವರ್ಗಗಳಿಗೂ ಭಗವದ್ಗೀತೆ ಇದೆ. ಅದೇ ರೀತಿ ಪ್ರಭುಗಳು ನಮಗೆ ತುಂಬ ಉದಾಹರಣೆ ಮೂಲಕ ಸಹ ಹೇಳಿದರು. ಹಿಂಸೆ ಅಹಿಂಸೆದು ಉದಾಹರಣೆ ಹೇಳಿದರು. ಅದೇ ರೀತಿ ಸತ್ಯ ಅಸತ್ಯ ಬಗ್ಗೆನೂ ಸಹ ಪ್ರಭುಗಳು ನಮ್ಗೆ ಹೇಳಿದ್ದಾರೆ. ಸೊ ಒಂದ್ಸತಿ ಜೋರಾಗಿ ಹರೇ ಕೃಷ್ಣ ಮಹಾಮಂತ್ರ ಹೇಳೋ ಮುಖಾಂತರ ಪ್ರಭುಗಳಿಗೆ ಕೃತಜ್ಞತೆ ತಿಳಿಸಿ.